ದಿನಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ ಮನುಷ್ಯನ ಆಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ ವಿಧಿಯಾಟ ಹುಡುಗಾಟ ಹೆತ್ತವನೆದೆಯಲ್ಲಿ ಬೆಂಕಿಯ ಊಟ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಅರ್ಥವಿಲ್ಲದಿರುವ ಲೋಕ ನಮ್ಮದು, ಇಲ್ಲಿ ಸ್ವಾರ್ಥ ಒಂದೇ ಬಡವನ ಆಳುವಂಥದ್ದು. ಎಲ್ಲ ಇಲ್ಲಿ ಒಳ್ಳೆಯದು, ಎಲ್ಲ ಕೆಟ್ಟದು, ಬಂದ ಹಾಗೆ ಪಡೆಯೋದೆ ಆ ದೇವರು ಕೊಟ್ಟದ್ದು. ನಂಬಿಕೆಯೇ ಇದ್ದ ಊರು ಬಿಟ್ಟವರ ಕಾಯೂರುಗೋಲು, ಆದರೆ ಮೂರು ಬಿಟ್ಟವರ ಮುಂದೆ ಬುಡ ಮೇಲು. ಅದು ಯಾರು ಬರೆದೋರು, ಗಾಯದ ಮೇಲೆ ಬರೆ ಎಳೆದೋರು, ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡಿದ್ದು ಸುಳ್ಳು, ಕಾಣದ್ದು ಸುಳ್ಳು, ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ. ದಿಕ್ಕಿಲ್ಲ ದೆಸೆಯಿಲ್ಲ, ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಹಾಲು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಗಮನಕ್ಕೆ, ಈ ಕಾರ್ಯಕ್ರಮ ಸುದ್ದಿ ಯೂಟ್ಯೂಬ್ ವಾಹಿನಿಯಲ್ಲಿ ನೇರ ಪ್ರಸಾರ ಆರಂಭಗೊಂಡಿದೆ. ಬೆಳಗ್ಗೆ ಎಲ್ಲ ಗ್ರೂಪ್ಗೆ ಕೂಡ ನಾವು ಲಿಂಕ್ ಅನ್ನ ಹಾಕಿದ್ದೇವೆ. ನೀವಿಷ್ಟು ಮಾಡಬಹುದು, ಆ ಲಿಂಕ್ ಅನ್ನ ಸ್ಟೇಟಸ್ ಹಾಕಿ, ಆ ಲಿಂಕ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಎಷ್ಟು ಗ್ರೂಪ್ ಇದೆ ಅಷ್ಟಕ್ಕೆ ಶೇರ್ ಮಾಡಿ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಹಾಡುವ ಮತ್ತು ಕುಣಿಯುವ ಎಲ್ಲ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ನೋಡ್ಲಿ. ಜೊತೆಗೆ ಸುದ್ದಿ ಬಿಡುಗಡೆಗೆ ನಿಮ್ಮ ಸಪೋರ್ಟ್ ಇರಲಿ. ಅವರು ನಮಗೆ ಸಪೋರ್ಟ್ ಅನ್ನ ಮಾಡ್ತಾರೆ, ನಾವು ಅವರಿಗೆ ಈ ರೂಪದ ಸಪೋರ್ಟ್ ಅನ್ನ ಮಾಡುವ ರಸಮಂಜರಿ ಮತ್ತೆ ಮುಂದುವರಿಯುತ್ತಿದೆ.
ವೀಕ್ಷರವರಿಗೆ ಧನ್ಯವಾದಗಳು. ಬಾಲ್ಯದ ಸುಂದರವಾದ ಸವಿನೆನಪುಗಳನ್ನು ತೆರೆದಿಡುವ ಅದ್ಭುತವಾದ ಹಾಡು ನಿಮ್ಮ ಮುಂದೆ 5ನೇ ತರಗತಿ ಮೋಕ್ಷಿತ ಹಾಗೂ ಶಿಯಾ ಕರ್ಕೇರ ಇವರಿಂದ. ಶುಭಯೋಗ ಎಲ್ಲೋ ವಧು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ದನ ತನಕ, ನೆನಪು ಒಂದೇ ಕೊನೆ ತನಕ. ಎಲ್ಲೋ ವಧು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿ ನೆನಪು, ಗುಮ್ಮ ಬಂದಾಗ ಮಡಿಲೇರಿದ ಸವಿ ನೆನಪು, ಮರಳಿನ ಗೂಡಿಗೆ ಮಳೆ ಸುರಿದಾಗ ಅತ್ತಂತ ನೆನಪು, ಸೀರೆಯುಟ್ಟು ಜಾರಿ ಬಿದ್ದ ನೆನಪೆ ಸಂಭ್ರಮ, ಕಾಗದದ ದೋಣಿ ಕಟ್ಟೋ ನೆನಪೆ ಅನುಪಮ. ಯಾರೋ ಬರೆದೋರು ನನ್ನೆದೆಯ ಲಾಲಿ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ. ಓಡೋ ರೈಲಿನಲ್ಲಿ ಪದ ಹಾಡಿದ ಸವಿ ನೆನಪು, ಸುತ್ತೋ ರಾಟಿಯಲ್ಲಿ ತಲೆ ಸುತ್ತಿದ ಸವಿ ನೆನಪು, ಓದದೆ ಪಾಸಾಗಲು ನವಿಲು ಗರಿ ಇಟ್ಟಂತ ನೆನಪು, ಕನಸಿನಲ್ಲಿ ಬೆಚ್ಚಿ ಬಿದ್ದ ನೆನಪೆ ಸಂಭ್ರಮ, ಆಟದಲ್ಲಿ ಸೋತು ಗೆದ್ದ ನೆನಪೆ ಅನುಪಮ. ಎಲ್ಲೋ ವಧು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ದನ ತನಕ, ನೆನಪು ಒಂದೇ ಕೊನೆ ತನಕ. ಎಲ್ಲೋ ವಧು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಧನ್ಯವಾದಗಳು ಮೋಕ್ಷಿತ ಹಾಗೂ ಶಿಯಾ ಕರ್ಕೇರ. ಅಪ್ಪ ಅಂದ್ರೆ ಎಲ್ಲರಿಗೂ ಇಷ್ಟ. ಅಪ್ಪ ಅಂದ್ರೆ ಆತ್ಮವಿಶ್ವಾಸ.
ಅಪ್ಪ ಅಂದ್ರೆ ಧೈರ್ಯ, ನಂಬಿಕೆ, ಪ್ರೀತಿ ಎಲ್ಲವೂ ಆಗಿರುತ್ತಾರೆ. ಅಪ್ಪನ ಬರುವಿಕೆಗಾಗಿ ಹಂಬಲಿಸುತ್ತಿರುವ ಮಗು ಅಪ್ಪನ ಬಗ್ಗೆ ಹೊತ್ತಿರುವ ಕನಸನ್ನು ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ ಎಂಬ ಹಾಡಿನಲ್ಲಿ ನಾವು ಕಾಣಬಹುದು. ಈ ಹಾಡನ್ನು ಹಾಡಲಿದ್ದಾರೆ 5ನೇ ತರಗತಿ ಮನ್ವಿತಾ. ಹಾಲು ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ಟೀಚರ್ಸ್ ನಿಮ್ಮ ಮಕ್ಕಳ ಮಧ್ಯದಲ್ಲಿ ಕುಳಿತಿರಬೇಕು. ಇಲ್ಲಿ ಕಬ್ ಟೀಚರ್ ಯಾರು? ಸ್ಕೌಟ್ ಟೀಚರ್, ಕಬ್ ಟೀಚರ್ ನಿಮ್ಮ ಟ್ರೂಪಿನ ಮಧ್ಯದಲ್ಲೇ ಇರಬೇಕು. ನಿಮ್ಮ ಲೆಫ್ಟ್ ರೈಟ್ ನೋಡ್ಕೊಳ್ಬೇಕು. ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ತೆಕ್ಕೆಯ ಕುದುರೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೆ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡಿ ಕನ್ನ ಮುಚ್ಚೆ ಆಟ ಆಡ್ತಾನೆ. ರೆಕ್ಕೆಯ ಕುದುರೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ, ಬರುವ ನಿನ್ನ ಅಪ್ಪಯ್ಯ. ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ. ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡುತ್ತಾನೆ. ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳಿಯಾಗಿ, ಹುಣ್ಣಿಮೆ ವಸ್ತ್ರವ ಹೊತ್ತಿಕೊಳ್ಳುವೆನು ಕಂಬಲಿಯನ್ನಾಗಿ. ಸ್ವರ್ಗದ ಮೇಲೆ ಇಂದ್ರನಾನೆ ಎದುರು ಇಡುವನು, ನಿನ್ನನ್ನು ಮುದ್ದಿಸಿ ಬರುವನು. ಬೊಮ್ಮೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ.
ಕುಮಾರಿಯ ಹಾಗೆ ನಿನ್ನನ್ನು ಏಳು ಬೆಟ್ಟದ ಸೇಲು ಕಡಲಲ್ಲೂ ಸುತ್ತಿಸಿ ಬರುತ್ತಾನೆ. ಹಲವು ದಿನದ ಅದ್ಭುತ ದೀಪದ ಹಾಗೆ ನನ್ನಪ್ಪ ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ. ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕಥೆಗಳ ಹೇಳುತ್ತಾ ನಿತ್ತಿರಿ ಮಾಡಿಸುವ. ಹಿಂತಿರುಗಿ ಹೋಗದಂತೆ ನನ್ನ ಈ ತೋಳಲಿ ಬಂಧಿಸುವೆ. ನಿನಗೂ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡಿ ಕನ್ನ ಮುಚ್ಚೆ ಆಟ ಆಡ್ತಾನೆ. ರೆಕ್ಕೆಯ ಕುದುರೆ ಬೆಳಿ ಬೆಳಿ ಮೋಡದ ದಾಟಿ ಬರುವ ನಿನ್ನ ಅಪ್ಪಯ್ಯ, ಬರುವ ನಿನ್ನ ಅಪ್ಪಯ್ಯ, ಬರುವ ನಿನ್ನ ಅಪ್ಪಯ್ಯ. ಹಲೋ, ಕೃತಜ್ಞತೆಗಳು. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಸಂಜೆಯ ಶಿಬಿರಾಗ್ನಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ವಿದೇಶದಲ್ಲಿ ಸುಮಾರು 3 ದಶಕಕ್ಕಿಂತ ಅಧಿಕ ವೈದ್ಯ ವೃತ್ತಿಯನ್ನ ಮಾಡಿ ಪ್ರಸ್ತುತ ಅತ್ಯಂತ ಪ್ರಗತಿಪರ ಕೃಷಿಕರಾಗಿದ್ದುಕೊಂಡು ರೋಟರಿ ಕ್ಲಬ್ ಇನ್ನಿತರ ಸಾಮಾಜಿಕ ಸೇವಾ ಸಂಸ್ಥೆಗಳಲ್ಲಿ ಮುಂದುವರಿದು ಇದೀಗ ರಾಘವೇಂದ್ರ ಮಠ ಅನ್ನುವ ಸಂಸ್ಥೆಯನ್ನ ಭಕ್ತಕೋಡಿಯಲ್ಲಿ ಮುನ್ನಡೆಸುತ್ತಿರುವ ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲ ಮಕ್ಕಳ ವೆಲ್ಕಮ್ ಕ್ಲಾಪ್ಸಿನ ಜೊತೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಕ್ಲಾಪ್ಸ್ ಗೋ. ಧನ್ಯವಾದಗಳು. ತುಳುನಾಡ ಜನರ ಅಚ್ಚುಮೆಚ್ಚಿನ ಹಾಡು, ನಮ್ಮೆಲ್ಲರಿಗೂ ಇಷ್ಟವಾದ ಹಾಡನ್ನು ಹಾಡಲಿದ್ದಾರೆ ಆರಾಧನಾ ಹಾಗೂ ತನ್ವಿ. ಮಾಯಾವಿ ಮಿನುಗೋ ನೀನು ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನ್ನಿಸೋ ಸಂಜೆ ನೀನು, ಎದೆಯ ಧ್ವನಿಗೆ ಬೆಳಗು ನೀನೆ, ನೀನಾದೆ ನೀನಾದೆ. ಯಾರಿರದ ರಸ್ತೆಯಲ್ಲಿ ಸಂತಹಿಸೋ ಅವಳೆ ಗಾಳಿ, ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳೆ ನೀಲಿ. ಸಮಯಾನೇ ನಿಂತೋದೆ ಅವಳ ಅಂಗೈಯಲ್ಲಿ, ನಾನು ಶರಣಾದೆ ಅವಳ ಗುಂಗಿನಲ್ಲಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ, ನೀ ಮೊದಲ ಕೊನೆಯಾಸೆ
ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇನ್ನೇಕೆ ಕಿಟಕಿಲೇ ನಾ ಕಾದೆ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಆ ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ ಹುಡುಕಿ ಹೋದೆ ಎಲ್ಲ ದೂಡಿ ನೀನೇ ಸಿಕ್ಕ ಶಾಯರಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇನ್ನೇಕೆ ಕಿಟಕಿಲೇ ನಾ ಕಾದೆ ಆದರಣೀಯರೇ, ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಮತ್ತೋರ್ವ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಶ್ರೀಪ್ರಕಾಶ್ ಅವರು ಆಗಮಿಸಿದ್ದಾರೆ. ಸರ್ವರ ಪರವಾಗಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬಂಕಂಬರೋಡದ ಹಿರಿಯ ಪ್ರಬಂಧಕರಾಗಿರುವ ಶ್ರೀಮತಿ ಮಮತಾ ಶ್ರೀವಾತ್ಸವ್. ಇವತ್ತು ವೇದಿಕೆಯಲ್ಲಿ ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕೂಡ ಸಪೋರ್ಟ್ ಅನ್ನ ಮಾಡುವವರು ಶ್ರೀಮತಿ ಮಮತಾ ಶ್ರೀವಾತ್ಸವ್. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮಕ್ಕಳೇ ವೆಲ್ಕಮ್, ಕ್ಲಾಪ್ಸ್ ಗೋ. ಬ್ಯಾಂಕ್ ಆಫ್ ಬರೋಡದ ವತಿಯಿಂದ ಗೇಟಿನ ಪಕ್ಕದಲ್ಲೇ ಆಗ್ಲೇ ನಮ್ಮ ಪೋಷಕರಿಗೆ ಹೇಳಿದ್ದೆ, ಒಂದು ಸ್ಕ್ಯಾನರ್ ಅನ್ನ ಹಾಕಿದ್ದೇವೆ. ಆ ಸ್ಕ್ಯಾನರ್ ಅನ್ನ ನಿಮ್ ಗೂಗಲ್ ಲೆನ್ಸ್ ಅಲ್ಲಿ ಒಮ್ಮೆ ಸ್ಕ್ಯಾನ್ ಮಾಡಿದ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಸಂಬಂಧಪಟ್ಟ ಹಾಗೆ 6 ಸೋಷಿಯಲ್ ಮೀಡಿಯಾದ ಆಪಿನ ಚಿತ್ರ ಓಪನ್ ಆಗುತ್ತೆ. ನೀವೊಮ್ಮೆ ಸ್ಕ್ಯಾನ್ ಮಾಡಿ ಅದಕ್ಕೆ ಓಕೆ ಕೊಡ್ತಾ ಹೋದ್ರೆ ಎಲ್ಲವೂ ಕೂಡ ಓಕೆ ಆಗತ್ತೆ. ಅದರ ಪಕ್ಕದಲ್ಲೇ ಒಂದು ಪೆನ್ನು, ಒಂದು ಬಾಕ್ಸ್ ಮತ್ತು ಚೀಟಿ ಇಟ್ಟಿದ್ದೇವೆ. ಯಾರ್ದು ಓಕೆ ಆಗತ್ತೆ ಅವರು ನಿಮ್ಮ ಮೊಬೈಲ್ ನಂಬರ್ ಮತ್ತು ಹೆಸರನ್ನ ಬರೆದು ಆ ಬಾಕ್ಸಿನ ಒಳಗೆ ಹಾಕಬೇಕು. ಈಗಾಗಲೇ ಮಾಡಿದವರಿಗೆ ಈಗ ಇಟ್ಟಿದ್ದೇವೆ, ದಯವಿಟ್ಟು ಅದನ್ನ ಬರೆದಾಕಿ. ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಡ್ರಾ ಇದೆ. ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ 5 ಅತ್ಯಾಕರ್ಷಕ ಬಹುಮಾನಗಳನ್ನ ನೀಡಲಾಗುತ್ತೆ. ದಯವಿಟ್ಟು ಇದರ ಸದುಪಯೋಗವನ್ನ ಎಲ್ಲ ಪೋಷಕರು ಕೂಡ ಪಡೆದುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ರಸಮಂಜರಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತಿದೆ. ಇನ್ನೊಂದು ಸುಂದರವಾದ ಹಾಡು ಆರಾಧನಾ ಹಾಗೂ ತನ್ವಿಯವರಿಂದ.
ಅಂಗಾಲಿನಲೆ ಬಂಗಾರಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋಚ್ಛಾಯೆ ಸಿರಿಯೇ ಅಂಗಾಲಿನಲೆ ಬಂಗಾರಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋಚ್ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಶೋಭನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡಿದೆ ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ ನಾ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಬೇಲಿ ಹಾರುವೆ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡು ಪಕ್ವಂಗಾಟ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಅಹನಲುಮೆಯ ಶ್ರಾವಣ ಮಾಸ ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಸಂಜೆಯ ಶಿಬಿರಾಗ್ನಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸ್ಕೌಟ್ ಗೈಡ್ ವಿಭಾಗದ ರಾಜ್ಯ ಸಂಘಟನಾ ಆಯುಕ್ತರಾಗಿರುವ ಶ್ರೀಯುತ ಭರತ್ ರಾಜ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಕ್ರಿಯಾಶೀಲವಾಗಿ ಸ್ಕೌಟ್ ಗೈಡ್ ಚಳವಳಿಯನ್ನ ಮುನ್ನಡೆಸುತ್ತಿದೆ ಅಂತ ಹೇಳಿದ್ರೆ ದಿನಕ್ಕೆ 3,000ಕ್ಕಿಂತ ಅಧಿಕ ಸಂದೇಶದ ಮೂಲಕ ಎಲ್ಲ ಸ್ಕೌಟ್ ಗೈಡ್ ಶಿಕ್ಷಕರನ್ನ ಎಚ್ಚರಿಸುವ ಒಂದು ಕ್ರಿಯಾಶೀಲ ವ್ಯಕ್ತಿತ್ವದ ಭರತ್ ರಾಜ್ ಇವರನ್ನ ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಕ್ಲಾಪ್ಸ್ ಗೋ.
ಎಸ್, ರಸಮಂಜರಿ ಮತ್ತೆ ಮುಂದುವರಿಯುತ್ತಿದೆ. ತನ್ವಿ ಹಾಗೂ ಆರಾಧನಾ ಅವರಿಗೆ ಅಭಿನಂದನೆಗಳು. ಮುಂದೆ ಹರ್ಷಿಕಾರವರಿಂದ ಒಂದು ಸುಂದರವಾದ ಹಾಡು. La 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 la. जाना मरी पापू मरी पाचू मरी आनिदिरम्मन तोळल्लि सेरिको ಕನಸಮ್ಮನ ಊರಲ್ಲಿ ಆಡಿಕೋ ನಾ ಹಾಡುವೆ ಲಾಲಿಯಾ ಲಾಲಿಯಾ ಜಾಣ ಮರಿ ಜಾಣ ಮರಿ. ಜಾಣ ಮರಿ ಪಾಪು ಮರಿ ಪಾಚು ಮರಿ ಆನಿದಿರಮ್ಮನ ತೋಳಲಿ ಸೇರಿಕೋ ಆ ಕನಸಮ್ಮನ ಊರಲ್ಲಿ ಆಡಿಕೋ ನಾ ಹಾಡುವೆ ಲಾಲಿಯಾ ಲಾಲಿಯಾ ಜಾಣ ಮರಿ ಜಾಣ ಮರಿ.
ನಾ ಹಾಡುವೆ ಲಾಲಿಯಾ ಲಾಲಿಯಾ. ಜಾಣ ಮರಿ ಜಾಣ ಮರಿ, ಪಾಪು ಮರಿ ಪಾಚು ಮರಿ, ಆನಿದಿರಮ್ಮನ ತೋಳಲಿ ಸೇರಿಕೋ, ಆ ಕನಸಮ್ಮನ ಊರಲಿ ಆಡಿಕೋ, ನಾ ಹಾಡುವೆ ಲಾಲಿಯಾ ಲಾಲಿಯಾ. ಧನ್ಯವಾದಗಳು ಹರ್ಷಿಕಾ. ಮುಂದೆ ನಿರೀಕ್ಷಾರವರಿಂದ ಸುಂದರವಾದ ಭಾವಗೀತೆ. ಬೇಡರ ನೃತ್ಯದ ಎಲ್ಲ ಮಕ್ಕಳು ಈ ಕಡೆ ಬನ್ನಿ, ಲೆಫ್ಟ್ ಸೈಡ್ಗೆ ಈ ಕಡೆ ಬನ್ನಿ. ಬೇಡರ ನೃತ್ಯದ 32 ಮಕ್ಕಳು ಕೂಡ ಈ ಕಡೆ ಬನ್ನಿ. ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ
ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ, ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೆ. ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾಮೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ. ಹೊಸ ಬಾಳ ಬಾಗಿಲಲ್ಲಿ ನಾಮೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ. ವಾಗರ್ಭದಂತೆ ನಮ್ಮ ಈ ಮೈರ್ಮನ, ವಾಗರ್ಭದಂತೆ ನಮ್ಮ ಈ ಮೈರ್ಮನ. ಜತೆ ಸೇರಲು ಜೀವನ ಪಾವನ, ಮುನಿಸುತ್ತರವೇ ಮುಗುದೆ. ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೆ, ಹಿತವಾಗಿ ನಗಲು ಬಾರದೆ. ಛೀ, ಮೆಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿ ಗುರಿ ತೋರಿಸುವ
ವಿಧಿಯೋಡಿಸುವ ಬಂಡಿ. ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾರ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡಿ ಇದು, ನಾನಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಸ್ತಿಯಿಂದ ಕನ್ನಡ ಕನ್ನಡ ಕಾಗಿನ ಕನ್ನಡ. ಹುಟ್ಟಿದರೆ ಕನ್ನಡಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮ್ಗೆ ಮೇಲು. ಕೈಲಾಸ ಕಂಡ ನಮ್ಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮ್ಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರ್ದಿದ್ದಾನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಹಲೋ ಮೈಕ್ ಚೆಕ್. ಆದರಣೀಯರೇ, ಈಗಾಗಲೇ ಸೂಚನೆಯನ್ನ ನೀಡಿದ ಹಾಗೆ ಬ್ಯಾಂಕ್ ಆಫ್ ಬರೋಡದ ವತಿಯಿಂದ ಇವತ್ತು ಆಕರ್ಷಕ ಡ್ರಾ ನಡೀಲಿಕ್ಕಿದೆ. ಕೆಲವರಿಗೆ ಆ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಆಗೋದು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ನಾವು ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ 4 ಗ್ರೂಪುಗಳಿದೆ. ಅದಕ್ಕೆ ಲಿಂಕ್ ಅನ್ನ ಹಾಕಿದ್ದೇನೆ. ನೇರವಾಗಿ ಆ ಲಿಂಕಿಗೆ ಹೋಗಿ ಅಲ್ಲಿ ಕೂಡ ನೀವು ನೇರವಾಗಿ ಆ ಮೊಬೈಲ್ ನಿಂದ ಮಾಡಿಕೊಂಡು ನಂತರ ಚೀಟಿ ಬರೆದು ಆ ಬಾಕ್ಸ್ಗೆ ಹಾಕಿದ್ರು ಕೂಡ ಆಗತ್ತೆ. ಅದರಿಂದ ನಿಮ್ಮ ಮೊಬೈಲ್ ಓಪನ್ ಮಾಡಿ. ಜೊತೆಗೆ ಈ ಕಾರ್ಯಕ್ರಮ ಸುದ್ದಿ ಬಿಡುಗಡೆ ಯೂಟ್ಯೂಬ್ ವಾಹಿನಿಯಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಉಚಿತವಾಗಿ ನಮಗೆ ಲೈವ್ ಅನ್ನ ಸುದ್ದಿ ಸಂಸ್ಥೆಯವರು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ ಸಪೋರ್ಟ್ ನಾವು ಎಲ್ಲ ಗ್ರೂಪ್ಗೆ ಬೆಳಗಿನಿಂದಲೇ ಲಿಂಕ್ ಅನ್ನ ಶೇರ್ ಮಾಡುವಂತ ಕಾರ್ಯವನ್ನ ಮಾಡಿದ್ದೇವೆ. ನೀವು ಅದನ್ನ ನಿಮ್ಮ ಮೊಬೈಲ್ ಅಲ್ಲಿರುವ ಅಷ್ಟು ಗ್ರೂಪ್ಗಳಿಗೆ ಹಾಕಿ ಸಪೋರ್ಟ್ ಮಾಡಿ, ಸ್ಟೇಟಸ್ ಹಾಕಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಪುತ್ತೂರು ಸ್ಥಳೀಯ ಸಂಸ್ಥೆಯ ಕ್ರಿಯಾಶೀಲ ಕಾರ್ಯದರ್ಶಿ ಆಗಿರುವ ಶ್ರೀಮತಿ ವಿದ್ಯಾ ಆರ್ ಗೌರಿ ಆಗಮಿಸಿದ್ದಾರೆ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಶ್ರೀಮತಿ ವಿದ್ಯಾ ಆರ್ ಗೌರಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಕ್ಕಳೇ, ವೆಲ್ಕಮ್. ಕ್ಲಾಪ್ಸ್ ಗೋ. ಎಸ್, ರಸಮಂಚರಿ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ಧನ್ಯವಾದಗಳು ಎನ್ಸಿ. ಅಮ್ಮ ಹಾಗೂ ಮಗನ ಅಪರೂಪದ ಬಾಂಧವ್ಯದ ಕುರಿತಾದ ಹಾಡು ನಿಮ್ಮ ಮುಂದೆ ಚಂದನ್ ಕೃಷ್ಣರವರಿಂದ.
सकलं शरणं अखिलं निखिलं ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ, ಶರಣು ಎನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ತಾಯಿಗೆ ಮಗನೇ ಜೀವ, ಆ ಮಗನಿಗೆ ತಾಯೇ ದೈವ. ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು. ಜಗದ ಬಾರಿ ಸಾಗರವ ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ ಶಿವನೇ. ಭುವನಂ ಗಗನಂ सकलं शरणं अखिलं निखिलं शिवने शरणं. ಆದರಣೀಯರೇ, ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಇಲ್ಲಿ ಹಮ್ಮಿಕೊಂಡಿರುವ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಇಂದಿನ ಶಿಬಿರಾಗ್ನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ ಬಿಎಸ್ಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಇವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಸುಖದ ಮಧುರ ಬದುಕೆಂದು ಬಳುಬಾರ, ಪ್ರೇಮ ಕವಲೊಡೆದು ಜಗದಿ ನಾವು ಚಿರವಾಗಿ ನೆನಪೆಂದು ಬಳುಬಾರ, ಸೋತ ಕವಲೊಡೆದು ಜಗದಿ ಮದಹಿನ ಸರದಾರ ಸಂತೋಷದ ಗಾರ, ಸಿಹಿಯಾದ ಸಂಚಾರ ಸವಿಯಾದ ದೂರ, ಒಲವೇ ನನ್ನುಸಿರಲ್ಲಿ ಹಾಡುವೆವೋ, ಬೀಸೋ ತಂಗಾಳಿಯ ಕೇಳುವೆವು. ಸುಖದ ಮಧುರ ಬದುಕೆಂದು ಬಳುಬಾರ, ಪ್ರೇಮ ಕವಲೊಡೆದು ಜಗದಿ ನೋವು ಚಿರವಾಗಿ ನೆನಪೆಂದು ಬದುಕಾಗಿ, ಸೋತ ಕರವೊಂದು ಜಗದಿ ಮದೈನ ಸರದಾರ ಸಂತೋಷದ ಗಾರ, ಸಿಹಿಯಾದ ಸಂಚಾರ ಸವಿಯಾದ ದೂರ, ಒಲವೇ ನನ್ನುಸಿರಲಿ ಹೇಳುವೆವೋ, ಬೀಸೋ ತಂಗಾಳಿಯ ಕೇಳುವೆವೋ, ಬೀಸೋ ತಂಗಾಳಿಯ ಕೇಳುವೆವು, ಬೀಸೋ ತಂಗಾಳಿಯ ಕೇಳುವೆವು.
ಸುಂದರವಾಗಿ ಇಸ್ಲಾಮಿಕ್ ಸಾಂಗ್ ಹಾಡಿದ ಸಾನಿದವರಿಗೆ ಧನ್ಯವಾದಗಳು. ಮುಂದೆ ಆರುಷ್ ಅವರಿಂದ ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನು ಕಡೆತನಕ ಮರೆಯೊಲ್ಲ ಜೋಗಿ, ಕಡೆತನಕ ಮರೆಯೊಲ್ಲ ಜೋಗಿ ಎಂಬ ಹಾಡು ನಿಮ್ಮ ಮುಂದೆ. ಆದರಣೀಯರೇ, ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಇಲ್ಲಿ ಹಮ್ಮಿಕೊಂಡಿರುವ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳಕ್ಕೆ ಪುತ್ತೂರು ತಾಲೂಕಿನ ಮಾನ್ಯ ತಹಶೀಲ್ದಾರ್ ಆಗಿರುವ ಶ್ರೀಯುತ ಪುರಂದರ ಹೆಗ್ಡೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಶ್ರೀಯುತ ಪುರಂದರ ಹೆಗ್ಡೆ ಮಾನ್ಯ ತಹಶೀಲ್ದಾರು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬರುತ್ತಾನೋ ಸವಿಲಾಲಿಯ ತಾಯಿ ಹೇಳೆಯ ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ ಧ್ವನಿ ಕೇಳದೇನು ಕೇಳಯ್ಯ ನೀನು ಧ್ವನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿಯದೆ ಕೂಗನು ಈ ತಾಯಿಯದೆ ಕೂಗನು ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ
ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಆದರಣೀಯರೇ, ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಮತಿ ಮೇಬಲ್ ಡಿಸೋಜ. ಈ ವರ್ಷದ ತಾಲೂಕು ಮಟ್ಟದ ರ್ಯಾಲಿಯನ್ನ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿದಂತ ಮೇಬಲ್ ಟೀಚರ್ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್ ಕ್ಲಾಪ್ಸ್ ಗೋ. ಆದರಣೀಯರ, ವಿಶೇಷ ಆಕರ್ಷಣೆಯಾಗಿ ಪುತ್ತೂರು ತಾಲೂಕಿನ ಮಾನ್ಯ ತಹಶೀಲ್ದಾರ್ ಆಗಿರುವ ಪುರಂದರ ಹೆಗ್ಡೆ ಅವರು ಈ ಕಾರ್ಯಕ್ರಮದಲ್ಲಿ ಶಿಬಿರಾಗ್ನಿ ಉದ್ಘಾಟನೆಯನ್ನ ಮಾಡುವುದರ ಜೊತೆಗೆ ಅವರು ಒಬ್ಬ ಸ್ವತಃ ಹವ್ಯಾಸಿ ಹಾಡುಗಾರ. ಒಂದು ಒಳ್ಳೆಯ ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಮಾನ್ಯ ತಹಶೀಲ್ದಾರ್ ಶ್ರೀಯುತ ಪುರಂದರ ಹೆಗ್ಡೆ ಇವರು. ಆದರಣೀಯರ, ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶ್ರೀನಿವಾಸನ್ ಭಕ್ತಕೋಡಿ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕನಾಗಿದ್ದುಕೊಂಡು ಪ್ರಸ್ತುತ ನಿವೃತ್ತಿಯಾದರೂ ಕೂಡ ಶಿಕ್ಷಕರ ಜೊತೆ ಸದಾ ಕ್ರಿಯಾಶೀಲರಾಗಿರುವವರು. ಅವರ ಮಕ್ಕಳು ಕೂಡ ಇದೇ ಸಂಸ್ಥೆಯಲ್ಲಿ ಓದಿದ್ರು. ಇವತ್ತು ಅವರದ್ದೇ ವಿದ್ಯಾರ್ಥಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವ ಕಿಶೋರ್ ಬುಟ್ಯಾಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಉದ್ಘಾಟನೆಗೆ ಬಂದಿದ್ರು. ಸರ್, ಇವತ್ತು ನೀವು ಬಂದಿದ್ದೀರಿ. ಅತ್ಯಂತ ಗೌರವಪೂರ್ವಕವಾಗಿ ಶ್ರೀನಿವಾಸ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್ ಕ್ಲಾಪ್ಸ್ ಗೋ. ಎಲ್ಲ ಲಿಟಲ್ ಫ್ಲವರ್ ಶಾಲೆಯ ಶಿಕ್ಷಕಿಯರ ಗಮನಕ್ಕೆ ಈಗ ಸುದ್ದಿ ಯೂಟ್ಯೂಬ್ ಲೈವ್ ಇದರ ನ್ಯೂ ಲಿಂಕ್ ಅನ್ನ ನಮ್ಮ ಸ್ಕೂಲ್ ಗ್ರೂಪಿಗೆ ಹಾಕಿದ್ದೇನೆ. ಎಲ್ಲ ತರಗತಿ ಗ್ರೂಪಿಗೆ ತಕ್ಷಣ ಹಾಕಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಪೋಷಕರು ಕೂಡ ಈ ಕಾರ್ಯಕ್ರಮ ಸುದ್ದಿ ಬಿಡುಗಡೆ ಯೂಟ್ಯೂಬ್ ವಾಹಿನಿಯಲ್ಲಿ ಲೈವ್ ಆಗ್ತಾ ಇದೆ. ಈಗಾಗಲೇ ಬೆಳಗ್ಗೆ ಲಿಂಕ್ ಅನ್ನ ಹಾಕಿದ್ದೇವೆ. ಇದೀಗ ನ್ಯೂ ಲಿಂಕ್ ಅನ್ನ ನಿಮ್ಮ ಗ್ರೂಪಿಗೆ ಶೇರ್ ಮಾಡಿದ್ದೇವೆ. ಮತ್ತೊಮ್ಮೆ ಮೊಬೈಲ್ ಓಪನ್ ಮಾಡಿ ದಯವಿಟ್ಟು ಆ ಲಿಂಕ್ ಅನ್ನ ನಿಮ್ಮ ಸ್ಟೇಟಸ್ ಹಾಕಿ ಮತ್ತು ನಿಮ್ಮ ಮೊಬೈಲ್ ಅಲ್ಲಿರುವಂತ ಎಲ್ಲ ಆ ಲಿಂಕ್ಗೆ ಮತ್ತು ಗ್ರೂಪ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಮಾನ್ಯ ತಹಶೀಲ್ದಾರ್ ಆಗಿರುವ ಪುರಂದರ ಹೆಗ್ಡೆ ಇವರು ಒಂದು ಸುಂದರ ಹಾಡನ್ನ ಪ್ರಸ್ತುತಪಡಿಸ್ತಾರೆ. ಅದಾದ 5 ನಿಮಿಷದ ಅಂತರದಲ್ಲಿ ಶಿಬಿರಾಗ್ನಿ ಕಾರ್ಯಕ್ರಮವನ್ನ ನಾವು ಆರಂಭ ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ತಹಶೀಲ್ದಾರರು ಒಂದು ಸಾಂಗ್ ಅನ್ನ ಹಾಡಿದ ತಕ್ಷಣ ಈ ಕಾರ್ಯಕ್ರಮ ಆರಂಭ ಆಗತ್ತೆ. ದಯವಿಟ್ಟು ಈಗಾಗಲೇ ಬ್ಯಾಂಕ್ ಆಫ್ ಬರೋಡದ ವತಿಯಿಂದ ಲಿಂಕ್ ಅನ್ನ ಸ್ಕೌಟ್ ಗೈಡ್ ಕಬ್ಬುಲ್ ಬುಲ್ ಇದಕ್ಕೆ ಸಂಬಂಧಪಟ್ಟ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೇನೆ. ಆ ಲಿಂಕ್ ಅನ್ನ ಓಪನ್ ಮಾಡಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಂಕ್ ಆಫ್ ಬರೋಡವನ್ನ ಫಾಲೋ ಮಾಡಿ, ಜೊತೆಗೆ ನಿಮ್ದು ಕಾರ್ಯ ಮುಕ್ತಾಯ ಆದ ನಂತರ ಬಾಕ್ಸ್ ಅನ್ನ ನಮ್ಮ ಗೇಟಿನ ಪಕ್ಕದಲ್ಲಿ ಇಟ್ಟಿದ್ದೇವೆ. ಒಂದು ಚೀಟಿ ತೆಗಿರಿ, ನಿಮ್ಮ ಮೊಬೈಲ್ ನಂಬರ್ ಮತ್ತು ಫೋನ್ ನಂಬರ್ ಅನ್ನ, ಮೊಬೈಲ್ ನಂಬರ್ ಮತ್ತು ನಿಮ್ಮ ಹೆಸರನ್ನ ಬರೆದು ಆ ಬಾಕ್ಸಿನ ಒಳಗೆ ಹಾಕಿ
ಈ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಡ್ರಾ ಇದೆ. ಅತ್ಯಾಕರ್ಷಕ ಬಹುಮಾನಗಳನ್ನ ಇದೇ ವೇದಿಕೆಯಲ್ಲಿ ನಿಮಗೆ ನೀಡಲಾಗುತ್ತೆ. ಅದರಿಂದ ಅದರ ಸದುಪಯೋಗವನ್ನ ಪಡೆದುಕೊಳ್ಳಿ. ಅಲ್ಲೇ ಸ್ಕ್ಯಾನ್ ಮಾಡುವ ವ್ಯವಸ್ಥೆ ಉಂಟು. ಸ್ಕ್ಯಾನ್ ಮಾಡ್ಲಿಕ್ಕೆ ಆಗದೇ ಇದ್ದವರು ಮೇಲ್ಭಾಗದಲ್ಲಿ ಕುಳಿತುಕೊಂಡೇ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಬಹುದು. ಆ ಲಿಂಕ್ ಅನ್ನ ನಾನು ಈಗ ಸ್ಟೇಟಸ್ ಆಗ್ತಾ ಇದ್ದೇನೆ. ನನ್ನ ಸ್ಟೇಟಸ್ ಅನ್ನ ಕೂಡ ನೀವು ನೋಡಿದ್ರೆ ಆ ಲಿಂಕ್ ಲಭ್ಯ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಾ ಹಾಡುವ ನುಡಿ ಕನ್ನಡ ನುಡಿ, ಚಿನ್ನದ ನುಡಿ. ನಾನಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ. ನಾ ಹಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ನಾನಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓಹೋ ಓಹೋ. ನಾ ಹಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಸಿರಿಗಂಧದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ.
ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಣ್ಗಳು ಮಾಡಿದ ಪುಣ್ಯವೋ ಓಹೋ ಹಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ನಾನಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಆಹಾ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿದೆ ನವಿಲುಗಳು ಆಹಾ ಓಹೋ ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಒನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಗವೋ ಓಹೋ ನಾ ಹಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಚಂದದ ಗುಡಿ ಆಹಾ ಓಹೋ ಆಹಾ ಓಹೋ 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 ಹೇಗಿತ್ತು? ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿತ್ತು? ಥ್ಯಾಂಕ್ ಯು ಹೇಗಿತ್ತು? ಎಸ್, ಮಾನ್ಯ ತಹಶೀಲ್ದಾರರು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಸುಂದರ ಹಾಡಿನ ಮೂಲಕ ಈಗ ಕಾರ್ಯಕ್ರಮದ ಪ್ರೇಕ್ಷಕರನ್ನ ಮನರಂಜಿಸಿದ್ದಾರೆ. ಸರ್, ತಾವು ಈ ಕಾರ್ಯಕ್ರಮದಲ್ಲಿ ಇಲ್ಲೇ ಉಪಸ್ಥಿತರಿರಬೇಕು ಅನ್ನುವ ಹಲೋ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು 98ನೆಯ ವರ್ಷದ ಸಂಭ್ರಮದ ಪ್ರಯುಕ್ತ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳ 2025ರ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ.
ಸಂಜೆ 7:20 ಶಿಬಿರಾಗ್ನಿ ಕಾರ್ಯಕ್ರಮದ ಸಮಯ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ವಂದನೀಯ ಭಗಿನಿ ಪ್ರಶಾಂತಿ ಬಿಎಸ್ ಇವರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಬಂಧುಗಳು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿ. ಅತಿಥಿಗಳನ್ನ ಮುಖ್ಯ ಶಿಕ್ಷಕಿ ಇವರು ವೇದಿಕೆಗೆ ಕರೆತರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಮತಿ ವಿದ್ಯಾ ಆರ್ ಗೌರಿ, ಸ್ಥಳೀಯ ಸಂಸ್ಥೆ ಭಾರತ್ ಸ್ಕೌಟ್ ಗೈಡ್ಸ್ ಪುತ್ತೂರು ಇದರ ಕಾರ್ಯದರ್ಶಿಗಳು. ಅದೇ ರೀತಿ ಶ್ರೀನಿವಾಸ್ ಬಿ, ನಿವೃತ್ತ ಶಿಕ್ಷಕರು. ಶ್ರೀಮತಿ ಮೇಬಲ್ ಡಿಸೋಜ, ನಿವೃತ್ತ ಶಿಕ್ಷಕಿ. ಅದೇ ರೀತಿ ಶ್ರೀಯುತ ಭರತ್ ರಾಜ್, ರಾಜ್ಯ ಸಂಘಟನಾ ಆಯುಕ್ತರು, ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಮಂಗಳೂರಿನಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನ ಸಂಘಟಿಸುವವರು. ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು. ಅದೇ ರೀತಿ ಮತ್ತೋರ್ವ ಹಿರಿಯ ವಿದ್ಯಾರ್ಥಿಗಳಾಗಿರುವ ಡಾಕ್ಟರ್ ಶ್ರೀಪ್ರಕಾಶ್ ರಾಮಚಂದ್ರ ಭಟ್, ಉಪಾಧ್ಯಕ್ಷರು, ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ ಬಿಎಸ್. ಅದೇ ರೀತಿ ನಮ್ಮ ಸಂಸ್ಥೆಯ ಪೋಷಕರಾಗಿರುವ ಶ್ರೀಮತಿ ಮಮತಾ ಶ್ರೀವಾತ್ಸವ್ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಬೆತ್ತನಿ ಹಿರಿಯ ಪ್ರಾಥಮಿಕ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ಮುಖ್ಯ ಶಿಕ್ಷಕಿ ಭಗಿನಿ ಸಿಲಿನ್ ಪೇತ್ರಾ ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಬೆತ್ತನಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಭಗಿನಿ ಶಾಂತಿ ಆಗ್ನೇಸ್ ಅವರು ಕೂಡ ಉಪಸ್ಥಿತರಿದ್ದಾರೆ, ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ರಾಷ್ಟ್ರ ಮಟ್ಟದ ಪ್ರತಿಭೆ ಕುಮಾರಿ ಪ್ರಾರ್ಥನಾ ಬಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರೆ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಶಾಲೆಯ ಹಿರಿಯ ಗೈಡ್ ಶಿಕ್ಷಕಿ ಶ್ರೀಮತಿ ವಿಲ್ಮಾ ಫರ್ನಾಂಡಿಸ್ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಪುತ್ತೂರು ಇದರ ಸಹಕಾರದೊಂದಿಗೆ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳ 2025 ಇವತ್ತು ವಾರ್ಷಿಕ ಮೇಳದಲ್ಲಿ ಭಾಗವಹಿಸುತ್ತಿರುವ ಒಟ್ಟು ಮಕ್ಕಳ ಸಂಖ್ಯೆ 350. ಅದು ನಮ್ಮದೇ ಸಂಸ್ಥೆಯ ವಿದ್ಯಾರ್ಥಿಗಳು ಅನ್ನುವ ಹೆಮ್ಮೆಯೊಂದಿಗೆ ಕಳೆದ 12 ವರ್ಷಗಳ ಹಿಂದೆ ಅತ್ಯಂತ ಸಣ್ಣ ಮಟ್ಟದಲ್ಲಿ ಆಯೋಜಿಸಲ್ಪಡುತ್ತಿರುವಂತಹ ಈ ವಾರ್ಷಿಕ ಮೇಳ ಇವತ್ತು ಕಳೆದ ಹಲವಾರು ವರ್ಷಗಳಿಂದ ಹೊಸ ಯೋಜನೆಗಳೊಂದಿಗೆ ವಿನೂತನವಾಗಿ ಆಚರಿಸುವ ಯೋಚನೆಯನ್ನ ಮಾಡಿಕೊಂಡು ಈ ವರ್ಷ 13ನೇ ವರ್ಷದ ಸಂಭ್ರಮದಲ್ಲಿದ್ದೇವೆ. ಈ ವಾರ್ಷಿಕ ಮೇಳದ ಶಿಬಿರಾಗ್ನಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳನ್ನ ಬರಮಾಡಿಕೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು ನಮ್ಮ ಸಂಸ್ಥೆಯ ನಿವೃತ್ತ ಮುಖ್ಯ ಶಿಕ್ಷಕಿಯಾಗಿ ಸುಮಾರು 35 ವರ್ಷಗಳ ಕಾಲ ಹಲವಾರು ಸಂಸ್ಥೆಗಳಲ್ಲಿ ದುಡಿದು ಲಿಟಲ್ ಫ್ಲವರ್ ಶಾಲೆಯ ಮೇಲಿನ ಪ್ರೀತಿಯಿಂದ ಯಾವತ್ತೂ ಕೂಡ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಈ ಒಂದು ವಾರ್ಷಿಕ ರ್ಯಾಲಿಯ ಬೆನ್ನೆಲುಬಾಗಿ ನಮಗೆ ಮಾರ್ಗದರ್ಶನವನ್ನ ನೀಡುತ್ತಿರುವ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕಿ ವಂದನೀಯ ಭಗಿನಿ ಪ್ರಶಾಂತಿ ಬಿಎಸ್ ಇವರನ್ನ ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ ಬಿಎಸ್ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಿತ್ತು ಮಾನ್ಯ ನೂತನ ಸಹಾಯಕ ಆಯುಕ್ತರಾಗಿರುವ ಸ್ಟೆಲ್ಲಾ ವರ್ಗೀಸ್. ಕಾರ್ಯಕ್ರಮಕ್ಕೆ ಬರುತ್ತೇನೆ ಅಂತ ಹೇಳಿ ಇವತ್ತು ಒಪ್ಪಿಕೊಂಡಿದ್ರು, ಆದ್ರೆ ಅನಾರೋಗ್ಯದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಮಾಹಿತಿಯನ್ನ ಕೂಡ ಮುಖ್ಯ ಶಿಕ್ಷಕರಿಗೆ ವಾಟ್ಸ್ಆಪ್ ಮುಖೇನ ನೀಡಿದ್ದಾರೆ. ಅವರ ಉಪಸ್ಥಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ಶಿಬಿರಾಗ್ನಿ ಉದ್ಘಾಟನೆಗಾಗಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಒಂದು 15 ದಿನಗಳ ಹಿಂದೆಯೇ ಮಾಹಿತಿಯನ್ನ ಕೊಟ್ಟಿದ್ದೆವು. ಸಿಕ್ಕಿದಾಗ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ನಾನು ಹೇಳುವ ಮೊದಲೇ ಅವರು ನಮ್ಮಲ್ಲಿ ಹೇಳುತ್ತಿದ್ರು. ಅಂತಹ ಸಜ್ಜನ ವ್ಯಕ್ತಿತ್ವದ
ಪ್ರೀತಿ ಇಟ್ಟು ಅತ್ಯಂತ ಸುಶ್ರಾವ್ಯವಾಗಿ ಒಂದು ಹಾಡನ್ನ ಹಾಡುವ ಮೂಲಕ ಪ್ರೇಕ್ಷಕರ ಮನರಂಜನೆಯ ಜೊತೆಗೆ ನೀವು ತಾಲೂಕು ಕಚೇರಿಗೆ ಹೋದಾಗ ಅತ್ಯಂತ ನಗುಮುಖದ ಸೇವೆಯೊಂದಿಗೆ ಒಬ್ಬ ಜನಸ್ನೇಹಿ ಅಧಿಕಾರಿಯಾಗಿ ಪುತ್ತೂರು ತಾಲೂಕಿನಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ಪುತ್ತೂರು ತಾಲೂಕಿನ ಮಾನ್ಯ ತಹಶೀಲ್ದಾರ್ ಆಗಿರುವ ಶ್ರೀಯುತ ಪುರಂದರ ಹೆಗ್ಡೆ ಇವರು. ಇವತ್ತು ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಮುಖ್ಯ ಶಿಕ್ಷಕಿ ಹೂವನ್ನ ನೀಡಬೇಕು. ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಪುತ್ತೂರು ತಾಲೂಕಿನ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ. ಕೊರೋನಾ ಕಾಲಘಟ್ಟದಲ್ಲಿ ಪುತ್ತೂರಿನ ಸ್ಥಳೀಯ ಸಂಸ್ಥೆಯ ವಾಟ್ಸ್ಆಪ್ ಗ್ರೂಪ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ 1.5 ವರ್ಷದ ಒಂದು ಕಾರ್ಯಕ್ರಮದ ಚೌಕಟ್ಟನ್ನ ಹಾಕಿಕೊಂಡು ನಿರಂತರವಾಗಿ ಸ್ಕೌಟ್ ಗೈಡ್ ಮಕ್ಕಳನ್ನ ಆಕ್ಟಿವ್ ಆಗಿಡುವುದರಲ್ಲಿ ಅತ್ಯಂತ ಪ್ರಮುಖ ಕಾರಣೀಭೂತರು ನಮ್ಮ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳು. ಜೊತೆಗೆ ಪುತ್ತೂರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸ್ಥಳೀಯ ಸಂಸ್ಥೆಯ ಲೆಕ್ಕ ಹಾಕಿದ್ರೆ ಅತ್ಯಂತ ಲೀಡಿಂಗ್ ಅಲ್ಲಿ ಹೋಗುವುದಕ್ಕೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವ ಕಾರಣ. ಅದು ಪುತ್ತೂರು ನಗರಸಭೆಯ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಪುತ್ತೂರು ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ವಿದ್ಯಾ ಆರ್ ಗೌರಿ. ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಮೇಡಮ್. ತಮಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವದ ಸ್ವಾಗತ, ಸುಸ್ವಾಗತ. ಇವರಿಗೆ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ. ವಿದೇಶದಲ್ಲಿ ಸುಮಾರು 3 ರಿಂದ 4 ದಶಕಗಳ ಕಾಲ ವೈದ್ಯ ವೃತ್ತಿಯನ್ನ ಮಾಡಿಕೊಂಡು ಅಲ್ಲಿ ತನ್ನದೇ ಆದಂತ ಒಂದು ಕ್ಲಿನಿಕ್ ಅನ್ನ ಇಟ್ಟುಕೊಂಡು ವಿದೇಶದಲ್ಲೂ ಕೂಡ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಅತ್ಯಂತ ಪರಿಣತ ವೈದ್ಯ ಅನ್ನುವ ಬಿರುದಿನೊಂದಿಗೆ ಪುತ್ತೂರು ತಾಲೂಕನ್ನ ಕೂಡ ಬಿಟ್ಟು ಕೊಡದೆ ರೋಟರಿ ಅಂತ ಸಂಸ್ಥೆಗಳಲ್ಲಿ ಸದಾ ತನ್ನನ್ನ ತೊಡಗಿಸಿಕೊಂಡು ಇವತ್ತಿಗೂ ಕೂಡ ಅತ್ಯಂತ ಕ್ರಿಯಾಶೀಲರಾಗಿರುವ ಒಬ್ಬ ಪರಿಸರ ಪ್ರೇಮಿ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ. ಅವರ ಮನೆಗೆ ಹೋದಾಗ ಯಾವುದೋ ಊಟಿ ಅಥವಾ ಯಾವುದೋ ಒಂದು ಗಾರ್ಡನ್ಗೆ ಹೋದಂತ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭವ ಆಗತ್ತೆ. ಇವತ್ತು ಕೂಡ ಆ ಒಂದು ಗಾರ್ಡನ್ ಅನ್ನ ಮನೆಯಲ್ಲಿ ಮೇಂಟೈನ್ ಮಾಡಿರ್ತಕ್ಕಂಥದ್ದು, ಒಂದು ಬುದ್ಧನ ವಿಗ್ರಹವನ್ನ ಸ್ಥಾಪಿಸಿ ಅವರ ಮನೆಯ ಪರಿಸರವನ್ನ ವಿದೇಶದಲ್ಲಿದ್ದುಕೊಂಡು ಕೂಡ ಇವತ್ತು ಭಾರತದ ಸಂಸ್ಕೃತಿಯ ಆಧಾರಿತವಾಗಿ ಅವರ ಬದುಕನ್ನ ಕಟ್ಟಿಕೊಂಡದ್ದು ಮಾತ್ರ ವಿಶೇಷ. ಇಂಥವರು ನಮ್ಮ ಹಿರಿಯ ವಿದ್ಯಾರ್ಥಿ ಅನ್ನುವಂಥದ್ದು ನಮ್ಮ ಹೆಮ್ಮೆ, ಅದು ನಮ್ಮ ಸಂಸ್ಥೆಯ ಹೆಮ್ಮೆ ಅನ್ನುವ ಮಾತಿನೊಂದಿಗೆ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ ಇವರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಪುತ್ತೂರಿಗೆ ಒಬ್ಬ ಕ್ರಿಯಾಶೀಲ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೊಂದು ಪಾದರಸದಂತ ವ್ಯಕ್ತಿತ್ವ, ಅದು ಭರತ್ ರಾಜ್. ಬಹುಶಃ ರಾಜ್ಯ ಸಂಘಟನಾ ಆಯುಕ್ತರಾಗಿದ್ದುಕೊಂಡು ನಮ್ಮ ಭರತ್ ರಾಜ್ ಹತ್ರ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಷಯದಲ್ಲಿ ನಂಬರ್ 1 ಆಗಿರುತ್ತೆ. ಅದಕ್ಕೆ ಬುದ್ಧಿವಂತರ ಜಿಲ್ಲೆ ಅಂತ ನಮ್ಗೆ ಕರೆಯುತ್ತೆ. ಅದೇ ರೀತಿ ಸ್ಕೌಟ್ ಗೈಡ್ ಅಲ್ಲೂ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಮುನ್ನುಡಿಯಾಗಿ, ಅದು ರಿಜಿಸ್ಟ್ರೇಷನ್ ಇರಬಹುದು ಅಥವಾ ಯಾವುದೇ ಆಕ್ಟಿವಿಟಿ ಇರಬಹುದು, ಎಲ್ಲ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ರಾಜ್ಯ ಪುರಸ್ಕಾರವನ್ನ ಪಡೆಯುವಂತದ್ದಿರಬಹುದು, ರಾಷ್ಟ್ರಪತಿ ಪುರಸ್ಕಾರವನ್ನ ಪಡೆಯುವಂತದ್ದಿರಬಹುದು, ಎಲ್ಲದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಮುಂಚೂಣಿಯಲ್ಲಿದೆ ಅಂತ ಕೇಳಿದ್ರೆ ದಿನಕ್ಕೆ ಒಂದು 2,000 ದಿಂದ 3,000 ಮೆಸೇಜ್ಗಳನ್ನ ದಿನನಿತ್ಯ ಶಿಕ್ಷಕರಿಗೆ ಹಾಕಿ ಶಿಕ್ಷಕರನ್ನ ಉತ್ತೇಜನ ಮಾಡುವುದರ ಜೊತೆಗೆ ಶಿಕ್ಷಕರಿಗೆ ಚೊರೆ ಮಾಡಿ ಆದ್ರೂ ಕೂಡ ಕೆಲಸವನ್ನ ತೆಗಿಬೇಕು ಅಂತ ಹೇಳುವ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವ ಭರತ್ ರಾಜ್. ಒಂದು ಕಾರ್ಯಕ್ರಮವನ್ನ 1 ತಿಂಗಳ ಹಿಂದೆ ಹೇಳಿದ್ದೆ, ಕ್ಲಬ್ದ ಸಮಯಕ್ಕೆ ಸರ್ 21ಕ್ಕೆ ಕಾರ್ಯಕ್ರಮ ಅಲ್ವಾ ಅಂತ ನಮ್ಮನ್ನ ನೆನಪಿಸುವಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮವನ್ನ ಮೆದುಳಲ್ಲಿ ಅಚ್ಚೊತ್ತಿಟ್ಟುಕೊಳ್ಳುವಂತ ವ್ಯಕ್ತಿತ್ವ ನಮ್ಮ ಭರತ್ ರಾಜ್. ಅತ್ಯಂತ ಚಿರ ಯುವಕ, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕ ಭರತ್ ರಾಜ್ ಇವರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಮುಖ್ಯ ಶಿಕ್ಷಕರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಮಕ್ಕಳೇ, ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮತಿ ಮೈತ್ರಿ ಹಿಮಾಲಯ ವುಡ್ ಬ್ಯಾಚ್ ತರಬೇತಿಯನ್ನ ಮುಗಿಸಿ ಪದವಿಯನ್ನ ಪಡೆದುಕೊಂಡವರು, ನಮ್ಮ ಆತಿಥೇಯ ಬೆತನಿ ಪ್ರೌಢಶಾಲೆಯ ಶಿಕ್ಷಕಿ ಮೇಡಮ್ ತಮ್ಮನ್ನ ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಶ್ರೀನಿವಾಸ್ ಬಿ. ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರುವ ಕಿಶೋರ್ ಬುಟ್ಯಾಡಿ ಅವರನ್ನ ಆಹ್ವಾನಿಸಿದ್ದೆವು. ಅವರ ವ್ಯಕ್ತಿತ್ವವನ್ನ ನಾವು ಕಂಡಿದ್ದೇವೆ. ಅತ್ಯಂತ ಸರಳವಾಗಿ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನುವುದನ್ನ ಅವರಿಂದ ನೋಡಿ ಕಲಿಯುವಷ್ಟರ ಮಟ್ಟಿಗೆ ಸರಳತೆಯನ್ನ ರೂಢಿಸಿಕೊಂಡವರು. ಅವರ ಗುರು ಯಾರು ಅಂತ ಕೇಳಿದ್ರೆ, ಅವರನ್ನ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನಾನು ರಾಜ್ಯ ಪುರಸ್ಕಾರ ಅಂತ ಹೇಳಿ ನಾನು ಬರ್ತೇನೆ ಅಂತ 1 ತಿಂಗಳ ಹಿಂದೆ ಒಪ್ಪಿಕೊಂಡಿದ್ರು. ಅದು ಯಾರು ಅಂತ ಕೇಳಿದ್ರೆ ನಮ್ಮ ಶ್ರೀನಿವಾಸ್ ಬಿ ಅವರ ಶಿಷ್ಯ ಅನ್ನುವಂಥದ್ದು. ನಾನು ಸರ್ವೆ SGM ವಿದ್ಯಾಸಂಸ್ಥೆಯಲ್ಲಿ ಶ್ರೀನಿವಾಸ್ ಸರ್ ಅವರ ಮಾರ್ಗದರ್ಶನದಂತೆ ರಾಜ್ಯ ಪುರಸ್ಕಾರವನ್ನ ಪಡೆದಿದ್ದೇನೆ ಅಂತ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ಸರ್ ನಿವೃತ್ತಿಯಾಗಿ ತುಂಬಾ ವರ್ಷ ಆಗಿದೆ, ಆದ್ರೆ ಎಲ್ಲ ದೈಹಿಕ ಶಿಕ್ಷಣ ಗ್ರೂಪ್ ಅಲ್ಲಿ ದಿನನಿತ್ಯ ಆಕ್ಟಿವ್ ಆಗಿರುವವರು ಇದೇ ನಿವೃತ್ತಿಯಾಗಿರುವ ಶ್ರೀನಿವಾಸ್ ಸರ್ ಅವರು. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಪ್ರೀತಿ ಇಟ್ಟು ಹೋಗುವವರು. ಅವರ ಮನಸ್ಸು ಕೂಡ ವಿಶಾಲ. ಅವರಿಬ್ಬರು ಮಕ್ಕಳು ಕೂಡ ನಮ್ಮದೇ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಅನ್ನುವಂಥದ್ದು ನಮ್ಮ ಸಂಸ್ಥೆಯ ಹೆಮ್ಮೆ. ಶ್ರೀನಿವಾಸ್ ಬಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮುಖ್ಯ ಶಿಕ್ಷಕಿ ಹೂ ನೀಡಬೇಕು. ಎಲ್ಲ ಮಕ್ಕಳೇ, ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮೇಬಲ್ ಡಿಸೋಜಾ. ಈ ವರ್ಷದ ತಾಲೂಕು ಮಟ್ಟದ ರ್ಯಾಲಿಯನ್ನ ಅವರೇನು ಕೆಲವೇ ತಿಂಗಳಲ್ಲಿ ರಿಟೈರ್ಡ್ ಆಗ್ತಾರೆ. ಕಡೆಯ ಒಂದು ಕಾರ್ಯಕ್ರಮವನ್ನ ನೆನಪಿಟ್ಟುಕೊಳ್ಳುವಷ್ಟರ ಮಟ್ಟಿಗೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಕೂಡ ಕಷ್ಟ. ಜೊತೆಗೆ ಸಣ್ಣ ಪುಟ್ಟ ಭೌತಿಕ ಪರಿಸರದ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಕೂಡ ಹೊಂದಿಸಿಕೊಂಡು ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಬೇಕು. ಇಡೀ ಪುತ್ತೂರು ತಾಲೂಕಿನ ಎಲ್ಲ ಶಾಲೆಯ ಮಕ್ಕಳನ್ನ ಅವರ ಶಾಲೆಯಲ್ಲಿ ಸೇರಿಸಿಕೊಂಡು ಪಾಪೆ ಮಜ್ಜಲ್ನಲ್ಲಿ ಒಂದು ಉತ್ತಮ ಗುಣಮಟ್ಟದ ಒಂದು ತಾಲೂಕು ಮಟ್ಟದ ರ್ಯಾಲಿಯನ್ನ ಸಂಘಟನೆ ಮಾಡಿದವರು. ಇನ್ನೊಂದು ಉಲ್ಲೇಖ ಮಾಡಬೇಕು, ಕಳೆದ ವರ್ಷದ ಕ್ಯಾಂಪಿನ ಬೆಳಗಿನ 300-350 ಮಕ್ಕಳ ಒಂದು ವಿಶೇಷ ಉಪಹಾರದ ವ್ಯವಸ್ಥೆಯನ್ನ ಕೂಡ ಉಚಿತವಾಗಿ ಕೊಟ್ಟವರು ನಮ್ಮ ಮೇಬಲ್ ಡಿಸೋಜಾ. ಈ ವರ್ಷ ಕೂಡ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಒಬ್ಬ ಒಳ್ಳೆಯ ಗೈಡ್ ಶಿಕ್ಷಕಿ, ಹಿಮಾಲಯ ವುಡ್ ಬ್ಯಾಚ್ ತರಬೇತಿಯನ್ನ ಪಡೆದುಕೊಂಡವರು. ಈ ಸ್ಥಳೀಯ ಸಂಸ್ಥೆಯ ಮುನ್ನಡೆಗೆ ನಮ್ಮ ಕ್ರಿಯಾಶೀಲ ಕಾರ್ಯದರ್ಶಿ ವಿದ್ಯಾ ಮೇಡಮ್ ಅವರಿಗೆ ಎಡಗೈ ಬಲಗೈ, ಒಂದು ಸುನೀತಾ ಮೇಡಮ್ ಮತ್ತೊಂದು ಮೇಬಲ್ ಮೇಡಮ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಮೇಡಮ್ ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಶಿಕ್ಷಕಿ ಹೂ ನೀಡಿ ಸ್ವಾಗತಿಸ್ತಾರೆ. ಎಲ್ಲರೂ ಮಕ್ಕಳು, ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಡಾಕ್ಟರ್ ಶ್ರೀಪ್ರಕಾಶ್. ಅದು ನಮ್ಮ ಸಂಸ್ಥೆಗೆ ಸದಾ ಬೆನ್ನೆಲುಬಾಗಿ ಯಾವುದೇ ಕಾರ್ಯಕ್ರಮ ಇರಲಿ ನಾನಿದ್ದೇನೆ ಅಂತ ಹೇಳಿ ನಮ್ಮನ್ನ ಒಂದು ಉರಿದುಂಬಿಸುವವರು, ನಮಗೆ ಶಕ್ತಿಯನ್ನ ತುಂಬುವವರು. ಜೊತೆಗೆ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಒಂದು ಕೆಲಸವನ್ನ ಮುಟ್ಟಿದ್ರೆ ಅದನ್ನ ಪರ್ಫೆಕ್ಟ್ ಆಗಿ ಮಾಡುವವರು. ಬಾಲಿವುಡ್ ಅಲ್ಲಿ ನಾವು ಅಮೀರ್ ಖಾನ್ ಅನ್ನ ಮಿಸ್ಟರ್ ಪರ್ಫೆಕ್ಟ್ ಅಂತ ಕರಿತೇವೆ. ನಮ್ಮ ಶಾಲೆಯಲ್ಲಿ ಒಂದು ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳಿದ್ರೆ ಅದು ಡಾಕ್ಟರ್ ಶ್ರೀಪ್ರಕಾಶ್ ಅಂತ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಶ್ರೀಪ್ರಕಾಶ್ ಅವರದು. ಸರ್ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಮಮತಾ ಶ್ರೀವಾತ್ಸವ್. ಅವರ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆ ಅಂತೇಳಿ ಲಿಟಲ್ ಫ್ಲವರ್ ಅನ್ನ ಹುಡುಕಿ ಬಂದದ್ದು. ಅವರಿಗೆ ನಮ್ಮದು ಕನ್ನಡ ಮಾಧ್ಯಮ ಶಾಲೆ ಅಂತ ಗೊತ್ತಿರಲಿಲ್ಲ. ಕೆಳಗಿನ ಅಂಗಡಿಯಲ್ಲಿ ರಮೇಶಣ್ಣನನ್ನ ಭೇಟಿಯಾಗಿ ಅವರು ಆಂಗ್ಲ ಮಾಧ್ಯಮ ಶಾಲೆ ಅಂತ ಇಲ್ಲಿ ಹುಡುಕಿ ಬರುವಾಗ
ಅವರು ಕನ್ನಡ ಮಾಧ್ಯಮ ಆದ್ರೂ ಇಂಗ್ಲಿಷ್ ಉತ್ತಮ ಇದೆ ಅಂತ ಹೇಳಿ ಇವರಿಗೆ ಹೇಳಿ ಮೇಡಮ್ ಬಂದ ನಂತರ ನಮ್ಮ ಶಾಲೆಗೆ ಬಂದ ನಂತರ ಅವರು ಆಂಗ್ಲ ಮಾಧ್ಯಮ ಶಾಲೆಗೆ ಮಕ್ಕಳನ್ನ ಹಾಕದೆ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಇಬ್ಬರು ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ. ಜೊತೆಗೆ ಅವತ್ತಿನಿಂದ ಇವತ್ತಿನವರೆಗೂ ಕಳೆದ 4 ವರ್ಷದಿಂದ ನಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಒಂದು ಪಾಲನ್ನ ಕೊಡುವವರು ನಮ್ಮ ಮಮತಾ ಮೇಡಮ್ ಅವರು. ಇವತ್ತು ವೇದಿಕೆಯಲ್ಲಿ ದೊಡ್ಡ ಮಟ್ಟದ ಒಂದು ಬ್ಯಾನರ್ ಅನ್ನು ಹಾಕಿದ್ದೇವೆ. ಜೊತೆಗೆ ಮೊನ್ನೆ ಶಾಲಾ ವಾರ್ಷಿಕೋತ್ಸವ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ದೊಡ್ಡ ಮಟ್ಟದ ಸಹಕಾರವನ್ನ ನೀಡುತ್ತಾ ಈ ಒಂದು ಅದ್ದೂರಿ ಕಾರ್ಯಕ್ರಮದ ಆಯೋಜನೆಗೆ ನಮಗೆ ಬೆನ್ನೆಲುಬಾಗಿ ನಿಂತು ಸ್ವತಃ ನಮ್ಮನ್ನ ಸ್ಫೂರ್ತಿ ತುಂಬಿದವರು ಮಮತಾ ಮೇಡಮ್. ತಮ್ಮ ಪ್ರೀತಿ ನಿಮ್ಮ ಸಹಕಾರಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ವೆಲ್ಕಮ್ ಕ್ಲಾಪ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಮೈತ್ರಿ ಮೇಡಮ್. ನಮ್ಮದೇ ಸಂಸ್ಥೆಯ ಮತ್ತೊಂದು ಕವಲು ಬೆತ್ತನಿ ಪ್ರೌಢಶಾಲೆ. ಈ ಸಂಸ್ಥೆಯಲ್ಲಿ ಇತ್ತೀಚೆಗೆ ಹಿಮಾಲಯ ವುಡ್ ಬ್ಯಾಚ್ ತರಬೇತಿಯನ್ನ ಪಡೆದು ಆ ಪದವಿಯನ್ನ ಗಳಿಸಿ ಇವತ್ತು ಪ್ರೀತಿ ಇಟ್ಟಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಕ್ಷಿಣ ಕೊರಿಯಾ ಜಾಂಬೂರಿಗೆ ದಕ್ಷಿಣ ಕೊರಿಯಾಕ್ಕೂ ಕೂಡ ಹೋಗಿ ಆ ಸಂಸ್ಥೆಯಿಂದ ವಿದ್ಯಾರ್ಥಿಗಳನ್ನ ಕೂಡ ಕೊಂಡು ಹೋದ ಖ್ಯಾತಿ ಇವರಿಗೆ ಇದೆ. ಇವತ್ತು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮತಿ ಡಾರತಿ ಮೇರಿ ಡಿಸೋಜಾ ಉಪಸ್ಥಿತರಿದ್ದಾರೆ. ಮೇಡಮ್ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬೆತ್ತನಿ ಹಿರಿಯ ಪ್ರಾಥಮಿಕ ಶಾಲೆ ಪಾಂಗ್ಲಾಯಿ ಇಲ್ಲಿನ ಮುಖ್ಯ ಶಿಕ್ಷಕಿ ಭಗಿನಿ ಸೆಲಿನ್ ಪೇತ್ರ ಅವರ ಸಂಸ್ಥೆಯಲ್ಲೂ ಕೂಡ ಇಂಥದ್ದೇ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ಮೂಲಕ ಸ್ಕೌಟ್ ಗೈಡ್ ಚಳವಳಿಗೆ ಒಂದು ಸ್ಫೂರ್ತಿಯನ್ನ ತುಂಬುವ ಮೂಲಕ ನಮ್ಮ ಮೇಲೆ ಪ್ರೀತಿ ಇಟ್ಟು ಪ್ರತಿ ವರ್ಷ ಕೂಡ ಕಾರ್ಯಕ್ರಮಕ್ಕೆ ಬಂದು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವವರು ಭಗಿನಿ ಸೆಲಿನ್ ಪೇತ್ರ. ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ರಾಮಚಂದ್ರ ಭಟ್. ರಾಮಚಂದ್ರ ಭಟ್ ಅಂತ ಹೇಳಿದ್ರೆ ಅವರು ಮಾಸ್ಟ್ರೋ ಅಥವಾ ಪೋಷಕನ ಅಂತ ಗೊತ್ತಾಗಲ್ಲ. ಬಹುಶಃ ಈ ಒಂದು ವಾರ್ಷಿಕ ರ್ಯಾಲಿಯನ್ನ ಸಂಘಟಿಸಬೇಕು ಅಂತ ಸ್ಕೂಲ್ ಡೇ ಮುಗಿದ ಮಾರನೇ ದಿನದಿಂದ ಸಣ್ಣ ನೆನಚರಿಸುತ್ತಿದ್ರು. ಇನ್ನು ಒಂದು ದೊಡ್ಡದರಲ್ಲಿ ಕ್ಯಾಂಪ್, ಇನ್ ದೊಡ್ಡ ಕಾರ್ಯಕ್ರಮ ಮತ್ತೆ ಬರುವ ವರ್ಷ. ಅದರಿಂದ ಆವತ್ತಿನಿಂದ ಇವತ್ತಿನವರೆಗೆ ನಿನ್ನ 2 ದಿನ ಕೂಡ ಪ್ರತಿ ಹಂತದಲ್ಲೂ ಕೂಡ ನನ್ನ ಜೊತೆ ಇದ್ದು ನಮಗೆ ಸಂಪೂರ್ಣವಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ಮಾರ್ಗದರ್ಶನವನ್ನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಒಂದು ಸಹಕಾರವನ್ನ ಕೂಡ ನೀಡಿದವರು ನಮ್ಮ ರಾಮಚಂದ್ರ ಭಟ್ ಅವರು. ಅತ್ಯಂತ ಸರಳ ಸಜ್ಜನಿಕೆಯ ಯಾವುದೇ ಸಂಸ್ಥೆಗೆ ಅವರು ಹೋಗ್ಲಿ ಅಲ್ಲಿ ಒಂದು ಪೋಸ್ಟ್ ಅನ್ನ ಪಡೆಕೊಂಡ ನಂತರ ಅಥವಾ ಪೋಸ್ಟ್ ಇಲ್ಲದೆ ಇದ್ರೂ ಕೂಡ ಅತ್ಯಂತ ಸಕ್ರಿಯವಾಗಿ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ದುಡಿಯುವಂತ ಒಂದು ವಿಶಾಲ ಹೃದಯ ನಮ್ಮ ರಾಮಚಂದ್ರ ಭಟ್ ಅವರಿಗೆ ಇದೆ. ಆದ್ರಿಂದ ಅವರು ಎಲ್ಲಿಂದ ನಮ್ಮ ಕಮಿಟಿಗೆ ಜಾಯಿನ್ ಆಗಿದ್ದಾರೆ ಅಲ್ಲಿಂದ ಇಲ್ಲಿ ತನಕ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಅವರ ಕೆಲಸ ಬಿಟ್ಟು ನಮಗೆ ಸಪೋರ್ಟ್ ಅನ್ನ ಮಾಡುವವರು ರಾಮಚಂದ್ರ ಭಟ್ ಸರ್. ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಡಾರತಿ ಮೇರಿ ಡಿಸೋಜಾ. ಬಹುಶಃ ಲಿಟಲ್ ಫ್ಲವರ್ ಶಾಲೆ ಯಾವತ್ತು ಮರೆಯದ ಹೆಸರು. ಬಹುಶಃ ಇವತ್ತು ಒಬ್ಬರು ಸೀನಿಯರ್ ಟೀಚರ್ ಉಪಸ್ಥಿತರಿದ್ದಾರೆ. 10 ರಿಂದ 12 ಜನ ಸೀನಿಯರ್ ಟೀಚರ್ ಅನ್ನ ಯಾವುದೇ ಕಾರ್ಯಕ್ರಮ ಮಾಡ್ಲಿ ನಮ್ಮ ಬೆನ್ನೆ ಹಿಂದೆ ಅವರಿದ್ದಾರೆ ಅಂತ ನಾವು ಹೇಳುವವರು, ನಂಬುವವರು. ಅಂತದ್ರಲ್ಲಿ ಸುಮಾರು 22 ವರ್ಷಗಳ ಕಾಲ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಸ್ಕೌಟ್ ಗೈಡ್ ಅನ್ನುವಂತ ಒಂದು ಸಂಸ್ಥೆಯನ್ನ ಕಟ್ಟಿಕೊಂಡು ಅದರ ನೇತೃತ್ವವನ್ನ ವಹಿಸಿಕೊಂಡು ಇವತ್ತು ವಿಲ್ಮಾ ಟೀಚರ್ ಇದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಶ್ರೀಮತಿ ಡಾರತಿ ಮೇರಿ ಡಿಸೋಜಾ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡುವಂತದ್ದು, ಅದಕ್ಕೆ ಆರ್ಥಿಕ ಶಕ್ತಿಯನ್ನ ತುಂಬುವಂತದ್ದು, ಪ್ರತಿಯೊಂದನ್ನ ಕೂಡ ಈ ಸಂಸ್ಥೆಗೆ ಸಹಕಾರವನ್ನ ಕೊಡುವವರು ನಮ್ಮ ಡಾರತಿ ಮೇರಿ ಡಿಸೋಜಾ. ಕಳೆದ ಹಲವಾರು ವರ್ಷಗಳಿಂದ ಈ ವಾರ್ಷಿಕ ರ್ಯಾಲಿಯನ್ನ ಸಂಘಟಿಸಿ ಮೇಳದ ನಾಯಕಿಯಾಗಿಯೂ ಕೂಡ ಈ ಸಂಸ್ಥೆಯನ್ನ ಮುನ್ನಡೆಸಿದವರು ನಮ್ಮೆಲ್ಲರ ಸ್ಫೂರ್ತಿ ಶ್ರೀಮತಿ ಡಾರತಿ ಮೇರಿ ಡಿಸೋಜಾ. ಇವರಿಗೆ ಅತ್ಯಂತ ಗೌರವದ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಕ್ಲಾಪ್ಸ್ ಗೋ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಆ ತುದಿಯಲ್ಲಿ ಉಪಸ್ಥಿತರಿದ್ದಾರೆ ಪ್ರಾರ್ಥನಾ ಬಿ. ಗೊತ್ತಿದೆ, ಮಿಸ್ಟರ್ ಪರ್ಫೆಕ್ಟ್ ಅವರ ಮಗಳು.
ಕೊರೋನಾ ಕಾಲಘಟ್ಟ ಇರಬಹುದು, ಅದಕ್ಕಿಂತ ಮುಂಚೆ ಇರಬಹುದು. ಒಬ್ಬ ತಂದೆಗೆ ನನ್ನ ಮಕ್ಕಳನ್ನ ಈ ರೀತಿ ಮಾಡಬೇಕು ಅಂತ ಒಂದು ಕನಸಿರತ್ತೆ. ಆ ಕನಸಿನ ಕಡೆಗೆ ಮಕ್ಕಳನ್ನ ಹುರಿದುಂಬಿಸುವ ಕೆಲಸವನ್ನ ಮಾಡುತ್ತಾರೆ. ಬಹುಶಃ ಡಾಕ್ಟರ್ ಶ್ರೀಪ್ರಕಾಶ್ ಅವರು ಒಂದು ಸಂಗೀತ ಶಿಕ್ಷಣಕ್ಕಾಗಿ ತನ್ನ ಮಕ್ಕಳನ್ನ ಫ್ಲೈಟ್ ಅಲ್ಲಿ ಇರಬಹುದು, ಚೆನ್ನೈಗೆ ಹೋಗಿ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಎಲ್ಲರೂ ಮಾತಾಡಿರಬಹುದು, ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲದ್ದು ಚೆನ್ನೈಯಲ್ಲಿ ಏನುಂಟು ಅಂತ. ನಮ್ಮ ಡಾಕ್ಟರ್ ಶ್ರೀಪ್ರಕಾಶ್ ಅವರ ಮಹತ್ವಾಕಾಂಕ್ಷೆ ಹೇಗೆ ಅಂತ ಕೇಳಿದ್ರೆ, ಎಲ್ಲೂ ಇಲ್ಲದ್ದು ನನ್ನಲ್ಲಿರಬೇಕು ಅಂತ. ನೀವು ಕಲ್ತ್ರೆ ಅದನ್ನ ಪರ್ಫೆಕ್ಟ್ ಆಗಿ ಕಲಿಬೇಕು ಅಂತ. ಅರ್ಧಂಬರ್ಧ ಜ್ಞಾನ ನನಗೆ ಬೇಡ ಅಂತ. ಆದ್ರಿಂದ ಒಬ್ಬ ಸ್ವಾರ್ಥ ಇಲ್ಲದ ವ್ಯಕ್ತಿತ್ವದ ಮೂಲಕ ಇಲ್ಲಿಂದ ಚೆನ್ನೈಗೆ ಮಗಳನ್ನ ಕರೆದುಕೊಂಡು ಹೋಗಿ ಸಂಗೀತ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ನಮ್ಮ ಡಾಕ್ಟರ್ ಶ್ರೀಪ್ರಕಾಶ್ ಅವರು ಮಾಡಿದ್ರು. ಆದ್ರೆ ಮಗಳು ಅದನ್ನ ಸುಳ್ಳು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ರಾಷ್ಟ್ರ ಮಟ್ಟದ ಇಲಾಖೆಯ ವತಿಯಿಂದ ರಾಷ್ಟ್ರ ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ಇಡೀ ದೇಶಕ್ಕೆ 3ನೇ ಸ್ಥಾನವನ್ನ ಪಡೆದ ಖ್ಯಾತಿ ನಮ್ಮ ಪ್ರಾರ್ಥನಾ ಬಿ ಅವರಿಗೆ ಸಲ್ಲತ್ತೆ. ಇವತ್ತು ಗೌರವಾರ್ಪಣೆ ಕೂಡ ಇದೆ. ಇವತ್ತು ತಂದೆಯ ಒಂದು ಕನಸನ್ನ ನನಸಾಗಿಸಿ ಇವತ್ತು ಪ್ರಾರ್ಥನಾ ಅವರು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ. ಇವತ್ತು ನಿನ್ನೆ ಹೇಳುತ್ತಿದ್ರು, ಮೊದಲು ಒಬ್ಬ ಹಿರಿಯ ವಿದ್ಯಾರ್ಥಿ ಇದ್ದೆ, ಇನ್ನು ಜೂನಿನಿಂದ 3 ಹಿರಿಯ ವಿದ್ಯಾರ್ಥಿ, ನನ್ನ ಪಾಲು ದೊಡ್ಡದು ಬೇಕಾಗಿದೆ ಅಂತ ಒಬ್ಬ ಡಾಕ್ಟರ್ ಶ್ರೀಪ್ರಕಾಶ್ ಅವರ ಮಗಳು ಪ್ರಾರ್ಥನಾ ಬಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ನಮ್ಮ ಸಂಸ್ಥೆಯ ಹೆಮ್ಮೆ ಪ್ರಾರ್ಥನಾ ಬಿ ಇವರಿಗೆ ದೊಡ್ಡ ಚಪ್ಪಾಳೆಯ ಒಂದು ಸ್ವಾಗತವನ್ನ ಬಯಸ್ತಾ ವೆಲ್ಕಮ್ ಕ್ಲಾಪ್ಸ್ ಗೋ. ನಿಮ್ಗೆ ಅನ್ನಿಸಬಹುದು ಸ್ವಾಗತ ಭಾಷಣ ದೊಡ್ಡದಿರಬಹುದು ಅಂತ, ಆದ್ರೆ ಇದು ಅನಿವಾರ್ಯತೆ ಇದೆ. ಧನ್ಯವಾದವನ್ನ ಒಂದೇ ಮಾತಿನಲ್ಲಿ ಮುಗಿಸ್ತೇನೆ ನಾನು. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೆ ಹೂ ಕೊಟ್ಟು ಸ್ವಾಗತ ಮಾಡಿದವರು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ BS ಅವರು. ಅವರೆಲ್ಲೂ ನಾನು ಮೈಕ ಮುಟ್ಟುವುದಿಲ್ಲ, ನಾನು ಇವತ್ತು ಕೂತ್ಕೊಂಡು ಆ ಕಡೆ ಈ ಕಡೆ ಹೋಗುವ ಕೆಲಸ ಮಾತ್ರ ಮಾಡ್ತೇನೆ ಅಂತ ನನ್ನ ಜೊತೆ ಒಪ್ಪಂದ ಮಾಡಿದ್ರು. ಇವತ್ತು ಸ್ವಾಗತವನ್ನ ಮುಖ್ಯ ಶಿಕ್ಷಕಿಯವರು ಮಾಡಬೇಕಿತ್ತು, ಆದ್ರೆ ಅವರಿಗೆ ಈ ಕಡೆ ಆ ಕಡೆ ನೋಡುವಾಗ ಸ್ವಲ್ಪ ವರ್ಟಿಕೋ ಪ್ರಾಬ್ಲಮ್ ಇದ್ದ ಕಾರಣ ನೀವೇ ಮಾಡಿ ಅಂತ ಹೇಳಿ ಈ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ. ಅವರು ಕಳೆದ 4 ವರ್ಷಗಳ ಹಿಂದೆ ಈ ಶಾಲೆಗೆ ಪ್ರಶಾಂತಿ ಸಿಸ್ಟರ್ ಕೂಡ ಈ ಒಂದು ಸಂಸ್ಥೆಯನ್ನ ಬೆಳೆಸಿದವರು. ಅದಕ್ಕೆ ಒಂದು ಯೋಗ್ಯವಾದ ವ್ಯಕ್ತಿ ಯಾರು ಬೇಕು ಅಂತ ಅವರೇ ಸೂಚಿಸಿ ನಮ್ಮ ಭಗಿನಿ ವೆನಿಶಾ BS ಅವರನ್ನ ಇಲ್ಲಿಗೆ ಕರೆ ತಂದಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತಿದ್ರೆ ಅದಕ್ಕೊಂದು ದೈವ ಶಕ್ತಿ ಅಂತ ಬೇಕು. ಆ ದೇವರ ಶಕ್ತಿ ಇಲ್ಲದಿದ್ರೆ ಯಾವುದೂ ಆಗುವುದಿಲ್ಲ. ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಒಂದು ಪ್ರಾರ್ಥನೆಗೆ ಬಲವನ್ನ ತುಂಬುವ ಮೂಲಕ, ಎಲ್ಲ ಮಕ್ಕಳಿಗೂ ಕೂಡ ಆ ಪ್ರಾರ್ಥನೆಯ ಮಹತ್ವವನ್ನ ಹೇಳಿಕೊಡುವ ಮೂಲಕ ಇಡೀ ಶಾಲೆಯ ಮಕ್ಕಳನ್ನ ಒಂದು ಮನಸ್ಸನ್ನ ಪರಿವರ್ತನೆ ಮಾಡುವಂತ ಒಂದು ಶಕ್ತಿ ಇರುವಂತದ್ದು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ BS ಅವರಿಗೆ. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರ, ಅವರು ನಮಗೆ ಸಪೋರ್ಟ್ ಮಾಡದೇ ಇದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಂತಹ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ಕೊಟ್ಟವರು ನಮ್ಮ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ BS ಇವರಿಗೂ ಕೂಡ ಪ್ರೀತಿಯ ಸ್ವಾಗತ. ವೆಲ್ಕಮ್ ಕ್ಲಾಪ್ಸ್ ಗೋ. ಇವರಿಗೆ ವಿಲ್ಮಾ ಟೀಚರ್ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಪ್ರೇಕ್ಷಕ ಬಂಧುಗಳೇ, ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮ, ಈ ಕಾರ್ಯಕ್ರಮದ ನಂತರ 1,500 ಜನರಿಗೆ ಊಟವನ್ನ ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ಇದೆ. ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು, ಎಲ್ಲ ಕಾರ್ಯಕ್ರಮಕ್ಕೆ 1 ನಯಾ ಪೈಸೆಯನ್ನ ನಾವು ಶಾಲೆಯಿಂದ ಹಾಕಲಿಲ್ಲ. ಎಲ್ಲ ಮೊತ್ತವನ್ನ ಕೊಟ್ಟವರು ಯಾರು ಅಂತ ಹೇಳಿದ್ರೆ ನಮ್ಮ ಪೋಷಕರು. ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಾಯೋಜಕರು ಯಾರು ಅಂತ ಕೇಳಿದ್ರೆ ನಮ್ಮ ಪೋಷಕರು. ಅಂತಹ ದೊಡ್ಡ ಮನಸ್ಸಿನ ವಿಶಾಲ ಹೃದಯದ ಒಂದು ಪೋಷಕರ ಸಮೂಹ ಇವತ್ತು 800ರಿಂದ 1,000 ಸಂಖ್ಯೆಯಲ್ಲಿ ಪೆವಿಲಿಯನ್ ಅಲ್ಲಿ ಕುಳಿತುಕೊಂಡು ನಮ್ಮನ್ನ ಮುಂದಕ್ಕೆ ಬಿಟ್ಟಿದ್ದೀರಿ. ಎಲ್ಲ ಪೋಷಕ ಬಂಧುಗಳಿಗೆ ನಮ್ಮ ಶಾಲಾ ವತಿಯಿಂದ ಕೃತಜ್ಞತೆ ಜೊತೆಗೆ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸುಮಾರು 350ಕ್ಕಿಂತ ಅಧಿಕ ನಮ್ಮ ಸ್ಕೌಟ್ ಗೈಡ್ ಕಬ್ಬುಲ್ ಮಕ್ಕಳು. ಕಳೆದ ಒಂದು 20ರಿಂದ 25 ದಿನ ಇದಕ್ಕೋಸ್ಕರ ಸಾರ್ಥಕ ಶ್ರಮವನ್ನ ಪಟ್ಟು ಇವತ್ತವರ ಒಂದು ಸಾಧನೆಯನ್ನ, ಅವರ ಶ್ರಮವನ್ನ, ಅವರ ಪ್ರತಿಭೆಯನ್ನ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವವರಿದ್ದಾರೆ. ಪ್ರೀತಿಯ ಮಕ್ಕಳಿಗೂ ಕೂಡ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸುದ್ದಿ ಸಮೂಹ ಸಂಸ್ಥೆಯನ್ನ ನಾನು ಉಲ್ಲೇಖ ಮಾಡಲೇಬೇಕು. ಲಿಟಲ್ ಫ್ಲವರ್ ಶಾಲೆಯಲ್ಲಿ ಆಗುವ ಯಾವುದೇ ಕಾರ್ಯಕ್ರಮ ಇರಲಿ, ಅದಕ್ಕೆ ಲೈವ್
ಜೊತೆಗೆ ಮಾಧ್ಯಮ ಪ್ರಚಾರ ಉಚಿತ ಉಚಿತ ಉಚಿತ, ಅದು ಖಚಿತ. ಅದು ಡಾಕ್ಟರ್ UP ಶಿವಾನಂದರ ಮೂಲಕ ಅವರ ಮಕ್ಕಳು, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಅತ್ಯಂತ ಪ್ರೀತಿಯಿಂದ ಅವರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಪುತ್ತೂರು ನಗರಸಭೆಯ ಮಾನ್ಯ ಕಮಿಷನರ್ ಆಗಿರುವ ಮಧು ಎಸ್ ಮನೋಹರ್ ಅವರು ಆಗಮಿಸಿದ್ದಾರೆ. ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಧು ಎಸ್ ಮನೋಹರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಮಾನ್ಯ ಶಾಸಕರ ಜೊತೆ ಮೀಟಿಂಗ್ ಅಲ್ಲಿ ಇದ್ರು. ಸರ್ ಬರಬೇಕು ಅಂದಾಗ ನಾನು ಖಂಡಿತ ಬಂದು ಹೋಗ್ತೇನೆ ಅಂತ ಹೇಳಿ ಬಂದವರು ನಮ್ಮ ಮಧು ಎಸ್ ಮನೋಹರ್, ಮಾನ್ಯ ಆಯುಕ್ತರು ನಗರಸಭೆ ಪುತ್ತೂರು. ಪ್ರೇಕ್ಷಕ ಬಂಧುಗಳೇ, ನಾನು ಒಂದು ವಿಷಯ ಉಲ್ಲೇಖ ಮಾಡಬೇಕು. ಇವತ್ತು ಇಡೀ ಕರ್ನಾಟಕದಲ್ಲಿ 224 ತಾಲೂಕುಗಳಿದೆ, 30 ಜಿಲ್ಲೆಗಳಿದೆ. ಈ ಎಲ್ಲ ತಾಲೂಕುಗಳಲ್ಲಿ ಅನೇಕ ನಗರಸಭೆಗಳಿದೆ. ಸ್ವಚ್ಛತೆಯ ದೃಷ್ಟಿಯಿಂದ ನೋಡಿದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ನಂಬರ್ 3ನೇ ಸ್ಥಾನವನ್ನ ಪಡೆಕೊಂಡದ್ದು ಕೆಲವು ವರ್ಷಗಳ ಹಿಂದೆ ನಮ್ಮ ನಗರಸಭೆ. ಇವತ್ತು ಮುಂದಿನ ಸ್ವಚ್ಛತಾ ಸರ್ವೇಕ್ಷಣೆಯಲ್ಲಿ 100% ಪುತ್ತೂರು ನಗರಸಭೆ ಇಡೀ ರಾಜ್ಯಕ್ಕೆ ಫಸ್ಟ್ ಬರುತ್ತೆ ಅನ್ನುವಂತ ಒಂದು ನಂಬಿಕೆ ನಮ್ಮಲ್ಲಿದೆ. ಅದಕ್ಕೆ ಕಾರಣ ಮಧು ಎಸ್ ಮನೋಹರ್. ಇನ್ನೊಂದು ಉಲ್ಲೇಖ ಮಾಡಬೇಕು, ನಮ್ಮ ಬನ್ನೂರಿನಲ್ಲಿ ಡಂಪಿಂಗ್ ಯಾರ್ಡ್ ಇದೆ. ಇವರ ನೇತೃತ್ವದಲ್ಲಿ ಒಂದು ಬಯೋಗ್ಯಾಸ್ ಉತ್ಪಾದನೆ ಮಾಡುವಂತ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ. ಇನ್ನು ದರ್ಬೆಯ ರೈಸ್ ಸರ್ವಿಸ್ ಸ್ಟೇಷನ್ ಅಲ್ಲಿ ನಮ್ಮ ನಗರಸಭೆಯಲ್ಲಿ ಉತ್ಪಾದನೆ ಮಾಡಿದ ಆಟೋ ಗ್ಯಾಸ್ ಕೂಡ ಲಭ್ಯ ಬಯೋಗ್ಯಾಸ್ ಕೂಡ ಲಭ್ಯವಾಗುವ ದಿನ ಇನ್ನೊಂದು ಹಂತವಾಗಿ ಇದೆ. ನಮ್ಮ ಪೆಟ್ರೋಲಿಯಂ ಇಲಾಖೆಯ ವತಿಯಿಂದ ಒಂದು ಅನುಮೋದನೆ ಸಿಕ್ಕಿದ್ರೆ ಪುತ್ತೂರಿಗೆ ಬಯೋ ಇಂಧನವನ್ನ ಪ್ರೊಡಕ್ಟ್ ಮಾಡುವಂತ ಒಂದು ದೊಡ್ಡ ಹೆಮ್ಮೆ ಇಡೀ ಭಾರತದಲ್ಲಿ 2ನೆಯ ಒಂದು ಸಂಸ್ಥೆಯಾಗಿ ಪುತ್ತೂರು ನಗರಸಭೆ ಮೂಡುತ್ತೆ. ಯೋಚನೆ ಮಾಡಿಕೊಳ್ಳಿ. ಎಲ್ಲದರ ರೂವಾರಿ ಮಧು ಎಸ್ ಮನೋಹರ್ ಅವರು. ಪುತ್ತೂರಿಗೆ ಚಿಕ್ಕಮಗಳೂರಿನವರಾದ್ರೂ ಕೂಡ ಪುತ್ತೂರಿಗೆ ಬಹಳ ಹತ್ತಿರ. ನಮ್ಮ ನೆರೆಯ ಸಂತ ಫಿಲೋಮಿನ ಪ್ರೌಢಶಾಲೆಯಲ್ಲೇ ಓದಿದವರು, ಅದೇ ಹಾಸ್ಟೆಲ್ ಅಲ್ಲಿ ಇದ್ದವರು. ನಮ್ಮ ಶಾಲೆಯಲ್ಲಿ ರೋಸ್ಲಿನ್ ಟೀಚರ್ ಇದ್ರು, ಅವರ ಗಂಡ NDS ಅವರ ಪ್ರೀತಿಯ ಶಿಷ್ಯ. ಇವತ್ತು ನಮ್ಮ ಶಾಲೆ ಪುತ್ತೂರಿಗೆ ನಗರಸಭೆ ಆಯುಕ್ತರಾಗಿ ಪ್ರಥಮ ಬಾರಿಗೆ ಬಂದಾಗ ಶಿಕ್ಷಕರ ದಿನಾಚರಣೆಗೆ ಮುಂಚಿತವಾಗಿ NDS ಅವರನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನ ಪಡೆಕೊಂಡು ನನ್ನಿಂದ ಏನಾಗಬೇಕು ಅಂತ ಕೇಳಿದಾಗ ನನ್ನ ರಸ್ತೆ ಸ್ವಲ್ಪ ಮೇಲೆ ಕೆಳಗೆ ಇದೆ, ಸರಿ ಮಾಡಿ ಕೊಡಪ್ಪ ಅಂತ ಹೇಳುವಾಗ ಶಿಕ್ಷಕರ ದಿನಾಚರಣೆಗೆ ಅದನ್ನ ಗಿಫ್ಟ್ ಕೊಟ್ಟವರು ನಮ್ಮ ಮಧು ಎಸ್ ಮನೋಹರ್. ಅಂತೆಂತ ಒಬ್ಬ ಅಧಿಕಾರಿಯಾಗಿದ್ದುಕೊಂಡು ಒಂದು ನಗರಸಭೆಯನ್ನ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ. ಇನ್ನೊಂದು ನಾನು ಉಲ್ಲೇಖ ಮಾಡಬೇಕು, ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಂದ ಪ್ರಶಂಸಾ ಪತ್ರ ನಮ್ಮ ನಗರಸಭೆಯ ಆಯುಕ್ತರಿಗೆ ಬಂದದ್ದು ನಮ್ಮ ಪುತ್ತೂರಿಗರ ಹೆಮ್ಮೆ ಅಂತ ಮಧು ಎಸ್ ಮನೋಹರ್ ಇವರನ್ನ ಅತ್ಯಂತ ಗೌರವದಿಂದ ನಮ್ಮ ಸಂಸ್ಥೆಗೆ ಸ್ವಾಗತಿಸ್ತಾ ಇದ್ದೇವೆ. ಸಂಸ್ಥೆಯ ಮುಖ್ಯ ಶಿಕ್ಷಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಕಡೆಯ ಹಂತಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ, ಆರಕ್ಷಕ ಸಿಬ್ಬಂದಿಗಳಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ನೇರವಾಗಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ, ಇಲ್ಲಿ ದೀಪ ಪ್ರಜ್ವಲನೆ ಇಲ್ಲ, ಶಿಬ್ರಾಗ್ನಿ ನಡೆಯುತ್ತೆ. ಅದಕ್ಕಿಂತ ಮುಂಚಿತವಾಗಿ ಶಿಬ್ರಾಗ್ನಿಯ ಉದ್ಘಾಟನೆ ಆಗುವ ಮುಂಚೆ ಶಿಬ್ರಾಗ್ನಿಯ ಉದ್ಘಾಟನಾ ಮಾತುಗಳು ಮಾನ್ಯ ತಹಶೀಲ್ದಾರ್ ಆಗಿರುವ ಶ್ರೀಯುತ ಪುರಂದರ ಹೆಗ್ಡೆ ಇವರಿಂದ. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು, ಇಲ್ಲಿಯ ಒಂದು ಶಾಲಾ ಸ್ಕೌಟ್ಸ್ ಗೈಡ್ಸ್ ಮತ್ತು ಬುಲ್ಬುಲ್ ಇದರ ವಾರ್ಷಿಕ ಮೇಳ 2025 ಈ ಒಂದು ವೇದಿಕೆಯಲ್ಲಿರುವಂಥ ಮಾನ್ಯ ಈ ಒಂದು ಸಂಸ್ಥೆಯ ಗೌರವಾನ್ವಿತ ಮುಖ್ಯಸ್ಥರೇ, ಮಾನ್ಯ ಕಮಿಷನರ್ ಅವರೇ, ಮಾನ್ಯ ಸೀತಾರಾಮರವರೇ, ಮಾನ್ಯ ಶ್ರೀನಿವಾಸರೇ, ಎಲ್ಲ ಇತರ ಗಣ್ಯರೇ ಹೇಳಿದೆ, ಆಮೇಲೆ ಎಲ್ಲ ವೇದಿಕೆಯಲ್ಲಿರುವಂಥ ಅಗ್ರಮಾನ್ಯ ಗಣ್ಯರೇ, ಆಮೇಲೆ ನಮ್ಮ ಮೈಕದ ಮಯೂರ ಅಂತ ಹೇಳ್ತಾರೆ. ಇಡೀ ತಾಲೂಕಿನಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆಗಲಿ ಅದಕ್ಕೆ ಮೈಕದ ಮಯೂರವನ್ನು ಏನು ಅರ್ಪಣೆ ಮಾಡಿದಂಥ ಈ ಸಂಸ್ಥೆ ಕೂಡ ಆಗಿದೆ. ಇದೆ ಪುತ್ತೂರು ತಾಲೂಕಿನಲ್ಲಿ. ನಾವೆಲ್ಲ ಈ ವಾಯ್ಸನ್ನು ಕೇಳಿದ್ದೇವೆ. ಭಾಳಷ್ಟು ಮೆಲೋಡಿಯಸ್ ವಾಯ್ಸ್ ಆಗಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಇಡೀ ತಾಲೂಕು ಆಡಳಿತಕ್ಕೆ ಸಹಕಾರ ಕೊಡುವಂಥವರು ನಮ್ಮ ಬಾಲಕೃಷ್ಣರವರು. ಬಂದಿರುವಂಥ ಎಲ್ಲ ಗೌರವಾನ್ವಿತ ಶಿಕ್ಷಕ ವರ್ಗದವರೇ,
ಪತ್ರಿಕಾ ಮಾಧ್ಯಮದವರೇ, ಗೌರವಾನ್ವಿತ ಪೋಷಕರೇ, ಸಜ್ಜನ ನಾಗರಿಕ ಬಂಧುಗಳೇ, ಈಗಾಗಲೇ ಈ ಶಾಲೆಯ ಬಗ್ಗೆ ಬಹಳಷ್ಟು ಹೇಳಿದರು. ಪೋಷಕರು ಯಾವ ರೀತಿ ಈ ಶಾಲೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಮಕ್ಕಳು ಯಾವ ರೀತಿ ಇದ್ದಾರೆ, ಈ ವೇದಿಕೆಯಲ್ಲಿ ಇದ್ದವರೆಲ್ಲ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಧಿಕಾರಿ ವರ್ಗದವರು ಏನೆಲ್ಲ ಮಾಡಿದ್ದಾರೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಬಾಲಕೃಷ್ಣರವರು. ಈ ಪುತ್ತೂರು ಅಂತ ಹೇಳುವಂಥದ್ದು ಬಹಳಷ್ಟು ವಿಶೇಷವಾದಂಥ ಊರು. ಹತ್ತೂರು ಬಿಟ್ಟರು ಪುತ್ತೂರು ಬಿಡಲಾರೆ ಅಂತ ನಾವು ಯಕ್ಷಗಾನದಲ್ಲೆಲ್ಲ ರಾಮಾಯಣ ಮಹಾಭಾರತದಲ್ಲಿ ಕೂಡ ಹೇಳುವುದನ್ನು ಕೇಳಿದ್ದೇವೆ. ಇಲ್ಲಿ ಮುತ್ತು ಬೆಳೆಯುತ್ತಿತ್ತು ಬಹಳಷ್ಟು ಪುತ್ತೂರು ಅಂತ ಸಮೃದ್ಧಿಯನ್ನು ಹೊಂದಿರುವಂಥ ನಾಡು. ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿ ಇರುವಂಥದ್ದು, ಚರ್ಚ್ ಇರುವಂಥದ್ದು, ಮಸೀದಿ ಇರುವಂಥದ್ದು, ಅಂಥ ಪವಿತ್ರವಾದ ಈ ಮಣ್ಣು, ಈ ಮಣ್ಣಿಗೆ ಬಹಳಷ್ಟು ವಿಶೇಷತೆ ಇದೆ. ಈ ಮಣ್ಣಿನ ಗುಣಗಾನವನ್ನು ನಾವು ಹಿಂದೆ ಕೂಡ ನೋಡಿದ್ದೇವೆ. ಯಾಕಂದ್ರೆ ನಾವು ಪಕ್ಕದ ತಾಲೂಕಿನವರೇ, ಈ ಜಿಲ್ಲೆಯವರೇ. ಆದ ಕಾರಣ ಈ ಮಣ್ಣಿನ ಗುಣ ಏನು, ಈ ಊರಿನ ಏನು ವ್ಯವಸ್ಥೆಗಳು, ಈ ವಾತಾವರಣ ಏನು, ಇದೆಲ್ಲ ನಾವು ಹತ್ತಿರದಿಂದ ಬಲ್ಲವರು. ಅಂಥ ಪುತ್ತೂರು ತಾಲೂಕು. ಇಂಥ ಪುತ್ತೂರು ತಾಲೂಕಿನಲ್ಲಿ ನಮಗೆ ಕೂಡ ಕೊನೆಯದಾಗಿ ಇಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಕೂಡ ಭಗವಂತ ಅವಕಾಶ ಕಲ್ಪಿಸಿದ್ದಾನೆ. ಅದರ ಜೊತೆಯಲ್ಲಿ ಈ ಒಂದು ಶಾಲೆಗೆ ನಾವು ಬಂದು ನಮ್ಮನ್ನೊಂದು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಕರೆದಿದ್ದಾರೆ. ಬಹಳಷ್ಟು ಸಂತೋಷದಿಂದ ನಾವು ಕೂಡ ಒಪ್ಪಿದ್ದೇವೆ. ನಾವೇ ಕೇಳ್ತಿದ್ದೆವು ಯಾವ ದಿನ ಅಂತ, ಎಲ್ಲಿಯಾದರೂ ಮಿಸ್ ಆಗಿ ಬಿಡ್ತದ ಅಂತ. ಆ ಒಂದಂಥ ಗೌರವವನ್ನು ಹೊಂದಿರುವಂಥ ಈ ಶಾಲೆಯಲ್ಲಿ ಕಲಿತವರೆಲ್ಲ ಅನೇಕ ಒಂದು ಫೀಲ್ಡ್ಗಳಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಆ ಸಾಧನೆಗೆ ಕಾರಣ ಈ ವಿದ್ಯಾಸಂಸ್ಥೆ ಅಂತ ಹೇಳ್ಬೋದು. ಈ ವಿದ್ಯಾಸಂಸ್ಥೆಗೆ ಬಹಳಷ್ಟು ಒಂದು ಇತಿಹಾಸವಿದೆ. ನಾನು ಮತ್ತು ನನ್ನ ಕುಟುಂಬದವರು ಚರ್ಚ್ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ, ಇಲ್ಲಿ ನಾವೆಲ್ಲ ಓದಿದವರು. ನನ್ನ ಮಕ್ಕಳು ಸಹ ಅಲ್ಲೇ ಓದಿದವರು. ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಂದಿರೆಲ್ಲ ಓದಿದವರು. ಯಾವ ಮೂಲೆಯಲ್ಲಿದ್ದರೂ ಆ ಚರ್ಚ್ ಶಾಲೆಗೆ ಬರ್ತಿದ್ರು. ಈ ವಿಶೇಷವಾದ ಏನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನನ್ನ ಮನೆ ಕೂಡ ಪಕ್ಕದಲ್ಲಿ ಸಿಟಿಯಲ್ಲಿ ಮನೆ ಇತ್ತು. ಚರ್ಚ್ ಶಾಲೆಯ ಅರ್ಧ ಕಿಲೋಮೀಟರ್ ಒಳಗಡೆ ನನ್ನ ಮನೆ ಇತ್ತು. ಹಾಗೆ ನನ್ನ ಕುಟುಂಬಸ್ಥರು, ನನ್ನ ಅಣ್ಣ ತಮ್ಮಂದಿರೆಲ್ಲ ಅಲ್ಲೇ ಓದಿದ್ದು. ನನ್ನ ಮಕ್ಕಳು ಕೂಡ ಸುಮಾರು 4-5 ಕ್ಲಾಸ್ ತನಕ ಅಲ್ಲಿ ಓದಿದ್ರು. ಮತ್ತೆ ನಮ್ಮ ಈ ನೌಕರಿಯ ಮೇಲೆ ನಾವು ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗೆ ಹೋಗಬೇಕಾದಂಥ ಸಂದರ್ಭ ಬಂತು. ಇವಾಗಲೂ ಆ ಶಾಲೆಯ ಬಗ್ಗೆ ಗೌರವ ಇದೆ. ಈ ಶಾಲೆಯವರು ನಮ್ಮನ್ನು ಕೂಡ ಕರೀತಾರೆ, ಮಾತಾಡಿಸ್ತಾರೆ. ಅಂತ ಒಂದು ಗೌರವ ಇರುವಂಥ ಈ ಕ್ಯಾಥೋಲಿಕ್ ಸಂಸ್ಥೆಗಳು ಬಹಳಷ್ಟು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಪ್ರಪಂಚದಾದ್ಯಂತ ನೀವು ಮದರ್ ತೆರೆಸಾ ನೋಡಿರ್ಬೋದು. ಇನ್ನೂ ಅನೇಕ ಅತಿ ಗಣ್ಯರು ಏನು ಆರೋಗ್ಯದ ಬಗ್ಗೆ ಇರ್ಬೋದು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅನೇಕ ಕೊಡುಗೆಗಳನ್ನು ನೀಡಿರುವಂಥ ಹೆಸರುಗಳನ್ನು ನಾವು ನೋಡಿದ್ದೇವೆ. ಇತಿಹಾಸದ ಪುಟಗಳಲ್ಲಿ ಕೂಡ ಅದು ಇವತ್ತು ಕೂಡ ಅಚ್ಚಳಿದೆ ಉಳಿದಿದೆ. ಇದಕ್ಕೆಲ್ಲ ಕಾರಣ ನಡೆದು ಬಂದ ದಾರಿಗಳು, ಹಿಂದೆ ಏನು ಪುರಾತನದಿಂದ ಬರುವಂಥ ಈ ಕಲ್ಚರ್, ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರುವಂಥದ್ದು ಒಂದು ನಾಡು. ಈ ನಾಡಿನಲ್ಲಿ ಹುಟ್ಟಿದ ಈ ಜನತೆಯಿಂದಾಗಿ ಅನೇಕ ಸ್ವತಂತ್ರ ರಾಷ್ಟ್ರದ ಸ್ವತಂತ್ರ ಪ್ರಜೆಗಳಿಗೆ ಏನು ಅವ್ಯಾತವಾಗಿ ಏನು ಸೇವೆಗಳನ್ನು ಲಭಿಸಬೇಕು ಅಂಥದ್ದನ್ನು ನಾವು ನೋಡಿದ್ದೇವೆ. ಬಹಳಷ್ಟು ಸ್ವಾತಂತ್ರ್ಯ ಹಿಂದಿನ ದಿನಗಳಲ್ಲಿ ನಾವು ಈಗ ಎಲ್ಲ ಬಹಳಷ್ಟು ಮುಂದುವರಿದ ನಮ್ಮದು ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಪರಶುರಾಮನ ಸೃಷ್ಟಿಯ ಅವಿಭಾಜಿತ ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ನಾವು ಬಹಳಷ್ಟು ಸಮೃದ್ಧಿಯನ್ನು ಕಂಡಿದ್ದೇವೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಅಷ್ಟು ಸಮೃದ್ಧಿಯನ್ನು ನಾವು ಕಾಣಲಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಸುಶಿಕ್ಷಿತರು, ವಿದ್ಯಾವಂತರು ಇರುವಂಥ ನಾಡು ಈ ದಕ್ಷಿಣ ಕನ್ನಡ ಜಿಲ್ಲೆ. ಅಂಥದ್ದಲ್ಲಿ ವಿಶೇಷತ ಕೊಡುಗೆಯನ್ನು ನೀವು ಯಾವ ಅಮೆರಿಕ ಹೋಗಿ, ಜಾಪಾನ್ ಹೋಗಿ, ಫಾರಿನ್ ಕಂಟ್ರಿಗಳಿಗೆ ಹೋಗಿ ಎಲ್ಲಿ ಹೋದರೂ ತುಳು ಭಾಷೆಯನ್ನು ಮಾತಾಡುವವರಿದ್ದಾರೆ, ಕನ್ನಡ ಭಾಷೆಯನ್ನು ಮಾತಾಡಿದವರೆ, ತುಳುನಾಡಿನವರು ಒಬ್ಬರಾದರೂ ಇದ್ದಾರೆ. ನಾವು ಯಾವ ಜಿಲ್ಲೆಗೆ ಹೋಗಿ, ಯಾವ ತಾಲೂಕಿಗೆ ಹೋಗಿ ಒಂದು ಮಾತಾಡಿ 2 ಮಾತಾಡುವಾಗ ನಾವು ತಪ್ಪಿ ತುಳು ಮಾತಾಡಿದಾಗ ಅವರು ತುಳುವಾರಿ ಇರ್ತಾರೆ. ಸಣ್ಣ ಬೀಡಂಗಡಿಗೆ ಹೋದಾಗ ಸಹ ಒಬ್ಬರು ತುಳುವಾರಿ ಇರ್ತಾರೆ, ಒಬ್ಬರು ಕನ್ನಡದವರು ಇರ್ತಾರೆ. ಯಾಕೆಂದರೆ ಈ ತುಳುನಾಡಿನ ಮಣ್ಣಿನ ವಿಶೇಷತೆ ಹಾಗೆ ಇದೆ. ಅಂಥ ಒಂದು ನಾಡಿನಲ್ಲಿ ನಾವಿದ್ದೇವೆ. ಇಲ್ಲಿಯ ಏನು ವ್ಯವಸ್ಥೆಗಳು ಆ ರೀತಿ ಇರುವಂಥದ್ದು. ಮುಖ್ಯವಾಗಿ ನಾವು ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಕೊಡ್ತಿದ್ದೇವೆ. ಇಲ್ಲಿ ಪೋಷಕರೇ ಎಲ್ಲವನ್ನು ಮಾಡಿದ್ದಾರೆ, ಪೋಷಕರೇ ನಮ್ಮ ಬೆನ್ನೆಲುಬು ಅಂತ ಹೇಳಿದ್ದಾರೆ. ನಾವು ಓದುವಾಗ ನಮ್ಮ ತಂದೆ ತಾಯಿಗಳು ನಮ್ಮ ಶಾಲೆಗೆ ಎಷ್ಟು ಮೆಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಿರ್ದಿರ್ಲಿಕ್ಕಿಲ್ಲ ಖಂಡಿತವಾಗಿ. ನಮ್ಮ ಪೇರೆಂಟ್ಸು ಯಾವತ್ತು ವರ್ಷಕ್ಕೊಮ್ಮೆ ಬರ್ತಿದ್ರೆ ಏನೋ ಅವನು ಉತ್ತಮವಾಗಿ ಕಲಿಯುವವನಾಗಿರ್ಬೇಕು, ಇಲ್ಲ ತಪ್ಪು ಮಾಡಿರಬೇಕು. 2ರಲ್ಲಿ 1 ಅಂಶಗಳ ಮೇಲೆ ನಮ್ಮ ಪೋಷಕರು ಬರ್ತಿದ್ರು. ಇಲ್ಲದ್ರೆ ಶಾಲೆ ಎಲ್ಲಿರ್ತದೆ, ಏನು ಎಷ್ಟು ಮೆಟ್ಟಿಲುಗಳು, ಆಟದ ಮೈದಾನ ಎಷ್ಟು ದೊಡ್ಡದು, ಏನು ಬರೀತಾನೆ, ಏನು ಓದ್ತಾನೆ, ಇಂಥದ್ದೆಲ್ಲ ವ್ಯವಸ್ಥೆಗಳು ಆವಾಗ ಇರಲಿಲ್ಲ. ಯಾಕೆ ಜೀವನ ಅಷ್ಟು ಕಷ್ಟವಾಗಿರುವಂಥದ್ದು. ಇವಾಗ ನಮ್ಮ ಮಕ್ಕಳಿಗೆ ಹಾಗೆ ಅಲ್ಲ. ಕೆಲವೊಂದು ಶಾಲೆಗಳಲ್ಲಿ ನಾವು ಪೇರೆಂಟ್ಸ್ಗಳಿಗೆ ನಾವು ಎಕ್ಸಾಮ್ ಮಾಡೋದನ್ನು ನೋಡಿದ್ದೇವೆ. ನನ್ನ ಮಗಳಿಗೆ ಊರಲ್ಲಿ ಒಂದು ಶಾಲೆಯಲ್ಲಿ ಮಗಳಿಗೆ ಅಡ್ಮಿಷನ್ ಸೇರಬೇಕಾದ್ರೂ ಎಕ್ಸಾಮ್ ಇತ್ತು. ಅವಳು ಭಾಳ ಸಲೀಸಾಗಿ ಅದನ್ನು ಮುಗಿಸಿಬಿಟ್ಲು, ಅದು ಬೇರೆ ಪ್ರಶ್ನೆ. ಬಟ್ ಅಂತ ಸ್ಟಾರ್ಟಿಂಗ್ ಅವ್ರಿಗೆ ಗೊತ್ತಿತ್ತು ನಾವು ಯಾರು ಏನು, ನಮ್ಮ ಪರಿಚಯವೂ ಇತ್ತು ಅವರಿಗೆ.
ನಮಗೆ ಅವಕಾಶವನ್ನು ಕೊಡುವಂಥ ವ್ಯವಸ್ಥೆಗಳು ಇದ್ದು, ಆದರೆ ಅವರು ಎಕ್ಸಾಮ್ ಮಾಡುವಂಥದ್ದು ಅವರ ಮೂಲಭೂತ ಹಕ್ಕು, ಅದಕ್ಕೆ ಚ್ಯುತಿ ಮಾಡಲಿಕ್ಕೆ ಆಗಲ್ಲ. ಆ ರೀತಿಯಲ್ಲಿ ಅವರು ನಮಗೆ ಹೋದ ತಕ್ಷಣ ಸೀಟನ್ನು ಕೊಡುವವರಿದ್ದರು. ಬಟ್ ಆ ಎಕ್ಸಾಮನ್ನು ನನ್ನ ಮಗಳು ಬರೀಲೇಬೇಕಿತ್ತು, ಬರೆದಳು, ಓಕೆ ಸೀಟ್ ಆಯಿತು. ಮತ್ತು ನನ್ನ ಮಗನಿಗೂ ಮಾಡಿದರು, ಅವನು ಅಷ್ಟು ಬುದ್ಧಿವಂತನಲ್ಲದಿದ್ದರೂ ಎಕ್ಸಾಮಲ್ಲಿ ಪಾಸಾಗಿ ಮತ್ತು ಆ ಶಾಲೆಗೆ ನಮ್ಮನ್ನು ಸೇರಿಸ್ಕೊಂಡ್ರು. ಅಂಥ ವ್ಯವಸ್ಥೆಗಳಿರುವಂಥದ್ದು. ಅಂದರೆ ತಂದೆ ತಾಯಿಗೂ ವಿದ್ಯಾಭ್ಯಾಸದ ವ್ಯವಸ್ಥೆಗಳು ಗೊತ್ತಿರಬೇಕು, ವಿದ್ಯಾಭ್ಯಾಸ ಅಂದರೆ ಏನು ಅಂತ. ಆ ನಂತರ ಮಕ್ಕಳಿಗೆ ಇಂಟರ್ವ್ಯೂ ಮಾಡುವಂಥದ್ದು. ಇನ್ನು ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದಾಗ ಮಕ್ಕಳನ್ನು ಇಂಟರ್ವ್ಯೂ ಮಾಡ್ತಾರೆ, ತಂದೆ ತಾಯಿಯನ್ನು ಇಂಟರ್ವ್ಯೂ ಮಾಡ್ತಾರೆ. ಯಾಕೆ ಇಂಥ ವಿಷಯಗಳನ್ನು ಹೇಳಿದೆ, ನನಗೆ ಟೈಮ್ ಉಂಟು ಅಥವಾ ವೇದಿಕೆಯಲ್ಲಿ ಕೂತವರಿಗೆ ಟೈಮ್ ಉಂಟು ಅಥವಾ ನಿಮಗೆ ಟೈಮ್ ಉಂಟು ಅಂತ ನಿಮ್ಮ ಟೈಮನ್ನು ವೇಸ್ಟ್ ಮಾಡಲಿಕ್ಕೋಸ್ಕರ ನಾನು ಮಾತಾಡ್ತಿಲ್ಲ, ದಯವಿಟ್ಟು ಗಮನಿಸಿ. ಇಂಥ ವ್ಯವಸ್ಥೆಗಳೆಲ್ಲ ಬೆಳೆದು ಬಂದಿದೆ, ಇಂಥ ವ್ಯವಸ್ಥೆಗಳಿದೆ. ನಾವೆಷ್ಟು ಪುಣ್ಯವಂತರು, ನೀವು ನಿಮಗೆ ಪ್ರಶ್ನೆಗಳನ್ನು ಹಾಕಿಕೊಳ್ಳಿ. ಎಲ್ಲ ಚಂದಹಾಸ, ಮಂದಹಾಸ, ಇಂದ್ರಹಾಸವನ್ನು ತೋರಿಸುವಂಥ ಈ ಮಕ್ಕಳಿದ್ದೀರಿ. ನಿಮಗೆ ನಮ್ಮ ಒಂದು ಅಂಕಿಅಂಶದ ಪ್ರಕಾರ ಅಷ್ಟೊಂದು ಕಷ್ಟ ಇದ್ದಿರಲಿಕ್ಕಿಲ್ಲ. ಇವತ್ತೇನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅನೇಕ ಯೋಜನೆಗಳನ್ನು ಕೂಡ ಕೊಡುವಂಥದ್ದು. ಮತ್ತು ನಮ್ಮದು ಆರ್ಥಿಕತೆ ಕೂಡ ಭಾಳಷ್ಟು ಸ್ವಲ್ಪ ಮಟ್ಟಿಗೆ ಬಲಿಷ್ಠವಾಗಿದೆ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಹಿಂದಿನ ನಾವು ಓದುವಂಥ ಈ ವೇದಿಕೆಯಲ್ಲಿರುವಂಥ ಎಲ್ಲರೂ ನಮ್ಮ ಸರಿಸಾಮಾನ್ಯರು, ಕೆಲವು ನಮ್ಮಿಂದ ಜೂನಿಯರ್ಸ್ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಏನು ಎತ್ತ ಹೇಗೆ ಬಡತನ, ಜನಸಂಖ್ಯೆ, ನಿರುದ್ಯೋಗ, ಈ ಸಮಸ್ಯೆಗಳು, ಆರ್ಥಿಕ ವ್ಯವಸ್ಥೆಗಳು ಯಾವ ರೀತಿ ಹಿಂದೆ ಒಂದು 25-30 ವರ್ಷಗಳ ಹಿಂದೆ ಇದ್ದವು, ಈಗ ಯಾವ ರೀತಿ ಇದೆ, ನಾವು ಹೇಗಿದ್ದೇವೆ, ನಾವು ಎತ್ತ ಸಾಗುತ್ತಿದ್ದೇವೆ, ನಮ್ಮ ಗುರಿಗಳೇನು, ನಾವು ಎಲ್ಲಿ ಗುರಿ ತಲುಪಬೇಕು, ನಮ್ಮ ತಂದೆ ತಾಯಿಗಳು ಯಾಕೆ ನಮ್ಮನ್ನು ಕಷ್ಟಪಟ್ಟು ಇಷ್ಟು ಓದಿಸ್ತಾರೆ, ಇಷ್ಟು ಕಷ್ಟಪಟ್ಟು ಕಳಿಸ್ತಾರೆ, ಅವರು ರಟ್ಟೆ ಮುರಿದು ಏನು ಕಷ್ಟಪಟ್ಟು ಜೀವನ ಮಾಡಿದರು, ನಾವು ಕಷ್ಟಪಡಬಾರ್ದು, ಎಲ್ಲ ವೈಟ್ ಕಾಲರ್ ಆಗಿ ನಾವು ಇರಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿಗಳು ಆವತ್ತು ಕಷ್ಟಪಟ್ಟರು, ನಮ್ಮನ್ನು ಓದಿಸಿದರು. ನಾವು ಅದಕ್ಕೆ ತಕ್ಕಾಗಿ ಓದಿದೆವು. ನಮ್ಮ ಕಮಿಷನರ್ ಎಲ್ಲಿ ಚಿಕ್ಕಮಗಳೂರಿನವರು, ಮಲೆನಾಡ ಪ್ರದೇಶದಿಂದ ಬಂದವರು, ಇಲ್ಲಿ ಓದಿ ಇಲ್ಲಿ ಮತ್ತೆ ಕಮಿಷನರ್ ಆದರು, ಇಂಜಿನಿಯರ್ ಎಮ್.ಟೆಕ್ ಕೂಡ ಮಾಡಿದರು ಅವರು. ಹಾಗೆ ಇಂಜಿನಿಯರ್ ಕೂಡ ಆಗಿದ್ರು ನಮ್ಮ ಸ್ನೇಹಿತರು, ಅವರು ಇಲ್ಲಿ ಓದಿದವರು. ಹಾಗೆ ನೀವು ಕೂಡ ಹಾಗೆ. ಮತ್ತೊಂದು ನನ್ನ ಒಂದು ಕಿವಿಮಾತು ಏನಂತ ಹೇಳಿದರೆ, ನಾವು ಭಾಳಷ್ಟು ಮೊಬೈಲ್ ಯುಗದಲ್ಲಿದ್ದೇವೆ, ಕಂಪ್ಯೂಟರ್ ಯುಗದಲ್ಲಿದ್ದೇವೆ, ಮೀಡಿಯಾದಲ್ಲಿದ್ದೇವೆ, ಮೀಡಿಯಾ ಜಗತ್ತಿನಲ್ಲಿದ್ದೇವೆ. ಕಾಮನ್ ಆಗಿ ಮಕ್ಕಳು ಎಲ್ಲ ಈ ಮೊಬೈಲನ್ನು ಭಾಳಷ್ಟು ಇಷ್ಟಪಡುತ್ತಾರೆ. ಮೊಬೈಲ್ನಿಂದ ಎಷ್ಟು ಒಳ್ಳೆಯದಿದೆ ಅಷ್ಟೇ ಕೆಟ್ಟದ್ದು ಕೂಡ ಇದೆ. ಯಾವುದು ಕೂಡ ನಾವು ಎಷ್ಟು ಬಳಸಬೇಕು ಅಷ್ಟನ್ನೇ ಬಳಸಬೇಕಲ್ಲದೆ ಭಾಳಷ್ಟು ಜಾಸ್ತಿ ಬಳಸಿದ್ರೆ ಅದು ಸರಿಯಲ್ಲ. ನಮ್ಮ ಮನೆಯ ಮಕ್ಕಳಿಗೂ ನಾವು ಹೇಳುವುದು ಇದನ್ನೇ, ನಿಮಗೂ ಹೇಳುವುದು ಇದನ್ನೇ ಒಂದು ಕಿವಿ ಮಾತು. ಮೊಬೈಲನ್ನು ನಾವು ಎಷ್ಟು ಸಾಧ್ಯ ಉಂಟು ಅಷ್ಟು ಮಾತ್ರ ಬಳಸಿ. ಸುಮ್ಮನೆ ಮೊಬೈಲನ್ನು ಇಡೀ ದಿನ ನೋಡಿ ನಮ್ಮ ಟೈಮನ್ನು ವ್ಯರ್ಥ ಮಾಡಬೇಡಿ. ನಮ್ಮ ಟೈಮ್ಗಳನ್ನು ವ್ಯರ್ಥ ಮಾಡೋದು ನಮಗೆ ಹಿಂದೆ ಅದು ಬಾಧಕ ಆಗುವ ಸಂಭವ ಇರ್ತದೆ. ಈಗ ನಮ್ಮ ಹತ್ರ ಸಹ ಮೊಬೈಲ್ ಇದೆ, ನಿಮ್ಮ ಹತ್ರ ಸಹ ಮೊಬೈಲ್ಗಳಿವೆ. ನಾವು ಎಷ್ಟು ನೋಡ್ಬೋದು, ಎಷ್ಟು ಅದರಲ್ಲಿ ಮಾತಾಡ್ಬೋದು, ಬಟ್ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇತ್ತು, ಓಕೆ. ಇಡೀ ದಿನ ಮೊಬೈಲ್ ನೋಡುವಂಥದ್ದು, ಇಡೀ ದಿನ ಟಿ ವಿ ನೋಡುವಂಥದ್ದು, ಇಡೀ ದಿನ ಮೀಡಿಯಾದಲ್ಲಿ ನಾವು ಇರುವಂಥದ್ದು, ಇದಷ್ಟು ಸಮಂಜಸ ಅಲ್ಲ ಅಂತ ನನ್ನದೊಂದು ಕಿವಿ ಮಾತು. ಮೊಬೈಲ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸಿ, ಓದುವ ಕಡೆ ನಿಮ್ಮ ಗಮನ ಇರಲಿ. ಓದುವವರೆಲ್ಲ ಉದ್ಯೋಗ ಪಡ್ಕೊಳ್ತಾರ ಕೇಳಿದರೆ ಇಲ್ಲ. ಅವರವರ ಅರ್ಹತೆ, ಯೋಗ್ಯತೆ ಮತ್ತು ಅವರವರ ಅದೃಷ್ಟದ ಬಲದಿಂದ ಅವ್ರು ಯಾವ ಸಾಧನೆಯನ್ನು ಮಾಡಬಹುದು. ವಿದ್ಯಾವಂತನಾದವನು, ಅಧಿಕಾರಿಯಾದವನು, ನೌಕರನಾದವನು ಮಾತ್ರ ಜೀವನವನ್ನು ಸಾಗಿಸ್ತಿಲ್ಲ. ಇವತ್ತು ಕೃಷಿಗೆ ಕೂಡ ಬಹಳಷ್ಟು ಏನು ಸ್ಥಾನವನ್ನು ಕಲ್ಪಿಸಿದ್ದಾರೆ ಇವತ್ತು ಸರ್ಕಾರ. ಕೃಷಿಯಲ್ಲೂ ಬಹಳಷ್ಟು ನಮಗೆ ಅವಕಾಶಗಳಿವೆ, ಉದ್ಯಮದಲ್ಲೂ ಬಹಳಷ್ಟು ಅವಕಾಶಗಳಿವೆ, ಇನ್ನು ಸರ್ವಿಸ್ಗಳಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿವೆ. ನೀವು IAS ಆಗ್ಬೋದು, IPS ಆಗ್ಬೋದು, KS ಆಗ್ಬೋದು, ನೌಕರಿ ಪಡ್ಕೊಳ್ಬೋದು. ಅದರಲ್ಲೂ ನಿಮಗೆ ಉತ್ತಮ ಒಂದು ಸಾಧನೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಇವೆ. ಅದರ ಜೊತೆಗೆ ನಾವು ಎಲ್ಲಿ ಎತ್ತ ಸಾಗುತ್ತಿದ್ದೇವೆ, ನಮ್ಮ ಗುರಿಗಳೇನು, ಇದು ಮುಖ್ಯವಾಗಿ ಇರುವಂಥದ್ದು. ನಮ್ಮ ಪ್ರಪ್ರಥಮವಾಗಿ ನಮ್ಮ ಭಾಳಷ್ಟು ಕೆಲವು ಎದುರು ಬೆಂಚಲ್ಲಿ ಕೂಳ್ತಾರೆ, ಮಧ್ಯದಲ್ಲಿ ಕೂತ್ಕೊಳ್ತಾರೆ, ಹಿಂಬದಿಯಲ್ಲಿ ಕೂತ್ಕೊಳ್ತಾರೆ. ಬರೀ ಎದುರು ಕೂತವನು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಮಧ್ಯದಲ್ಲಿ ಕೂತವನು ಇನ್ನು ಕಮಿಷನರ್ ಆಗ್ತಾನೆ, ಇನ್ನೊಬ್ರು ಟೀಚರ್ ಆಗ್ತದೆ, ಲೆಕ್ಚರರ್ ಆಗ್ತಾರೆ. ಕೊನೆಯಲ್ಲಿ ಕೂತವನು ಏನಾಗ್ತಾನೆ ಅಂತ ಕೇಳಿದರೆ, ಅವನು ನಿಮ್ಮನ್ನೆಲ್ಲ ಆಳುವವನು ಅವನೇ ಆಗ್ತಾನೆ ಲಾಸ್ಟಿಗೆ. ಕೊನೆಯಲ್ಲಿ ಕೂತವನು ಹೇಗೆ ಹೇಳ್ತೀರಾ? ಅವನು ರಾಜಕಾರಣಿ ಆಗ್ತಾನೆ, ಜನಪ್ರತಿನಿಧಿ ಆಗ್ತಾನೆ. ಎದುರು ಕೂತವರಿಗೆಲ್ಲವನ್ನು ಆಳುವವನು. ಅವ್ರು ಬರುವಾಗ ನಾವು ಗೌರವ ಸೂಚುವಂಥದ್ದು, ಜನಪ್ರತಿನಿಧಿಗಳಾಗುವಂಥದ್ದು, ನಾಯಕತ್ವವನ್ನು ಬೆಳೆಸಿಕೊಳ್ಳುವಂಥದ್ದು ಕೂಡ ಅವನಲ್ಲಿ ಗುಣ ಇರ್ತದೆ. ಹಾಗಿರುವಾಗ ಕೊನೆಯ ಸಾಲಲ್ಲಿ ಕೂತವನು ಕೂಡ ದಡ್ಡ, ನಾವು ದಡ್ಡ ಅಲ್ಲ. ಅವನು ಇಡೀ ದೇಶವನ್ನು, ರಾಜ್ಯವನ್ನು, ನಮ್ಮನ್ನೆಲ್ಲ ಆಳುವವನು ಕೂಡ ಅವನು ಕೂಡ ಆಗಿರ್ತಾನೆ. ಹಾಗೆ ಪ್ರತಿಭೆಗಳು ಎಲ್ಲೆಲ್ಲಿ ಸೂಕ್ತವಾಗಿ ಅಡಗಿಕೊಂಡಿರ್ತವೆ ಅಂತ ಹೇಳಲಿಕ್ಕೆ ನಮಗೆ ಕಷ್ಟ. ಅವನವನ ಏನು ಮ್ಯಾನ್ ಪ್ರಪೋಸಲ್, ಗಾಡ್ ಡಿಸ್ಪೋಸಲ್ ಅಂತ, ನಾನೊಂದು ಬಗೆದರೆ ವಿಧಿ ಬೇರೊಂದು ಬಗೆಯಿತು ಅಂತ ಹೇಳ್ತಾರೆ. ಹಾಗೆ ನಮ್ಮ ಅದೃಷ್ಟಗಳು, ನಮ್ಮ ವ್ಯವಸ್ಥೆಗಳು, ನಮ್ಮ ಆಲೋಚನೆಗಳು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಮ್ಮಲ್ಲಿ ಒಂದು ಶಿಸ್ತು ಇರಬೇಕು, ಪ್ರಾಮಾಣಿಕತೆ ಇರಬೇಕು, ನಂಬಿಕೆ ಇರಬೇಕು, ಧ್ಯೇಯತೆ ಇರಬೇಕು, ಸಮಗ್ರತೆ ಇರಬೇಕು.
ಇಂತಹ ವ್ಯವಸ್ಥೆಗಳನ್ನು ಮೂಡಿಸಿಕೊಂಡಾಗ ಮಾತ್ರ ನಾವು ಮುಂದೆ ಜೀವನದಲ್ಲಿ ನೀವು ಯಾವ ಫೀಲ್ಡಲ್ಲಿ ಹೋದರೂ ಇದನ್ನೆಲ್ಲ ಅಳವಡಿಸಿಕೊಂಡಾಗ ಮಾತ್ರ ಅದು ವ್ಯವಸ್ಥಿತವಾದ ಜೀವನ ಅಂತ ಹೇಳ್ತದೆ. ಜೀವನ ನಾವು ಹೇಳುವಷ್ಟು ಸುಲಭದಲ್ಲೂ ಇರುವುದಿಲ್ಲ. ಜೀವನವನ್ನು ರೂಪಿಸಿಕೊಳ್ಳೋರು ನಾವೇ ಆಗಿರ್ತೇವೆ. ನೀವು ಕೂಡ ಸಮಾಜದಲ್ಲಿ ತಂದೆಯಾಗಿ, ತಾಯಿಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಸೊಸೆಯಾಗಿ, ಮಗಳಾಗಿ ಅನೇಕ ವಿವಿಧ ಮಜಲುಗಳನ್ನು ಕೂಡ ನೀವು ದಾಟ್ಲಿಕ್ಕಿದ್ದೀರಿ. ವಿದ್ಯಾರ್ಥಿ ಆಗಲಿಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ನಮ್ಮ ಹಾಗೆ ಕುಟುಂಬದ, ಸಮಾಜದ ಭಾರವನ್ನು ಹೊತ್ತು ಮುಂದೆ ಜೀವನ ಸಾಗಿಸುವವರು ಇದ್ದೀರಿ. ಆ ನಿಟ್ಟಿನಲ್ಲಿ ಮಕ್ಕಳು ಕೂಡ ಏನು ನಮ್ಮ ಜೀವನ ಕಲ್ಪಿಸಬೇಕು, ನಮಗೇನು ಒಳ್ಳೆಯ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾದಂಥ ವಿಚಾರಗಳು. ಅದರ ಜೊತೆಗೆ ಏನು ನಾನು ಹೇಳಿದಾಗೆ, ಆವಾಗಿನ ಹೇಳಿದಾಗೆ ಈ ಕೆಲವೊಂದು ಮೊಬೈಲ್ ಅದು ಇದು ವ್ಯವಸ್ಥೆಗಳು ಕೂಡ ಎಷ್ಟು ಬೇಕು ಅಷ್ಟನ್ನು ಬಳಸಿದರೆ ಬಹಳಷ್ಟು ಉತ್ತಮ ಅಂತ ಈ ವಿಚಾರಗಳು ನಿಮಗೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಹೇಳ್ಬೋದು. ಮತ್ತು ತಮ್ಮ ಪ್ರತಿಭೆಗಳನ್ನು ನಾವು ಹೊರಚೆಲ್ಲುವಂಥದ್ದು ಬಹಳಷ್ಟು ಮುಖ್ಯ. ಪ್ರತಿಯೊಬ್ಬನು ಕೂಡ ಪ್ರತಿಭೆಗಳು ಇರುತ್ತವೆ. ಮತ್ತು ಈ ಶಾಲೆಯ ಇಲ್ಲಿಯ ವಿದ್ಯಾರ್ಥಿಗಳಿದ್ದೀರಿ, ಇಲ್ಲಿಯ ಶಿಕ್ಷಕರಿದ್ದೀರಿ, ಇಲ್ಲಿಯ ಪೋಷಕರು ಕೂಡ ಬಹಳಷ್ಟು ಸ್ಥಿತಿನಿಂದ ಇರುವಂಥದ್ದು. ಇಲ್ಲಿಯ ಶಿಕ್ಷಕರ ಕೊಡುಗೆ ಕೂಡ ನಮ್ಮ ತಾಲೂಕು ಆಡಳಿತಕ್ಕೆ ಇದೆ, ನಮ್ಮ ಸಮಾಜಕ್ಕೆ ಇದೆ, ನಮ್ಮ ಪುತ್ತೂರು ತಾಲೂಕಿಗೆ ಕೂಡ ಇದೆ. ಅದು ನಮಗೆ ಬಹಳಷ್ಟು ಗೌರವವನ್ನು ತಂದುಕೊಟ್ಟಿದೆ. ಯಾಕೆಂತ ಹೇಳಿದರೆ ತಾಲೂಕು ಆಡಳಿತಕ್ಕೆ ಕೂಡ ಒಂದು ಹೆಲ್ಪ್ ಮಾಡುವಂಥದ್ದು. ಚುನಾವಣೆ ಬರ್ಬೋದು, ಇನ್ನೊಂದು ಕಾರ್ಯಕ್ರಮಗಳು ಬರ್ಬೋದು, ಇನ್ನು ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಮುಂದೆ ಬಂದು ನಿಂತು ಈ ಶಿಕ್ಷಕರು ನಮಗೆ ಎಲ್ಲ ನಮ್ಮಿಂದ ಏನಾಗಬೇಕು ಅಂತ ಕೇಳುವಂಥ ಒಂದು ವ್ಯವಸ್ಥೆಗಳು ಕೂಡ ಇಲ್ಲಿ ಇರುವುದನ್ನು ನಾನು ಕೇವಲ 1 ವರ್ಷದೊಳಗೆ ನಾನು ಇದನ್ನು ಕೂಡ ಮನಗಂಡಿದ್ದೇನೆ. ನಮಗೆ ಇವತ್ತು ಇಲ್ಲಿ ಕರೆದಿದ್ದಾರೆ, ಬಹಳಷ್ಟು ಸಂತೋಷ ಆಗಿದೆ. ಇಲ್ಲಿಯ ಮಕ್ಕಳು ಇನ್ನಷ್ಟು ನೀವು ಉತ್ತಮ ರೀತಿಯಲ್ಲಿ ಜೀವನ ಮಾಡೋದರ ಜೊತೆಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ನೀವು ಹೊಂದಬೇಕು ಅಂತ ಹೇಳಿಕೊಂಡು ನಾನು ಶ್ರೀ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ನನಗೆ ಮಾತಾಡಲಿಕ್ಕೆ, ಇಲ್ಲಿ ಬಂದು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ಸಂಬಂಧಪಟ್ಟವರಿಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಸರ್. ಕಾರ್ಯಕ್ರಮವನ್ನ ಮುಂದುವರಿಸಿದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಮಧು ಎಸ್ ಮನೋಹರ್, ಮಾನ್ಯ ಆಯುಕ್ತರು, ನಗರಸಭೆ ಪುತ್ತೂರು, ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿ. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಶಾಲಾ ಸ್ಕೌಟ್ಸ್ ಗೈಡ್ಸ್ ಕಪ್ಸ್ ಬುಲ್ಬುಲ್ ವಾರ್ಷಿಕ ಮೇಳದ ಈ ಸಮಾರಂಭ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಮುಖ್ಯಸ್ಥರೇ, ನಮ್ಮ ತಾಲೂಕು ದಂಡಾಧಿಕಾರಿಯಾದಂಥ ತಹಸೀಲ್ದಾರಾದ ಪುರಂದರ್ ಹೆಗ್ಡೆಯವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ವಿದ್ಯಾರ್ಥಿ ಮಿತ್ರರೇ, ಹಾಗೂ ಎಲ್ಲ ಪೇರೆಂಟ್ಸ್ ಇದ್ದಾರೆ ಅಂತ ಗೊತ್ತಿಲ್ಲ, ಹಾಗೆ ಪೋಷಕರು, ಹಾಗೆ ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ಇವತ್ತು ಲಿಟಲ್ ಫ್ಲವರ್ ಅಲ್ಲಿ ಹಲವಾರು ಸಲ ಕಾರ್ಯಕ್ರಮ ಆಯಿತು. ಇದಕ್ಕೆ ನನ್ನನ್ನು ಹಲವು ಬಾರಿ ಬಾಲಕೃಷ್ಣ ಪೊರ್ದಾಳ್ ಅವರು ಹಲವು ಬಾರಿ ಕರೆದ್ರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ನಾನು ಎಲ್ಲ ಕಾರ್ಯಕ್ರಮವೂ ಮಿಸ್ ಆಗ್ತಾ ಇತ್ತು, ಯಾವ ಕಾರ್ಯಕ್ರಮಕ್ಕೂ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಕಾರ್ಯಕ್ರಮಕ್ಕೆ ಬಂದೇ ಬರ್ತೇನೆ ಅಂತ ಹೇಳಿದೆ. ಆದ್ರೆ ಬೆಳಗ್ಗೆ ಬನ್ನಿ ಅಥವಾ ಸಂಜೆ ಬನ್ನಿ ಅಂತ ಹೇಳಿದ್ರು. ನಾನು ಸಂಜೆ ಬರ್ತೇನೆ, ಯಾಕಂದ್ರೆ ಸಂಜೆ ಫ್ರೀ ಆಗ್ತೇನೆ ಅಂತ. ಆದರೆ ಸಂಜೆ ಮೀಟಿಂಗ್ ಶುರು ಆದ್ದು 5 ಗಂಟೆಗೆ ಶುರು ಆದ್ದು, ನನ್ನ ಮೀಟಿಂಗ್ ಮುಗ್ದದ್ದು 7:15 ಆಯಿತು. ಅಲ್ಲಿಂದ ಮುಗಿಸಿದ ತಕ್ಷಣ ಸೀದಾ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಯಾವ ಕಾರ್ಯಕ್ರಮ ನಡೀತಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂದ ತಕ್ಷಣ ನನಗೆ ನನ್ನ ಬಾಲ್ಯದ ನೆನಪಾಯಿತು. ನಾನು ಅವ್ರು ಹೇಳಿದಾಗೆ ಚಿಕ್ಕಮಂಗ್ಳೂರಿಂದ ನಾನು ಇಲ್ಲಿಗೆ ಬಂದದ್ದು, ಆದರೆ ನನ್ನ ಊರು ಸಕಲೇಶ್ಪುರದಲ್ಲಿರುವಾಗ ನಾನು ಸಹ ಸ್ಕೌಟ್ಸ್ ಅಲ್ಲಿದ್ದೆ. ಸ್ಕೌಟ್ಸ್ ಅಲ್ಲಿ ಒಂದು ಪ್ರಾಮಿಸ್ ಮಾಡ್ತಾರೆ, ಸ್ಕೌಟ್ಸ್ ಅಂಡ್ ಗೈಡ್ಸ್. ಎವ್ರಿಬಡಿ ನೋಸ್ ಇಟ್. ವಾಟ್ ಇಸ್ ಇಟ್? ಇಟ್ಸ್ ಐ ಪ್ರಾಮಿಸ್. ವಾಟ್ ಯು ಪ್ರಾಮಿಸ್? ಕನ್ನಡದಲ್ಲಿ ಹೇಳಿ. ಎಸ್, ನಾನು ನನ್ನ ದೇಶವನ್ನ ಹಾಗೂ ನನ್ನ ದೇವರನ್ನ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ಲಾ ಅನ್ನ ಪಾಲಿಸ್ತೇನೆ, ಹಾಗೂ ನನ್ನ ದೇಶಕ್ಕೆ ಐ ವಿಲ್ ಡೂ ಮೈ ಬೆಸ್ಟ್ ಟು ದ ಕಂಟ್ರಿ ಅಂಡ್ ದ ಗಾಡ್. ರೈಟ್? ಈಗ ಪ್ರತಿಯೊಬ್ರು ಕೂಡ ಏನ ಪ್ರಾಮಿಸ್ ತಗೊಂಡಿದ್ದೀರಿ ಸ್ಕೌಟ್ಸ್ ಆಗಿರುವಾಗ,
ಅದನ್ನ ಪಾಲಿಸಲೇಬೇಕು. ಈಗ ನೀವು ವಿದ್ಯಾರ್ಥಿಗಳಿಂದ ನೀವು ಮುಂದಿನ ಜೀವನದಲ್ಲಿ ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗ್ತೀರಿ. ಯು ಆರ್ ಮೇಡ್ ಎ ಪ್ರಾಮಿಸ್. ನೀವು ಈ ಪ್ರಾಮಿಸ್ ಅನ್ನ ಯಾವಾಗ್ಲೂ ಮುಟ್ಟಬೇಕಾಗ್ತದೆ. ಮೀನ್ಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇರುವಾಗ ಬುಲ್ಬುಲ್ಸ್ ಇರ್ಬೋದು, ಅದು ಪ್ರತಿಯೊಬ್ರು ಕೂಡ ತಮ್ಮದೇ ಹಂತದಲ್ಲಿ ತಮ್ಮ ಸೇವೆಯನ್ನ ದೇವರಿಗಿರ್ಬೋದು ಅಥವಾ ದೇಶಕ್ಕಿರ್ಬೋದು ನಿಮ್ಮ ಸೇವೆಯನ್ನ ಸಲ್ಲಿಸುವಂತ ಕಾರ್ಯವನ್ನ ಮಾಡಲೇಬೇಕು. ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಸಲ್ಲಿಸಬೇಕು. ಈಗಾಗಲೇ ನಮ್ಮ ಸ್ನೇಹಿತರಾದಂತಹ ತಹಸೀಲ್ದಾರ್ ಆದಂತಹ ಪುರಂದರ್ ಹೆಗ್ಡೆ ಅವರು ಹಲವು ವಿಷಯಗಳನ್ನ ಹೇಳಿದ್ರು. ನಾನು ಅದನ್ನ ಮತ್ತೆ ಉಚ್ಚರಿಸಲಿಕ್ಕೆ ಹೋಗುದಿಲ್ಲ. ವಿದ್ಯಾರ್ಥಿಗಳಾಗಿ ಏನೇನ್ ಮಾಡಬೇಕು, ಅವರ ಮಕ್ಕಳು ಯಾವ ರೀತಿಯಲ್ಲಿ ಇದ್ರು, ಪ್ರತಿಯೊಂದನ್ನು ಕೂಡ ಹೇಳಿದ್ರು. ನೀವು ನಿಮ್ಮ ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಉದ್ಯೋಗಕ್ಕೆ ಹೋಗ್ತೀರಿ. ಉದ್ಯೋಗ ಆಗ್ಬೋದು, ಬೇರೆ ರೀತಿಯಲ್ಲಿ ಆಗ್ಬೋದು. ಯಾವುದಕ್ಕೆ ಹೋದ್ರೂ ಕೂಡ ನೀವು ನಿಮ್ಮ ದೇಶಕ್ಕೆ ಯಾವುದಾದ್ರೂ ಒಂದು ಸೇವೆಯನ್ನ ಸಲ್ಲಿಸಬೇಕು. ನಾವು ಈಗ ನಾನು ಇಲ್ಲಿ ಬರುವುದಕ್ಕಿಂತ ಮುಂಚೆ ಇಲ್ಲಿಯೇ ವಿದ್ಯಾರ್ಥಿಯಾಗಿದ್ದೆ. ನಾನು ಫಿಲೋಮಿನಾ ಶಾಲೆಯ 8, 9, 10ನೇ ತರಗತಿಯ ವಿದ್ಯಾರ್ಥಿಯಾಗಿದೆ. ಹಾಗೆ PUC ಯನ್ನು ಕೂಡ ಫಿಲೋಮಿನಾದಲ್ಲೇ ಮಾಡಿದೆ. ನಂತರ ನನ್ನ ಇಂಜಿನಿಯರಿಂಗ್ ಮಾಡಿದೆ. ಆಗ ಇಂಜಿನಿಯರಿಂಗ್ ಆದ ನಂತರ MTech ಮಾಡಿದೆ. MTech ಆದ ನಂತರ ನನಗೆ ಸರ್ಕಾರಿ ಕೆಲಸ ಸಿಗ್ತದೆ ಅಂತೇಳಿ ನಾನು ಯಾವತ್ತೂ ಗಮನಿಸಿರ್ಲಿಲ್ಲ. ಆದ್ರೆ ಸರ್ಕಾರಿ ಕೆಲಸ ಸಿಕ್ಕಿತ್ತು. ಆ ಸರ್ಕಾರಿ ಕೆಲಸ ಸಿಕ್ಕಿದ್ರಿಂದ ಹಲವು ಜಿಲ್ಲೆಗಳಿಗೆ, ಅಂದ್ರೆ ಮಂಗಳೂರು ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನನಗೆ ಪುತ್ತೂರಲ್ಲೇ ಕೆಲಸ ಸಿಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ಪುತ್ತೂರಿಗೆ ಬಂದೆ, ಆದ್ರೆ ಕಮಿಷನರ್ ಆಗಿ ಬಂದೆ. ಆದ್ರೆ ಇಲ್ಲೂ ಒಂದು ಅವಕಾಶ ಸಿಕ್ಕಿತ್ತು. ಅವಕಾಶವನ್ನ ಉಪಯೋಗ ಮಾಡಿಕೊಂಡು ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಗುರುತನ್ನ ತೋರಿಸಬೇಕು, ಹಾಗೆ ನಮ್ಮ ದೇಶಕ್ಕೆ ಒಳ್ಳೆದನ್ನ ಮಾಡಬೇಕು. ಅದು ಪುತ್ತೂರು ನಗರಕ್ಕೆ ಒಳ್ಳೇದಾಗಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಪುತ್ತೂರು ನಗರ ದೇಶದಲ್ಲಿ ಗುರುತಿಸಬೇಕು ಅನ್ನೋ ದೃಷ್ಟಿಯನ್ನ ಹೊಂದಿಕೊಂಡೇ ನಾವು ಮುಂದುವರಿಯುವಂಥದ್ದು. ಈಗ ಪುತ್ತೂರನ್ನ ನಾವು ದೇಶದಲ್ಲಿ ಒಂದು ನಗರವನ್ನ ಸ್ವಚ್ಛತೆಯಲ್ಲಿ ನಾವು ತೋರಿಸಿದ್ದೇವೆ. ಯಾವುದೇ ಇಂದೋರ್ ಅನ್ನುವಂತ ನಗರ ಮಹಾನಗರ, ಅದು ಅಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇದೆ. ಆದ್ರೆ ನಮ್ಮ ನಗರ ಇರುವಂತದ್ದು ಕೇವಲ 60 ರಿಂದ 70 ಸಾವಿರ ಪಾಪ್ಯುಲೇಷನ್. ಈ ಪಾಪ್ಯುಲೇಷನ್ ಅಲ್ಲಿ ನಾವು ಮಾಡ್ಲಿಕ್ಕೆ ಎಷ್ಟು ಆಗ್ತದೆ ಅಷ್ಟನ್ನ ಮಾಡಬಹುದು. ಆದ್ರೆ ತ್ಯಾಜ್ಯದಲ್ಲಿ ನಾವು ಈಗ BioCNG ಘಟಕವನ್ನ ನಿರ್ಮಾಣ ಮಾಡಿದ್ದು ದೇಶದಲ್ಲಿ ಈ ಚಿಕ್ಕ ನಗರಗಳಲ್ಲಿ ನಾವು ಪ್ರಥಮ. ಈ ಪ್ರಥಮ ಅಂತ ಹೇಳಿದ್ರೆ ನಾವು ದೇಶದಲ್ಲಿ ಪ್ರಥಮ ಆಗಿರುವುದಕ್ಕೆ ಬೇರೆ ನಗರಗಳು ಕೂಡ ನಮ್ಮ ಮಾದರಿಯನ್ನ ಅಳವಡಿಸಿಕೊಂಡು ಮಾಡುವಂತದ್ದನ್ನ ನಾವಿಲ್ಲಿ ತೋರಿಸಿಕೊಟ್ಟಿದ್ದೇವೆ. ಈ ನಗರಕ್ಕೆ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬರ್ತಾ ಇದ್ದಾರೆ. ಇದನ್ನ ನಮ್ಮ ಪುತ್ತೂರು ತೋರಿಸಿಕೊಟ್ಟಿದೆ. ಯಾಕೆಂದ್ರೆ ಇಲ್ಲಿ ಪುತ್ತೂರು ನಾವೊಬ್ಬರೇ ಅಲ್ಲ, ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು, ಹಾಗೆ ನಮ್ಮ ಎಲ್ಲ ಸದಸ್ಯರು ಅವರು ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನಗರಸಭೆ ಸದಸ್ಯರಿಲ್ಲದೆ ನಾವು ನಡೆಸಲಿಕ್ಕೆ ಆಗುದಿಲ್ಲ. ನಗರಸಭೆ ಎಲ್ಲ ಪೊಲಿಟಿಕಲ್ ಬಾಡಿ ಏನಿದೆ ಅದನ್ನ ಇಲ್ಲದೆ ನಾವು ನಡೆಸಲಿಕ್ಕೆ ಆಗುದಿಲ್ಲ. ಅವರ ಸಹಕಾರ, ಎಲ್ಲದರಲ್ಲೂ ಕೂಡ ಅವರ ಸಹಕಾರ ಇತ್ತು, ಎಲ್ಲದರಲ್ಲೂ ಕೂಡ ಅವರ ಸಹಾಯ ಇತ್ತು, ಹಾಗೆ ಎಲ್ಲದರಲ್ಲೂ ಕೂಡ ಅವರ ಅನುಮೋದನೆ ಇತ್ತು. ಅದರ ಬೇಸ್ ಮೇಲೆ ನಾವು ಅದನ್ನ ಮುಂದುವರಿಸಿದ್ವಿ. ಈಗ ದೇಶಕ್ಕೆ ತೋರಿಸುವಂತ ವ್ಯವಸ್ಥೆಯನ್ನ ನಾವು ಕಲ್ಪಿಸಿದ್ದೇವೆ, ಅದನ್ನ ಇನ್ಸ್ಟಾಲ್ ಮಾಡಿದ್ದೇವೆ. ಅದು ಸದಸ್ಯರಿಗೂ ಕೂಡ ಆಗ್ಬೋದು, ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಆಗ್ಬೋದು, ಪುತ್ತೂರಿನ ಜನರಿಗೂ ಕೂಡ ಇದೊಂದು ಹೆಮ್ಮೆಯ ವಿಷಯ. ಆ ರೀತಿಯಲ್ಲಿ ಈಗ ಯು ಹ್ಯಾವ್ ಮೇಡ್ ಎ ಪ್ರಾಮಿಸ್ ವೈಲ್ ಜಾಯ್ನಿಂಗ್ ದ ಸ್ಕೌಟ್ಸ್ ಅಂಡ್ ಗೈಡ್ಸ್. ನಿಮ್ಮ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಅಲ್ಲಿ ನೀವು ಪ್ರಾಮಿಸ್ ಅನ್ನ ಮಾಡಿದ್ದೀರಿ. ನೀವು ಕೂಡ ಒಂದು ಯೋಜನೆಯನ್ನ ಹಾಕೊಂಡು ನಿಮ್ಮ ಏಮ್ ಅನ್ನ ರೀಚ್ ಮಾಡಬೇಕು, ಹಾಗೆ ನೀವು ಅದನ್ನ ಅಚೀವ್ ಮಾಡಬೇಕು. ಆಗ್ಲೇ ನೀವು ಯಾರ ಎಪ್ರಿಸಿಯೇಷನ್ ಬೇಕಾಗಿಲ್ಲ, ಮನಸ್ಸಿಗೆ ತೃಪ್ತಿಯನ್ನ ಕೊಡ್ತದೆ. ನೀವು ನಿಮ್ಮ ದೇಶಕ್ಕಾಗಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದೀರಾ ಅಂತ ಹೇಳಿ ಅನಿಸ್ತದೆ. ಅದಿದ್ರೆ ಸಾಕು, ನಿಮ್ಮ ಪ್ರಾಮಿಸ್ ಅನ್ನು ಉಳಿಸ್ಕೊಳ್ತೀರಿ, ಹಾಗೆ ನಿಮ್ಮ ದೇಶಕ್ಕೆ ಒಂದು ಸೇವೆಯನ್ನು ಕೂಡ ಸಲ್ಲಿಸ್ತೀರಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದ್ದೀರಿ. ಅದಕ್ಕಾಗಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಹೇಳ್ತೇನೆ. ಹಾಗೆ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದ ಹೇಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕೃತಜ್ಞತೆಗಳು ಮಾನ್ಯ ಕಮಿಷನರ್ ಶ್ರೀಯುತ ಮಧು ಎಸ್ ಮನೋಹರ್ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಪುತ್ತೂರು ಸ್ಥಳೀಯ ಸಂಸ್ಥೆಯ ಕ್ರಿಯಾಶೀಲ
ಕಾರ್ಯದರ್ಶಿ ಶ್ರೀಮತಿ ವಿದ್ಯಾ ಆರ್ ಗಬ್ರಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಇರುವಂತ ಎಲ್ಲ ಪುಟಾಣಿ ಸ್ಕೌಟ್ ಗೈಡ್ ಕಬ್ಸ್ ಬುಲ್ಬುಲ್ಸ್ ಮಕ್ಕಳೇ, ಪೋಷಕರೇ, ಆಹ್ವಾನಿತರೆ, ಮಾಧ್ಯಮದ ಮಿತ್ರರೇ, ಎಲ್ರಿಗೂ ಸ್ಕೌಟ್ ಗೈಡ್ಸ್ ವಂದನೆಗಳು. ಸ್ನೇಹಿತರೆ, ನೀವೆಲ್ಲರೂ ಸ್ಕೌಟ್ಸ್ ಗೈಡ್ಸ್ನ ಬಗ್ಗೆ ಈಗ ತಾನೇ ಸುಮಾರು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಗಣ್ಯಾತಿ ಗಣ್ಯರು ಸುಮಾರು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸ್ಕೌಟ್ಸ್ ಗೈಡ್ ಸಂಸ್ಥೆ ಶುರುವಾದದ್ದು 1907ರಲ್ಲಿ ಲಾರ್ಡ್ ಬೇಡನ್ ಪವಲ್ ಅವರ ನೇತೃತ್ವ ಅವರು ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆ ಅಂತ ಹೇಳಲಿಕ್ಕಾಗೋದಿಲ್ಲ, ಚಳುವಳಿ ಅಂತ ಹೇಳಿ ನಾವು ಗುರುತಿಸ್ತೇವೆ. ನಮ್ಮ ಕರ್ನಾಟಕದಲ್ಲಿ ಕೃಷ್ಣರಾಜ ಒಡೆಯರ್ ಅವರು 1917ರಲ್ಲಿ ಇದನ್ನು ಸ್ಥಾಪಿಸಿದರು. ಅಂದರೆ ಅದಕ್ಕೆ ಚಾಲನೆ ಕೊಟ್ಟು, ಅದಕ್ಕೆ ಗ್ರಾಂಟ್ಸ್ ಕೊಟ್ಟು ಇದನ್ನು ಮುಂದೆ ಬೆಳೆಸಿದವರು ಕೃಷ್ಣರಾಜ ಒಡೆಯರು. ಇವರನ್ನು ನೆನಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ 50ರಿಂದ 60 ಲಕ್ಷ ತನಕ ಮಕ್ಕಳು ಇದರಲ್ಲಿ ನೋಂದಾವಣೆ ಮಾಡಿಕೊಂಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 4 ಲಕ್ಷ ಮಕ್ಕಳು ಇದರಲ್ಲಿ ತನ್ನ ಸೇವೆಯನ್ನು ನೀಡ್ತಾ ಇದ್ದಾರೆ, ಅದರ ಅನುಭವವನ್ನು ಪಡಿತಾ ಇದ್ದಾರೆ. ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಎಷ್ಟು ಅಂತ ಕೇಳಿದರೆ 3,000 ಜನ, 3,000 ಮಕ್ಕಳಲ್ಲಿ ಇಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಹಾಗೂ ಒಂದು 200 ಹತ್ರ ಟೀಚರ್ಸ್ಗಳ ಟ್ರೈನ್ ಟೀಚರ್ಸ್ ಇದರಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನು ವಿಷಯವನ್ನು, ಈ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಯಾಕೆ ಇಟ್ಟೆ ಅಂತ ಹೇಳಿದ್ರೆ, ನೀವು ಕೂಡ ಈ 3,000 ಮಕ್ಕಳಲ್ಲಿ ಮಾತ್ರ ಅಲ್ಲ, 50-60 ಲಕ್ಷ ಮಕ್ಕಳಲ್ಲಿ ಸ್ಕೌಟ್ಸ್ ಗೈಡ್ಸ್ ಅಲ್ಲಿ ನೀವು ಕೂಡ ಒಬ್ರು ಅಂತ ಹೇಳಿ ಹೆಮ್ಮೆ ಪಟ್ಕೊಳ್ಳಿ ಅಂತ ಹೇಳುವ ಒಂದು ವಿಷಯಕ್ಕೋಸ್ಕರ. ಯಾಕೆಂದ್ರೆ ಯುವಕರು 23ರಿಂದ 30 ಲಕ್ಷ ತನಕ, 30 ಕೋಟಿ ತನಕ ಯುವಕರಿದ್ರೆ ಅದರಲ್ಲಿ ಕೇವಲ 60 ಲಕ್ಷ ಮಕ್ಕಳು ಮಾತ್ರ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚು ಜನರು ಇದರಲ್ಲಿ ಪಾಲ್ಗೊಳ್ಳಬೇಕು, ಇಲ್ಲಿ ಸೇರಬೇಕು. ಸ್ಕೌಟ್ಸ್ ಗೈಡ್ ಸಂಸ್ಥೆಯಲ್ಲಿ ಸೇರಿದ್ರೆ ಮಾತ್ರ ಅದರ ಏನು ವಿಷಯ, ಅದರ ಏನು ಫಲ ಸಿಗ್ತದೆ, ಅದರಿಂದ ಯಾವ ರೀತಿ ನಮ್ಮಲ್ಲಿ ಬೆಳವಣಿಗೆ ಆಗ್ತದೆ ಅಂತ ಹೇಳುವುದನ್ನ ದೊಡ್ಡ ಉದಾಹರಣೆ ನಮ್ಮ ಚೀಫ್ ಕಮಿಷನರ್ ಮಧು ಮನೋಹರ್ ಸರ್ ಅವರು ಈಗಲೇ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿ ಎಷ್ಟು ಚೆನ್ನಾಗಿ, ಎಷ್ಟು ನಮಗೆ ಪ್ರೌಡ್ ಫೀಲ್ ಆಗ್ತದೆ ಅಂತ ಹೇಳಿದರೆ ಅವರ ಜೀವನವನ್ನೇ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸ್ಕೌಟ್ಸ್ ಗೈಡ್ ಸಂಸ್ಥೆಯೇ ಹಾಗೆ. ನಾವು ಮಕ್ಕಳನ್ನು ಯಾವ ರೀತಿ ಟ್ರೈನ್ ಮಾಡ್ತೇವೆ ಅಂತ ಹೇಳಿದರೆ ಅವರಲ್ಲಿ ಆ ಸ್ವಾವಲಂಬಿ, ಆ ಆತ್ಮವಿಶ್ವಾಸ, ಆ ಕರೇಜ್, ಆ ಧೈರ್ಯ, ಆ ಸ್ಥೈರ್ಯ ಮತ್ತು ಆ ವಿವೇಚನೆಯನ್ನು ಯೋಚನೆ ಮಾಡುವ ಶಕ್ತಿಯನ್ನು ಕೂಡ ಬೆಳೆಸುವಂಥ ಒಂದು ಸ್ಕಿಲ್ಸ್ ಅನ್ನು ನಾವು ಡೆವಲಪ್ ಮಾಡ್ತೇವೆ. ಅದು ಮಾತ್ರ ಅಲ್ಲ, ರಾಷ್ಟ್ರ ಪ್ರೇಮದ ಬಗ್ಗೆ ಯಾವ ರೀತಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾಕೆ ರಾಷ್ಟ್ರ ಪ್ರೇಮ ಮುಖ್ಯ, ಅದೊಂದು ಮುಖ್ಯವಾದ ಮೌಲ್ಯ ಅಂತ ಹೇಳುವುದನ್ನು ನಾವು ಅವರಿಗೆ ತಿಳಿಸಿಕೊಡ್ತೇವೆ. ಅಷ್ಟು ಟ್ರೈನ್ಡ್ ಟೀಚರ್ಸ್ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಬೆಳೆಯುವಂಥ, ಶಾರೀರಿಕವಾಗಿ ಅಲ್ಲ, ಬೌದ್ಧಿಕವಾಗಿ ಅಲ್ಲ, ಮಾನಸಿಕವಾಗಿ ಮಾತ್ರ ಅಲ್ಲ, ಸ್ಪಿರಿಚುವಲಿ ಕೂಡ ಅವರನ್ನು ಧಾರ್ಮಿಕವಾಗಿ, ಸೋಷಿಯಲಿ ಎಲ್ಲ ರೀತಿಯ ಡೆವಲಪ್ಮೆಂಟ್ಸ್ ಅನ್ನು ಅವರಲ್ಲಿ ಕಾಣಬಹುದು. ನಾವು ಕಬ್ಸ್ ಬುಲ್ಬುಲ್ಸ್, ಸ್ಕೌಟ್ಸ್ ಗೈಡ್ಸ್, ರೋವರ್ ರೇಂಜರ್ಸ್ ಅಂತ ಹೇಳ್ತೇವೆ. ಅದಕ್ಕಿಂತಲೂ ಚಿಕ್ಕದವರಿದ್ದಾರೆ, ಬನ್ನೀಸ್ ಅಂತ, ಪುಟ್ಟ ಪುಟ್ಟ ಮಕ್ಕಳು, ಬಾಬೆಗಳು ಅಂತ ಹೇಳ್ಬೋದು ನಾವು. ಅಷ್ಟು ಸಣ್ಣ ಮಕ್ಕಳು ಕೂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಬನ್ನೀಸ್ ಅವರ ಒಂದು ಧ್ಯೇಯ ಏನಂತ ಹೇಳಿದ್ರೆ ಸ್ಮೈಲ್ ಅಂತ ಹೇಳಿ, ಕೀಪ್ ಸ್ಮೈಲಿಂಗ್ ಅಂತ. ಯಾವಾಗಲೂ ನಗ್ನಗ್ತಾ ಇರಿ. ನೋಡಿ ಯಾವ ರೀತಿ ಮೌಲ್ಯಗಳಿಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಆ ಮಗು ನಗುತ್ತಾ ಕಲಿಯುತ್ತಾ, ಆ ನಗುವಿಂದ ಆ ಕಾನ್ಫಿಡೆನ್ಷಿಯಲ್ ಸ್ಮೈಲ್ ಅದೊಂದು ಪಡೆಯುವಂತ ಆ ಮಗು ಅಷ್ಟು ಸಣ್ಣ ಪ್ರಾಯದಲ್ಲಿ ನಗ್ನಗ್ತಾ ಆಟಾಡ್ತಾ ಕಲಿಯುತ್ತಾ ಮುಂದೆ ಬರ್ತದೆ. ಇನ್ನು ಎರಡನೇದು ಕಬ್ಸ್ ಬುಲ್ಬುಲ್ಸ್ ಅಂತ ಹೇಳ್ತೇವೆ. ಅದು ಡೂ ಯೋರ್ ಬೆಸ್ಟ್ ಅಂತ ಹೇಳಿ ಅವರ ಧ್ಯೇಯ. ನಿಮ್ಮ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡಿ ಅಂತ ಹೇಳುವಂತ ಒಂದು ಧ್ಯೇಯ. ಮಕ್ಕಳಲ್ಲಿ ಅವರ ಕಲೆ, ಅವರಲ್ಲಿರುವ ಆತ್ಮವಿಶ್ವಾಸ ಹೆಚ್ಚಿಸುವುದು, ಅವರ ಕಲೆ, ಅವರ ಟ್ಯಾಲೆಂಟ್ ಅನ್ನು ಗುರುತಿಸಿ ಅದನ್ನು ಮುಂದೆ ತರುವಂಥದ್ದು, ಅವರಲ್ಲಿ ಆ ಟ್ಯಾಲೆಂಟ್ ಅನ್ನು ಬೆಳೆಸುವಂತ ಒಂದು ಕಾರ್ಯಕ್ರಮಗಳು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲಿ ನಡೀತದೆ, ಈ ಒಂದು ಸಂಸ್ಥೆಯಲ್ಲಿ ನಡೀತದೆ.
ಇನ್ನು ಮೂರನೇದು ನಾವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಗೆ ಬಂದಾಗ ಬಿ ಪ್ರಿಪೇರ್ಡ್ ಅಂತ ಹೇಳ್ತೇವೆ. ಬಿ ಪ್ರಿಪೇರ್ಡ್ ಅಂತ ಸದಾ ಸಿದ್ಧರಾಗಿರಿ ಅಂತೇಳಿ. ಯಾವುದಕ್ಕೆ ಸಿದ್ಧರಾಗಿರ್ಬೇಕು? ಯಾವುದೇ ಕೆಲಸ ಕಾರ್ಯ ಕೊಡ್ಲಿ ನಾನು ಸಿದ್ಧ, ಯಾವುದೇ ಸಮಸ್ಯೆ ಬರಲಿ ಅದನ್ನು ಎದುರಿಸುವ ಶಕ್ತಿ ನಾನು ಸಿದ್ಧವಾಗಿದ್ದೇನೆ, ನಾನು ಆ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ. ಫುಲ್ ಸೆಲ್ಫ್ ಎಸ್ಟೀಮ್ ಬೆಳೆಸಿಕೊಂಡು ಯಾವ ರೀತಿ ನಾವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು, ಆ ಆತ್ಮಸ್ಥೈರ್ಯ ಮತ್ತು ಆ ಸೆಲ್ಫ್ ಎಸ್ಟೀಮ್ ಅನ್ನು ಬೆಳೆಸುವಂತ ಬಿ ಪ್ರಿಪೇರ್ಡ್ ಅಂತ ಹೇಳುವ ಧ್ಯೇಯ ಅವರದ್ದು. ಇನ್ನು ನಾವು ಕಾಲೇಜ್ ಮಕ್ಕಳಿಗೆ ರೋವರ್ ರೇಂಜರ್ಸ್ ಅಂತ ಹೇಳ್ತೇವೆ. ಅವರ ಧ್ಯೇಯ ಅಂತ ಹೇಳಿದ್ರೆ ಸರ್ವಿಸ್. ನೋಡಿ, ನಾವು ಸಾಕಷ್ಟು ವಿಷಯಗಳನ್ನು ನಾವು ಸಮಾಜದಿಂದ ಪಡೆದಿರ್ತೇವೆ, ಇನ್ನು ಅದನ್ನು ಹಿಂತಿರುಗಿ ಕೊಡುವಂತ ಸಮಯ ಬಂದಿದೆ. ನಾವು ಅಡಲ್ಟ್ ಆದಾಗ ಯಾವ ರೀತಿ ಅದನ್ನು ಸೋಷಿಯಲ್ ಅಥವಾ ಸಾಮಾಜಿಕವಾಗಿ ಯಾವ ರೀತಿ ನಾವು ಹಿಂತಿರುಗಿ ಕೊಡಬೇಕು, ಕಷ್ಟದಲ್ಲಿ ಇರುವ ಸಮಸ್ಯೆಗಳನ್ನು ಅವರನ್ನು ಹೇಗೆ ಬಗೆಹರಿಸಬಹುದು, ಈ ಯೋಚನೆಯನ್ನು, ಈ ವಿವೇಚನೆಯನ್ನು ತಿಳ್ಕೊಳ್ಳುವ ಸಮಯ ಆ ಸರ್ವಿಸ್ ಅಂತ ಹೇಳುವ ಮೋಟೋ. ಈ ರೀತಿ ನಾವು ಮಕ್ಕಳನ್ನು ಬೆಳೆಸುವಂತ ಸ್ಕಿಲ್ ಅಂದ್ರೆ ಆ 3 ರೀತಿಯ ಸ್ಕಿಲ್ ಅಲ್ಲಿ ಅವರಲ್ಲಿ ಡೆವಲಪ್ ಮಾಡಬೇಕು. ಯಾವ್ದಂತ ಹೇಳಿದ್ರೆ ಮುಖ್ಯವಾಗಿ ಅವರಲ್ಲಿ ನಮ್ಮ ಜೀವನಕ್ಕೆ ಹಾಗೂ ನಮ್ಮ ವ್ಯಕ್ತಿತ್ವವನ್ನು ವಿಕಸನೆ ಮಾಡುವಂತ ಯಾವ ಕೌಶಲ್ಯಗಳು ಬೇಕು. ನಿಮಗೆ ಹೇಳಿದ್ರೆ ನಿಮಗೆ ನಾನು ವಿಷಯ ತಿಳಿಸಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಕೂಡ ಅದಕ್ಕೊಟ್ಟಿಗೆ ಒಂದು ಸಂಪರ್ಕ ಇಟ್ಟುಕೊಂಡಿದೆ, ಅಥವಾ ಅದರೊಟ್ಟಿಗೆ ಒಂದು ಸಂಬಂಧ ಇಟ್ಟುಕೊಂಡಿದೆ. ಯಾಕೆಂದ್ರೆ ನಮಗೆ ನಮ್ಮ ಸ್ಕೌಟ್ ಗೈಡ್ಸ್ ರೋವರ್ ರೇಂಜರ್ಸ್ಗೆ ಟ್ರೈನಿಂಗ್ ಕೊಡುವುದೇ PMKVY ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ. ಇದರಿಂದ ಅವರಿಗೆ ಸ್ಕಿಲ್ ಟ್ರೈನಿಂಗ್ ಆಗ್ತದೆ. ಹಾಗಿದ್ರೆ ಯಾವ ಮಟ್ಟಿಗೆ ಮಕ್ಕಳು ಬೆಳೀತಾರೆ ಅಂತ ನೋಡಿ. ಅವರಿಗೆ ಬೇರೆ ಬೇರೆ ಹಂತದಲ್ಲಿ ಪರೀಕ್ಷೆಗಳಾಗ್ತದೆ, ಬ್ಯಾಡ್ಜಸ್ಗಳನ್ನು ಪ್ರೊವೈಡ್ ಮಾಡ್ತೇವೆ. ಬ್ಯಾಡ್ಜಸ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಅದಕ್ಕೆ ಕಷ್ಟಪಡಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೇವೆ. ನರ್ಸಿಂಗ್ ಅಂತವಾ ಒಂದು ನರ್ಸಿಂಗ್ ಬ್ಯಾಡ್ಜ್ ಅಂತ ಹೇಳಿ ಪಡಿಬೇಕಿದ್ರೆ ಅವರು ನಿಜವಾಗಿ ಆಸ್ಪತ್ರೆಗೆ ಹೋಗಿ 30 ಗಂಟೆ ಹೊತ್ತು ಅವರು ಸೇವೆ ಸಲ್ಲಿಸಬೇಕು. ಅಲ್ಲಿದ್ದು ಡಾಕ್ಟರ್ ಇದು ಸರ್ಟಿಫಿಕೇಟ್ ಅನ್ನು ಪಡಿಬೇಕು, ಆದರೆ ಮಾತ್ರ ಅವರಿಗೆ ಆ ಬ್ಯಾಡ್ಜ್ ಸಿಕ್ಕುವ ಒಂದು ಅವಕಾಶ ಇದೆ. ಹಾಗೆ ಸುಮ್ಮನೆ ಹೀಗೆ ಪರೀಕ್ಷೆ ಬರೆಯದೇ ಹೀಗೆ ಒಂದು ಬ್ಯಾಡ್ಜ್ ಸಿಕ್ಕುವುದ ಅಥವಾ ಪರೀಕ್ಷೆಯನ್ನು ಪಾಸ್ ಮಾಡುವ ಸಂಗತಿಯೇ ಇಲ್ಲ. ಕಷ್ಟಪಟ್ಟರೆ ಮಾತ್ರ ಆ ಸಂಗತಿ, ಆ ಒಂದು ಬ್ಯಾಡ್ಜ್ ಸಿಕ್ಬೋದು. ಈ ರೀತಿ ನಮ್ಮ ಸಂಸ್ಥೆ ಬೆಳೆಸ್ತಾ ಇರ್ತದೆ. ಮುಖ್ಯವಾಗಿ ಲೀಡರ್ಶಿಪ್ ಕ್ವಾಲಿಟೀಸ್, ನಮ್ಮ ನಾಯಕತ್ವ ಗುಣಗಳನ್ನು ಮಾತ್ರ ಬೆಳೆಸುವುದಲ್ಲ, ಪ್ರಮುಖವಾಗಿ ನಿಮ್ಮ ಗಮನವನ್ನು ನಾನು ಹರಿಸುವುದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಯಾವ ರೀತಿ ನಾವು ಪರಿಸರವನ್ನು ನಾವು ರಕ್ಷಿಸಬೇಕು, ಅದನ್ನೆಲ್ಲ ಕೂಡ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಾವು ತ್ಯಜಿಸಬೇಕು ಅಂತ ಹೇಳುವುದೇ ನಮ್ಮ ಧ್ಯೇಯ. ನೀರನ್ನು, ವಾಟರ್ ಕನ್ಸರ್ವೇಷನ್, ಏರ್ ಪೊಲ್ಯೂಷನ್ ಅನ್ನು ಆದಷ್ಟು ಕಡಿಮೆ ಮಾಡುದು, ಹಾಗೂ ನಮ್ಮ ಪರಿಸರ ಅರ್ತಿನನ್ನು ನಾವು ಪ್ರೊಟೆಕ್ಷನ್ ಮಾಡುವಂತ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಸಂಸ್ಥೆ ಮುಂದುವರಿತಾ ಇದೆ. ಇವೆಲ್ಲವನ್ನು ಮೈಗೊಂಡ ಈ ಒಂದು ಸಂಸ್ಥೆಯಲ್ಲಿ ನೀವೆಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಬೆಳೀತಾ ಇದ್ದೀರಿ. ನಿಮಗೆ ಸಂಪೂರ್ಣ ಯಶಸ್ಸಿದರೆ ಸಿಕ್ಕಲಿ, ಒಳ್ಳೆ ಉತ್ತಮವಾದ ನಾಗರಿಕರಾಗಿ ನೀವೆಲ್ಲ ಲಿಟಲ್ ಫ್ಲವರ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೂಡಿ ಬರಬೇಕು ಅಂತೇಳಿ ಆಶಿಸ್ತಾ ಈ ಲಿಟಲ್ ಫ್ಲವರ್ ಶಾಲೆಗೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಸತತವಾಗಿ ಎಷ್ಟು ವರ್ಷದಿಂದ ನಾನು ಬರ್ತಾ ಇದ್ದೇನೆ, ಪ್ರತಿ ವರ್ಷ ನೋಡ್ತಾ ಇದ್ದೇನೆ ಪ್ರಶಾಂತವಾಗಿರುವ ನಮ್ಮ ಸಿಸ್ಟರ್ ಸಿಲೀನ್ ಆಗಿರುವ ಒಂದು ತಾಯಿಯ ರೂಪದಲ್ಲಿರುವ ಸಿಲೀನ್ ಮೇಡಮ್, ವಿನಿಶಾ ಮೇಡಮ್, ಇವೆಲ್ಲರೂ ಕೂಡ ಹಾಗೆ ನಮ್ಮ ಸ್ಕೌಟ್ ಗೈಡ್ನ ಟೀಚರ್ ಕೂಡ ಇದ್ದಾರೆ, ವಿಲ್ಮಾ ಮೇಡಮ್. ಇವರೆಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವ್ರು ಹೇಳಿದ್ರು 758 ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ಮೈ ಇನ್ಸ್ಟಿಟ್ಯೂಷನ್ ಮೇಡಮ್ ಅಂತ ಹೇಳಿದ್ರು. 758 ಸ್ಟೂಡೆಂಟ್ಸ್ ಕೂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ತೊಡಗಿಸಿಕೊಳ್ಬೇಕು. ಈಗ 350 ಅಂತ ಹೇಳಿದ್ರು. 758 ಮಕ್ಕಳು ಕೂಡ ಸ್ಕೌಟ್ ಅಂಡ್ ಗೈಡ್ ಆಗಬೇಕು ಇನ್ನು ಬರುವ ವರ್ಷ ಅಂತೇಳಿ ಆಶಿಸ್ತಾ ತಮಗೆಲ್ಲರಿಗೂ ಈ ಒಂದು ವಾರ್ಷಿಕ ಮೇಳಕ್ಕೆ ಅಭಿನಂದನೆಗಳು, ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಸ್ಕೌಟ್ಸ್ ಅಂಡ್ ಗೈಡ್ಸ್. ಕೃತಜ್ಞತೆಗಳು ಮೇಡಮ್. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಪ್ರೇಕ್ಷಕರೇ, ಜಾಸ್ತಿ ಹೊತ್ತು ನಿಮ್ಮನ್ನ ಕಾಯಿಸುವುದಿಲ್ಲ, ಇಬ್ಬರು ಮಾತ್ರ ಕಾರ್ಯಕ್ರಮದಲ್ಲಿ ಶುಭ ಹಾರೈಸುತ್ತಾರೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಡಾಕ್ಟರ್ ಸೀತಾರಾಮ ಭಟ್ ಕಲ್ಲಮ ಹಿರಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನ ಉದ್ದೇಶಿಸಿ ಶುಭ ಹಾರೈಸಬೇಕು ಅನ್ನುವ ವಿನಂತಿ.
ಬರೆದು ತಂದಿದ್ದೇನೆ, ಅದು ಕಾಣ್ತಾ ಇಲ್ಲ ಇಲ್ಲಿ ಮಾತ್ರ. ಎಲ್ಲರಿಗೂ ವಂದನೆಗಳು. ನಾನು ಈ ಲಿಟಲ್ ಫ್ಲವರ್ ಶಾಲೆಯ ಹಳೆಯ ವಿದ್ಯಾರ್ಥಿ, ಆದರೆ ಆಗ ಇದರ ಹೆಸರು ಬೇರೆಯಾಗಿತ್ತು, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಸ್ಕೂಲು ಅಂತೇಳಿ. ಇಲ್ಲ ಇಲ್ಲ ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರೇ ಹಾಗೂ ನಮ್ಮ ಮುಂದೆ ಇರುವ ಪ್ರೀತಿಯ ಮಕ್ಕಳೇ, ವಿದ್ಯಾರ್ಥಿಗಳೇ, ಸ್ಕೌಟ್ಗಳೇ, ಗೈಡ್ಗಳೇ, ಕಬ್ಬುಗಳೇ, ಬುಲ್ಬುಲ್ಗಳೇ, ನೀವು ನಿಜವಾಗಿಯೂ ನಿಮ್ಮನ್ನು ನೋಡಿ ನನ್ನ ದಿಲ್ ಫುಲ್ ಖುಷ್ ಆಯಿತು, ಬಹಳಷ್ಟು ಸಂತೋಷವಾಯಿತು. ಈಗ ಇದುವರೆಗೆ ಮಾತಾಡಿದ ಭಾಷಣಕಾರರಲ್ಲಿ ನಮ್ಮ ಬಾಲಕೃಷ್ಣ ಪೋರ್ದಾರ್ ಅವರು ಈ ಕಾರ್ಯಕ್ರಮವನ್ನು ನಿರೂಪಿಸುವ ಆ ರೀತಿ ನೋಡಿದರೆ ನನಗೆ ಬಹಳಷ್ಟು ಸಂತೋಷವಾಯಿತು. ಅವರ ಮಾತಿನ ವೈಖರಿ ಅದ್ಭುತ. ಹಾಗೆಯೇ ನಮ್ಮ ತಹಶೀಲ್ದಾರರು ಎಷ್ಟೊಂದು ಚೆನ್ನಾಗಿ ಮಾತಾಡಿದರು. ಎಲ್ಲರೂ ಒಳ್ಳೆಯ ಮಾತುಗಾರರೇ. ಹಾಗೂ ನಮ್ಮ ನಗರಸಭೆಯ ಅಧ್ಯಕ್ಷರು ಮನೋಹರವಾಗಿ ಮಾತಾಡಿದರು. ಮತ್ತು ನಮ್ಮ ವಿದ್ಯಕ್ಕ ಇನ್ನಷ್ಟು ನಮ್ಮ ಸ್ಕೌಟಿನ ಬಗ್ಗೆ ಬಹಳಷ್ಟು ವಿವರಣೆಯನ್ನು ನೀಡಿದರು. ಹೀಗೆ ಎಲ್ಲರ ಒಳ್ಳೆಯ ಮಾತುಗಳನ್ನು ಕೇಳಿ ಈಗ ನನ್ನ ಮಾತುಗಳನ್ನು ನೀವು ಸಹಿಸಬೇಕಾಗಿದೆ. ಎಲ್ಲರ ಈ ಮಾತುಗಳಲ್ಲಿ ತುಂಬ ರಸಭರಿತವಾದಂತಹ ವಿಷಯಗಳನ್ನು ಅವರು ಹೇಳಿದ್ದಾರೆ. ನಾನು ಈ ಶಾಲೆ ನಿಮಗೆ ಹೇಳಿದ್ದೆ, ನಾನು 58-59ನೇ ಇಸ್ವಿಯಲ್ಲಿ ಸುಮಾರು 67 ವರ್ಷಗಳ ಹಿಂದೆ ನಾನು ಇಲ್ಲಿ 5ನೇ ಕ್ಲಾಸ್ನಲ್ಲಿ 1 ವರ್ಷ ನಾನಿಲ್ಲಿ ಕಲಿತಿದ್ದೆ. ಆಗ ನಮ್ಮ ಕ್ಲಾಸು ಈ ಭಾಗದಲ್ಲಿ ಇತ್ತು. ನನ್ನ ಹೆಡ್ ಸಿಸ್ಟರ್ ಜೋವಾನಿನಾ ಅವರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಬೇಕು. ಅವರು ನನ್ನ ಅತ್ಯಂತ ಪ್ರೀತಿಯ, ನನ್ನ ಜೀವನದಲ್ಲಿ ಅತ್ಯಂತ ಪ್ರೀತಿಯ ನನ್ನ ಸಿಸ್ಟರ್. ಆಮೇಲೆ ಅವರು ಮದರ್ ಆಗಿ ಬೇರೆಯಾದರು, ಬೇರೆ ಕಡೆಗೆ ಅವರಿಗೆ ಟ್ರಾನ್ಸ್ಫರ್ ಆಯಿತು. ಇಲ್ಲಿ ಆಗಿನ ಕಾಲದಲ್ಲಿ ಹೇಳ್ತಿದ್ರು, ನೀನು ಯಾವ ಶಾಲೆಗೆ ಹೋಗುವುದು ಅಂತ ಹೇಳಿದರೆ ಮಾದರಿ ಶಾಲೆ ಅಂತೇಳಿ. ಮಾದರಿ ಅಂತ ಹೇಳಿದರೆ ಮದರ್ ಇರುವಂತಹ ಶಾಲೆ, ಅದನ್ನು ಮಾದರಿ ಶಾಲೆ ಅಂತೇಳಿ. ಆದರೆ ಇವತ್ತು ಈ ನಮ್ಮ ಈ ಲಿಟಲ್ ಫ್ಲವರ್ ಶಾಲೆ ಬೇರೆ ಶಾಲೆಗೆ ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು 1 ವಾರದ ಹಿಂದೆ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದಾಗ ನಾನಿಲ್ಲಿ ಬಂದು ಈ ಸುತ್ತಮುತ್ತ ಒಮ್ಮೆ ನೋಡಿ ಹೋದೆ. ಆದರೆ ನನಗೆ ನನ್ನ ಶಾಲೆಯೇ ಕಾಣಿಸಲಿಲ್ಲ. ಆದರೆ ಲಿಟಲ್ ಫ್ಲವರ್ ಈಗ ಬಿಗ್ ಫ್ಲವರ್ ಆಗಿ ಬಹಳ ಚೆನ್ನಾಗಿ ಅಲ್ಲಿ ಮೂಡಿ ಬಂದಿದೆ. ನಾವು ಈ ಬದಿಯಿಂದಲೇ ನಡೆದು ಹೋಗಿ ಫಿಲೋಮಿನಾ ಹೈಸ್ಕೂಲ್ನ ಬದಿಯಿಂದ ಆ ಕಡೆ ದರ್ಬೆಗೆ ಹೋಗ್ತಿದ್ದೆವು. ಈಗ ಆಮೇಲೆ ನಾನು ಮೊನ್ನೆ ನೋಡಿದಾಗ ಇಲ್ಲಿ ಹೊಸ ರೋಡು ಆ ಅಪ್ಪಿನ ಬದಿಗೆ ಅಲ್ಲಿಗೆ ಹೋಗುವಂಥ ರೋಡನ್ನು ಬಂದು ನಾನು ಇವತ್ತು ಕಾರನ್ನು ಅಲ್ಲೇ ನಿಲ್ಲಿಸಿ ಬಂದಿದ್ದೇನೆ. ಬಹಳಷ್ಟು ನನಗೆ ಸಂತೋಷ ಇವತ್ತು ಇಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ. ಈ ಸ್ಕೌಟಿನ ಬಗ್ಗೆ ಈಗಾಗಲೇ ಎಲ್ಲರೂ ಬಹಳಷ್ಟು ಹೇಳಿದ್ದಾರೆ. ನನಗೆ ಅದರ ವಿಷಯವು ಹೆಚ್ಚು ಗೊತ್ತಿಲ್ಲ. ನಾನು NCC ಸ್ಟೂಡೆಂಟ್ ಆಗಿದ್ದೆ ಕಾಲೇಜಲ್ಲಿರುವಾಗ. ಆಗ 1-2 ಸಲ ತಲೆತೆರಿಗೆ ಬಿದ್ದಂತೆ ನಟಿಸಿ ಮಸಾಲೆ ದೋಸೆಯನ್ನು ಗಿಟ್ಟಿಸಿದ್ದೆ. ಅದು ಆಗ ಹೆಚ್ಚಾಗಿ ಹುಡುಗರು ಹಾಗೆ ಮಾಡ್ತಾ ಇದ್ರು. ನಮ್ಮ ಈ ಹೆಡ್ ಸಿಸ್ಟರ್ ಇಲ್ಲಿ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು 58-59ನೇ ಇಸ್ವಿಯಲ್ಲಿ ನಮ್ಮನ್ನು ನೋಡಿಕೊಳ್ತಿದ್ರು. ಹಾಗೆಯೇ 1ನೇ ಕ್ಲಾಸಿನ ಸಿಸ್ಟರ್ ನನ್ನ ಕಣ್ಣಿಗೆ ಈಗಲೂ ಅವರೆಲ್ಲ ಕಾಣ್ತಾ ಇದ್ದಾರೆ. ಹಾಗೂ 3ನೇ ಕ್ಲಾಸಿನ ಸಿಸ್ಟರ್ ಮತ್ತು 4ನೇ ಕ್ಲಾಸಿಗೆ ಸುಮತಿ ಟೀಚರ್ ಅಂತ ಹೇಳುವ ಟೀಚರ್ನವರಿದ್ದರು. ಆಮೇಲೆ 5ನೇ ಕ್ಲಾಸಿನ ನನ್ನ ಜೋಹಾನಿನ ಸಿಸ್ಟರ್, ನನಗೆ ಅವರ ಹೆಸರು ಗೊತ್ತಿರಲಿಲ್ಲ, ತದನಂತರ ಗೊತ್ತಾಯಿತು. ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆದ ನಂತರ ಸುಮಾರು 80ರ ದಶಕದಲ್ಲಿ ನಾನು ಹೊರದೇಶದಲ್ಲಿದ್ದೆ. ನಾನು ಬಂದಾಗ ನನ್ನನ್ನು ಕರೆಸಿ ಇದೇ ಸ್ಟೇಜಿನಲ್ಲಿ ನನ್ನನ್ನು ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದರು. ಆಮೇಲೆ ನನಗೆ ಮಗ ಹುಟ್ಟಿದಾಗ ಆ ಮಗುವನ್ನು ನೋಡಲಿಕ್ಕೆ ನನ್ನ ಮನೆಗೆ ಇಲ್ಲಿಂದ 10 ಕಿಲೋಮೀಟರ್ ದೂರಕ್ಕೆ ಅವರು ಬಂದಿದ್ದರು. ಅದೇ ಸಮಯದಲ್ಲಿ ನನ್ನ ಅಂಗವಿಕಲೆ ತಂಗಿ ಹಾಗೂ ನನ್ನ ಮಗನನ್ನು ಅವರು ಆಶೀರ್ವದಿಸಿ ಹೋಗಿದ್ದರು.
ತದನಂತರ ಸುಮಾರು 2000ನೇ ಇಸ್ವಿಯಲ್ಲಿ ಕಲ್ಲಗುಂಡಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದರು, ಅಲ್ಲಿ ಉದ್ಯೋಗದಲ್ಲಿದ್ದರು. ನಾನು ಮೈಸೂರಿಂದ ಬರುವಾಗ ಅವರನ್ನು ನೋಡಿಕೊಂಡು ಬಂದೆ. ಅದರ ನಂತರ 2012-14ನೇ ಇಸ್ವಿಯಲ್ಲಿ ಕೈಕಂಬ, ಗುರುಪುರ ಕೈಕಂಬದಲ್ಲಿ ಅಲ್ಲಿ ಓಲ್ಡ್ ಏಜ್ ಒಂದು ಸಂಸ್ಥೆ ಇತ್ತು, ಅಲ್ಲಿ ಇದ್ದರು. ಅಲ್ಲಿ ಹೋಗಿಯೂ ಅವರನ್ನು ಮೀಟ್ ಆಗಿದ್ದೇನೆ. ಕೊನೆಯ ಬಾರಿಗೆ 2022ನೇ ಇಸ್ವಿಯಲ್ಲಿ ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೆ. ಆಗ ಸಿಸ್ಟರ್ ಕುಲಶೇಖರ ಓಲ್ಡ್ ಏಜ್ ಹೋಮಲ್ಲಿ ಇದ್ದರು. ಅವರಿಗೆ ಕಿವಿ ಕೇಳ್ತಿರಲಿಲ್ಲ, ಆದರೂ ಅವರು ನನ್ನನ್ನು ನೋಡಬೇಕು ಅಂತೇಳಿ ಯಾರಲ್ಲೋ ಹೇಳಿದರು. ನನ್ನ ಮಗನಿಗೆ ಸುದ್ದಿ ಸಿಕ್ಕಿತು, ಅವನು ನನಗೆ ಆಸ್ಟ್ರೇಲಿಯಾಕ್ಕೆ ಫೋನ್ ಮಾಡಿದ. ಆದರೆ ನಾನು ಫೋನ್ ಮಾಡಿದರೆ ಅವರಿಗೆ ಮಾತು ಕೇಳಿಸ್ತಿರಲಿಲ್ಲ, ಕಿವಿ ಸಂಪೂರ್ಣವಾಗಿ ಕೇಳಿಸ್ತಿರಲಿಲ್ಲ. ನಾನು ಅಲ್ಲಿಂದ ಬಂದೊಡನೆ ಅವರಲ್ಲಿಗೆ ನಾನು ಪತ್ನಿ ಸಮೇತನಾಗಿ ಹೋಗಿ ನಾನು ತೆಗೆಸಿದ ಫೋಟೋವನ್ನು ನಾನು ಇವತ್ತು ವೆನಿಷಾ ಸಿಸ್ಟರ್ಗೆ ನಾನು ಕಳಿಸಿದ್ದೇನೆ. ಅವರು ಅದನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ಇದು ನನ್ನ ಮತ್ತು ಈ ಶಾಲೆಯ ಸಂಬಂಧದ ಬಗ್ಗೆ ನಾನು ಹೇಳಿದೆ. ಇದೊಂದು ಬಹಳ ಒಂದು ಪ್ರೀತಿಯ, ಸ್ನೇಹದ, ಗೌರವದ ಸಂಬಂಧ ಅಂಥೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಸ್ಕೌಟ್ ಅಂತೇಳಿ ಹೇಳಿದರೆ ನೀವೆಲ್ಲ ಅದರ ಬಗ್ಗೆ ಈಗಾಗಲೇ ಕೇಳಿದ್ದೀರಿ, ಅದರ ಬಗ್ಗೆ ನಾನೇನು ಹೇಳೋದಿಲ್ಲ. ನಾನೊಬ್ಬ ವೈದ್ಯನಾಗಿ ನಾನು ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿ ಇಂದು ನಾನೊಂದು ಹಳ್ಳಿಯಲ್ಲಿ ನೆಲೆಸಿದ್ದೇನೆ. ಇದು ನನ್ನ ತಂದೆಯವರ ಇಚ್ಛೆಯಾಗಿತ್ತು. ನೀನು ಮುಂದೆ ಇದೇ ಮನೆಯಲ್ಲಿ ಇಲ್ಲೇ ಇರಬೇಕು ಅಂತೇಳಿ ನನಗೆ ಹೇಳಿದರು. ಅದೇ ಪ್ರಕಾರ ನಾನು ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ನಾನು ವಾಸವಾಗಿದ್ದೇನೆ. ಅಲ್ಲಿ ಈ ಹಳ್ಳಿಯ ಜೀವನ ಅಂತೇಳಿ ಹೇಳಿದರೆ ಅದು ಬಹಳಷ್ಟು ಒಳ್ಳೆಯ ಜೀವನ. ಇಲ್ಲಿ ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಆಹಾರ ಎಲ್ಲವನ್ನು ನಮಗೆ ಈ ಹಳ್ಳಿಯಲ್ಲಿ ಸಿಗ್ಬೋದು. ಆದರೆ ಅದೇ ನಮಗೆ ಪೇಟೆಯಲ್ಲಿ ಸಿಗುವುದು ಕಷ್ಟ. ನಮ್ಮ ದೇಶ ಇವತ್ತು ಅನೇಕ ವಿಷಯಗಳಲ್ಲಿ ಇಡೀ ಜಗತ್ತಿನಲ್ಲೇ ಮುಂದೆ ಇದೆ. ಯಾವುದೇ ಬಾಹ್ಯಾಕಾಶ ಕೇಂದ್ರಗಳಿರ್ಬೋದು, ಅಥವಾ ಬಾಹ್ಯಾಕಾಶ ಉಪಗ್ರಹಗಳಿರ್ಬೋದು, IT ಕ್ಷೇತ್ರ ಇರ್ಬೋದು, ಅಥವಾ ಬೇರೆ ಪಾರಮಾರ್ಥಿಕ ವಿಷಯದಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ ನಮ್ಮ ದೇಶ ಅತ್ಯಂತ ಮುಂದಿದೆ. ಆದರೆ ಇತ್ತೀಚೆಗೆ ನಾನು ಆಸ್ಟ್ರೇಲಿಯಾದಲ್ಲಿರುವಾಗ UNO ಸಂಸ್ಥೆ ಅತ್ಯಂತ ಕೊಳಕು ದೇಶಗಳಲ್ಲಿ ನಮ್ಮ ದೇಶವನ್ನು 6ನೆಯ ದೇಶವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದೊಂದು ಬಹಳ ಬೇಸರದ ವಿಷಯ. ಊರು ಸುಂದರವಾಗಬೇಕು. ನಮ್ಮ ಪುತ್ತೂರನ್ನೇ ನಾವು ತೆಗೊಳ್ಳುವ. ಈಗ ನಮ್ಮ ಶಾಸಕರು ಬಹಳಷ್ಟು ಉತ್ಸುಕರಾಗಿದ್ದಾರೆ, ಹಾಗೂ ನಮ್ಮ ಮುನ್ಸಿಪಾಲ್ಟಿಯ ಎಲ್ಲ ಕೆಲಸವರು ಇದರ ಬಗ್ಗೆ ಒಳ್ಳೆಯ ಚಿಂತನೆಯನ್ನು ನಡೆಸಿದ್ದಾರೆ. ಬಿರುಮಲೆಯಲ್ಲಿ ಒಳ್ಳೆಯ ಕಾರ್ಯ ನಡೀತಾ ಉಂಟು. ಅದನ್ನೊಂದು ಪ್ರವಾಸಿ ಕೇಂದ್ರವಾಗಿ ಏರ್ಪಡಿಸುವಂಥ ಕಾರ್ಯ ನಡೆಯುತ್ತಿದೆ. ಇದು ಇನ್ನಷ್ಟು ಚೆನ್ನಾಗಿ ನಡೀಲಿ, ನಮ್ಮ ಊರು ಸುಂದರವಾಗಲಿ. ಇದಕ್ಕೆ ನಾವು ಊರು ಸುಂದರವಾಗಬೇಕು ಅಂತ ಹೇಳಿದರೆ ಅದರಲ್ಲಿ 50% ಮಾತ್ರ ಸರ್ಕಾರದ ಕಾರ್ಯ, ಮತ್ತೆ 50% ಅದಕ್ಕೆ ನಾವು ಜನರು ಅದಕ್ಕೆ ಬೆಂಬಲವನ್ನು ಕೊಡಬೇಕು. ಒಂದು ಬಹಳ ಬೇಸರದ ವಿಷಯ ಅಂತ ಹೇಳಿದರೆ, ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ, ನಿತ್ತಲ್ಲೇ ಉಗುಳುವಂತಹ ಅಭ್ಯಾಸ. ರಿಕ್ಷಾದಲ್ಲಿ ಹೋಗುವಾಗ ಉಗುಳುವುದು, ಸೈಕಲಲ್ಲಿ ಹೋಗುವಾಗ ಉಗುಳುವುದು, ಬಸ್ಸಿನಲ್ಲಿ ಹೋಗುವಾಗ ಉಗುಳುವುದು, ಯಾವುದೇ ಪ್ರಯಾಣ ಮಾಡುವಾಗಲೇ ಆಗಲಿ, ನಿಂತಲ್ಲಾಗಲಿ, ಎಲ್ಲ ಕಡೆಯಲ್ಲಿ ಉಗುಳುವಂಥ ಬಹಳ ಕೆಟ್ಟ ಅಭ್ಯಾಸ. ಇದು ನಮ್ಮ ದೇಶದಲ್ಲಲ್ಲದೆ ಬೇರೆಲ್ಲಿಯೂ ಇಲ್ಲ. ನೀವು ಈಗ ಇಲ್ಲಿಂದ ದರ್ಬೆವರೆಗೆ ಹೋಗಬೇಕಿದ್ರೆ ನೀವು ಒಂದು 10 ಜನರು ಅಲ್ಲೇ ಉಗುಳುವುದನ್ನು ಕಾಣ್ತೇನೆ. ನನಗೆ ದಿನ ಎಷ್ಟೋ ಸಲ ನಾನು ನೋಡಿ ಹೇಳಿದರೆ ಅದು ನಮ್ಮದು ತಪ್ಪಾಗ್ತದೆ. ಇದು ನೀನು ಯಾರು ಅಂತೇಳಿ ಕೇಳ್ತಾರೆ. ನಾನೊಮ್ಮೆ ಕೊರೋನಾ ಟೈಮಲ್ಲಿ 7 ಮುಡಿಯಲ್ಲಿ ತರಕಾರಿ ಮಾರುವವರ ಬಲ್ಲಿ ನೀವು ಮಾಸ್ಕ್ ಹಾಕಬೇಕು ಅಂತೇಳಿ ಹೇಳಿದ್ದಕ್ಕೆ ಏರು ಅಂತ ಕೇಳಿದರು. ಯಾನು ರೀ ಡಾಕ್ಟ್ರು ಅಂತೇಳಿ ಹೇಳಿದೆ. ಈರು ಡಾಕ್ಟ್ರ್ ಅಂದರೆ ಈರ್ನ ಪೇಷಂಟ್ಲಿಗೆ ಪಣ್ಲೆ ಇಂಕ್ಲೈ ಪಣ್ಣೋಡಿಸಿ ಅಂತ ಹೇಳಿದರು. ಆದ ಕಾರಣ ಹೀಗೆ ಮಾತಾಡುವಂಥ ಜನರ ಸಂಖ್ಯೆ ಅತಿ ಹೆಚ್ಚು. ಇದರ ಬಗ್ಗೆ ಮನವರಿಕೆ ಆಗಬೇಕು. ಈ ಬಗ್ಗೆ ನಾನು ನಮ್ಮ ರೋಟರಿಯ ಮುಂದಿನ ಅಧ್ಯಕ್ಷ
ನಾಡ್ದು ಜೂನ್ನ ನಂತರ ಅಧ್ಯಕ್ಷರಾಗುವವರು ನಮ್ಮ ಡಾಕ್ಟರ್ ಶ್ರೀಪ್ರಕಾಶ್ ಅವರಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೇನೆ. ಹಾಗೆ ನಾವು ಈ ಅಭ್ಯಾಸವನ್ನು ನಾವು ನಿಲ್ಲಿಸಬೇಕು, ಉಗುಳುವಂಥದ್ದು. ಇದರ ಬಗ್ಗೆ ಈ ಸ್ಕೌಟಿನವರು ಇನ್ನಷ್ಟು ಕೆಲವು ಜನರಿಗೆ ಇದರ ಬಗ್ಗೆ ತಿಳಿಯ ಹೇಳಿದರೆ ಅದು ತುಂಬ ಒಳ್ಳೆಯದು. ನಮ್ಮ ಹಳ್ಳಿಯ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಹಳ್ಳಿ ಅಂದರೆ ಎಲ್ಲರೂ ಯಾರು ಈಗ ಹಳ್ಳಿಯಿಂದ ಎಷ್ಟೋ ಜನ ಈಗ ಬೆಂಗಳೂರಿಗೆ ಹೋಗಿ, ಬೊಂಬೈಗೆ ಹೋಗಿ, ವಿದೇಶಗಳಿಗೆ ಹೋಗಿ ಮತ್ತೆ ಹಿಂದೆ ಬರುವುದಿಲ್ಲ. ಹಳ್ಳಿ ಎಲ್ಲ ಖಾಲಿ, ಅಲ್ಲಿ ಕೇವಲ ಸೀನಿಯರ್ ಸಿಟಿಸನ್ಸ್ ಮಾತ್ರ ಇರ್ತಾರೆ. ಆದರೆ ಅವರಿಗೆ ಅನುಭವ ಇರುತ್ತದೆ, ಅವರ ಅನುಭವದ ಮಾತುಗಳನ್ನು ನಾವು ಕೇಳಬೇಕಾಗ್ತದೆ. ನಾನು ಇತ್ತೀಚೆಗೆ ಮೊಬೈಲಲ್ಲಿ ನೋಡಿ ನಾನು ಹೇಳಿದೆ, ಇವತ್ತು ಮಳೆ ಬರ್ತದಂತೆ, ಅದರಲ್ಲಿ ಫೋರ್ಕಾಸ್ಟ್ ಆ ರೀತಿಯಾಗಿತ್ತು. ನಮ್ಮ ಮನೆಯಲ್ಲೊಬ್ಬ ವಯಸ್ಸಾದವ 80 ವರ್ಷದವ ಕೊರಗು ಅಂತ ಹೇಳಿದ್ದ. ಅವನು ಹೇಳಿದ್ದೆ, ಇಲ್ಲ ಇನಿ ಬರ್ಸ ಬರಂದು ಎಲ್ಲಂಜೆ ಅಮಾವಾಸ್ಯೆ ಶುಕ್ರವಾರ ತಾನಿ ಬರ್ಸ ಬರುವ ಅಂತೇಳಿ ಹೇಳಿದ. ಆಮೇಲೆ ನಾನು ನೋಡಿದರೆ ಶುಕ್ರವಾರ ದಿವಸವೇ ಮಳೆ ಬಂತು. ನನಗೆ ಅವನ ಮೇಲೆ ಎಷ್ಟೊಂದು ಗೌರವ, ಯಾಕೆ ಅಂತ ಹೇಳಿದರೆ ಅನುಭವದ ಮಾತು. ಮತ್ತು ಈ ಹಳ್ಳಿಯಲ್ಲಿ ಅನುಭವದ ಕೊರತೆ ಎಂದೂ ಇರುವುದಿಲ್ಲ. ಹಳ್ಳಿಯ ಜೀವನ ಸುಖಕರ, ಅದನ್ನು ಅನುಭವಿಸುವವರಿಗೆ ಮಾತ್ರ ಗೊತ್ತು. ಶುದ್ಧವಾದ ಗಾಳಿ, ಶುದ್ಧವಾದ ಆಹಾರ, ಶುದ್ಧವಾದ ನೀರು ನಮಗೆ ಹಳ್ಳಿಯಲ್ಲಿ ಮಾತ್ರ ಸಿಗ್ತದೆ. ಪೇಟೆಯಲ್ಲಿ ಇಂಥದ್ದು ಸಿಗುವುದು ದುರ್ಲಭ. ಆದ್ದರಿಂದ ನೀವು ಮಕ್ಕಳು ದೊಡ್ಡದಾದಾಗ, ನಿಮಗೆ ಕೆಲಸ ಸಿಕ್ಕಿ ನಿಮ್ಮಲ್ಲಿ ಹಣವಾದಾಗ ಒಂದು ತುಂಡು ಭೂಮಿಯನ್ನು ಖರೀದಿಸಿ ಹಳ್ಳಿಯ ಜೀವನದ ರುಚಿಯನ್ನು ನೋಡಿ. ಈಗ ನಾನೊಬ್ಬ ವೈದ್ಯನಾಗಿ ಆರೋಗ್ಯದ ಬಗ್ಗೆ 2 ಮಾತು ಹೇಳ್ತೇನೆ. ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಂತರಾಗಿರಬೇಕು, ಆನಂದವಾಗಿರಬೇಕು. ನಮ್ಮ ಆಯುಷನ್ನು ನಾವು ವೃದ್ಧಿ ಮಾಡಿಕೊಳ್ಬೇಕು. ಆಯುಷು, ಆನಂದ, ಆರೋಗ್ಯ ಇದು ಅತಿ ಮುಖ್ಯ ಮನುಷ್ಯನಿಗೆ. ಜಪಾನ್ನಲ್ಲಿ ಇಕೊನಾವಾ ಎಂಬ ಒಂದು ಸಣ್ಣ ಊರು ಇದೆ. ಅದು ಒಂದು ಐಲ್ಯಾಂಡ್ ಅಂದರೆ ದ್ವೀಪ. ಅಲ್ಲಿ ಎಲ್ಲ ಜನರು 100 ವರ್ಷಕ್ಕಿಂತ ಹೆಚ್ಚು ಬಾಳ್ತಾ ಇದ್ದಾರೆ. ಇದು ಯಾಕೆ ಅಂತೇಳಿ ನೋಡಲಿಕ್ಕೆ ಹೋದರೆ, ಅವರು ಯಾವಾಗಲೂ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬದುಕ್ತಾರೆ. ಅವರು ಕ್ರಿಯಾಶೀಲರಾಗಿರ್ತಾರೆ, ಯಾವಾಗಲೂ ಕ್ರಿಯಾಶೀಲರು. ಹಾಗೂ ಅವರು ಒಳ್ಳೆಯ ಆಹಾರವನ್ನು ಸೇವಿಸ್ತಾರೆ, ಒಳ್ಳೆಯ ತರಕಾರಿ, ಒಳ್ಳೆಯ ಹಣ್ಣು ಹಂಪಲು. ಆಮೇಲೆ ಅವರು ಪ್ರಕೃತಿಗೆ ಹತ್ತಿರವಾಗಿ ಜೀವಿಸ್ತಾರೆ. ಪ್ರಕೃತಿಯ ಜೊತೆಯಲ್ಲಿ ನೆಲ, ಮಣ್ಣು, ನೀರು, ಗಾಳಿ ಮತ್ತು ಗಿಡ ಮರಗಳು ಇದರ ಜೊತೆಯಲ್ಲೇ ಇದ್ದಾಗ ಅವರ ಆಯುಸ್ಸು ವೃದ್ಧಿಯಾಗುತ್ತದೆ. ಇದನ್ನು ಅವರು ಇಕಿಗಾಯಿ ಎಂಬ ಒಂದು ಪುಸ್ತಕದಲ್ಲಿ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ಇದೇ ಪ್ರಕಾರ ನಾವು ಹಳ್ಳಿಯ ಜೀವನವನ್ನು ನೋಡಿಕೊಂಡ್ರೆ, ಹಳ್ಳಿಯ ಜೀವನದಲ್ಲಿ ನಾವು ವಾಸಿಸಲಿಕ್ಕೆ ಮನಸ್ಸು ಮಾಡಿದರೆ, ಆವಾಗ ಖಂಡಿತ ನಮಗೆ ಒಳ್ಳೆಯ ಒಂದು ಜೀವನವನ್ನು ನಮಗೆ ಸಾಗಿಸಬಹುದು. ನೀವು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬಾಳಬೇಕು, ನಿಮಗೆ ಒಳ್ಳೆಯದಾಗಬೇಕು. ಎಲ್ಲ ರೀತಿಯ ನೀವು ಉತ್ತಮವಾದಂಥ ಒಂದು ಜೀವನವನ್ನು ನೀವು ಸಾಗಿಸಬೇಕು. ಹಾಗೆ ನಿಮ್ಮಲ್ಲಿ ಮಾನವೀಯತೆಯ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ. ಹಾಗೆ ಒಂದು ಸಣ್ಣ ಒಂದು ಸಿದ್ಧಲಿಂಗಯ್ಯರವರು ಬರೆದಂಥ ಒಂದು ಹಾಡನ್ನು ನಿಮ್ಮ ಮುಂದೆ ನಾನು ಹಾಡಲಿಕ್ಕೆ ನನಗೆ ಬರುವುದಿಲ್ಲ, ಅದನ್ನು ಓದ್ತೇನೆ. ಅದರಲ್ಲಿ ಮಾನವೀಯತೆಯ ಬಗ್ಗೆ ಬರೆದಂಥದ್ದು. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಪಿತೃದೇವೋಭವ, ಇದು ದೇವರಂಥ ತಂದೆಯನ್ನು ನೀವು ಗೌರವಿಸಬೇಕು ಅಂತೇಳಿ ಇದರ ಕೊನೆಗೆ ನಾನು ಹೇಳ್ತೇನೆ. ಹಿಂದೂ ಮುಸ್ಲಿಮನಾಗು, ಬುದ್ಧ ಕ್ರಿಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗವನ್ನು ಬಯಸಿ ಏನಾದರೂ ಆಗು, ನೀನು ಹಾರೈಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಆಚಾರ್ಯ ದೇವೋಭವ, ದೇವರಂಥ ಗುರುಗಳನ್ನು ನೀವು ಗೌರವಿಸಿ. ಭೂಮಿ ತಾಯಿಯೇ ಆಗು, ಸ್ವಾಭಿಮಾನಿಯೇ ಆಗು,
ಪತಿಯ ಹೃದಯ ವಲ್ಲಭೆ ಆಗು, ಸ್ವಪ್ನ ಸುಂದರಿಯಾಗು, ಏನಾದರೂ ಆಗು, ನೀನೆಣಿಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವಲಾಗು. ಮಾತೃದೇವೋಭವ, ದೇವರಂಥ ತಾಯಿಯನ್ನು ಎಂದೂ ಮರೆಯದಿರಿ. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಲೆಗಾರ ವಿಜ್ಞಾನಿಯಾಗು, ವ್ಯಾಪಾರಿಯಾಗು, ವೈದ್ಯನಾಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಇದು ಈ ಭೂಮಿ ತಾಯಿ, ಈ ಭಾರತಾಂಬೆಗೆ ನೀನು ತಲೆಬಾಗು. ಇಲ್ಲಿಗೆ ಹೇಳಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ವೆನಿಷಾ ಸಿಸ್ಟರ್, ರಾಮಚಂದ್ರ ಭಟ್ ಮತ್ತು ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದ ಇವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ರಾಜ್ಯ ಸಂಘಟನಾ ಆಯುಕ್ತರಾಗಿರುವಂತಹ ಭರತ್ ರಾಜ್ ಕಾರ್ಯಕ್ರಮವನ್ನ ಮಾತಾಡಿ ತಕ್ಷಣ ನಮ್ಮ ಶಿಬಿರಾಗ್ನಿ ಕಾರ್ಯಕ್ರಮವನ್ನ ಆರಂಭ ಮಾಡುತ್ತೇವೆ. ಇದೀಗ ಭರತ್ ರಾಜ್ ಇವರಿಂದ ಮಾತು. ಥ್ಯಾಂಕ್ ಯು ಸರ್. ತುಂಬ ಸಮಯ ತೆಗೆದುಕೊಳ್ಳುವುದಿಲ್ಲ. ಈಗಾಗಲೇ ಎಲ್ಲ ಅತಿಥಿ ಗಣ್ಯರು ಮಾತಾಡಿದ್ದಾರೆ. ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಕರ್ನಾಟಕ ಪುತ್ತೂರು ಸ್ಥಳೀಯ ಸಂಸ್ಥೆ ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯುತ್ತಿರುವಂತಹ ವಾರ್ಷಿಕ ಸ್ಕೌಟ್ ಗೈಡ್ಸ್ ಮೇಳ ಕಬ್ಬು ಬುಲ್ಬುಲ್ ಉತ್ಸವ 2024ರ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ವಿದ್ಯಾರ್ಥಿ ಮಿತ್ರರೇ, ಪೋಷಕ ಬಂಧುಗಳೇ, ಎಲ್ಲ ಶಿಕ್ಷಕ ಬಳಗದವರೇ, ಊರಿನ ಬಂಧು ಮಿತ್ರರೇ, ಈಗಾಗಲೇ ತುಂಬ ವಿಚಾರಗಳು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಲಿಟಲ್ ಫ್ಲವರ್ನ ಬಗ್ಗೆ ಹೇಳೋದಾದರೆ, ನಾನು ಒಂದು 2-3 ವರ್ಷದ ಹಿಂದೆ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಗೆ ನಾನು ಭೇಟಿ ಕೊಟ್ಟೆ. ನಾನೊಬ್ಬ ಅಧಿಕಾರಿಯಾಗಿ ಶಾಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬಂದ ಸಮಯ ನಾನು ಮಧ್ಯಾಹ್ನ ಹೊತ್ತಾಗಿತ್ತು. ಬಂದಾಗ ಸಿಸ್ಟರ್ ಅವರು ನನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು, ಎಲ್ಲ ಟೀಚರ್ಸ್ ಅವರು ಸ್ವಾಗತ ಮಾಡಿದ್ರು. ಮಾಹಿತಿಯನ್ನು ಕೊಟ್ಟ ನಂತರ ಊಟ ಮಾಡಿ ಹೋಗ್ಬೇಕಂತೇಳಿ ನಾನು ಊಟ ಮಾಡ್ತಾ ಇದ್ದೆ. ಊಟ ಮಾಡ್ತಾ ಇರುವಾಗ ನನಗೆ ಊಟ ಮಾಡಲಿಕ್ಕೆ HMನ ಕೊಠಡಿಯ ಪಕ್ಕದಲ್ಲಿ ಒಂದು ಕಂಪ್ಯೂಟರ್ ಇಟ್ಟ ಒಂದು ಕೋಣೆ ಇದೆ, ಅಲ್ಲಿ ಊಟ ಮಾಡ್ತಾ ಇದ್ದೆ. ಕಿಟಕಿ ಪಕ್ಕದಲ್ಲಿ ಒಂದು ಟೇಬಲ್ ಅಲ್ಲಿ ಇಟ್ಟು ಊಟ ಮಾಡ್ತಾ ಇದ್ದೆ. ಊಟ ಮಾಡ್ತಿರೋ ಮಕ್ಕಳು ಕೂಡ ಊಟ ಮಾಡಿ ಆಗಿತ್ತು. ಸ್ವಲ್ಪ ಹೊತ್ತಿಗೆ 4 ಮಕ್ಕಳನ್ನು ಕರ್ಕೊಂಡು ಬಂದು ಟೀಚರ್ಸ್ ಅವರು ಹೊರಗಡೆ ಕೂತ್ಕೊಳ್ಳಿಸಿದ್ರು. ಊಟ ಮಾಡಿ ತಟ್ಟೆ ಕೈಯಲ್ಲಿತ್ತು, ವಾಶ್ ಮಾಡಿ ಹೊರಗಡೆ ಬಂದು ಕೂತ್ಕೊಳ್ಳಿಸಿದ್ರು. ನಾನೆಲ್ಲ ಊಟ ಆದ ನಂತರ ನಾನು ತಟ್ಟೆ ತೊಳೆದು ನನ್ನ ಮಕ್ಕಳನ್ನು ಟೀಚರ್ಸ್ ಹತ್ರ ಏನು ಮಾತಾಡಲಿಲ್ಲ, ಕರೆದು ಏನಾಯ್ತಂತೆಲ್ಲ ಕೇಳಿದೆ. ಆಗ ಅವರೇನು ಮಧ್ಯಾಹ್ನ ಹೊತ್ತಲ್ಲೂ ಪೋಖ್ರಿ ಮಾಡಿದ್ದಾರೆ, ಕೂತ್ಕೊಂಡಿದ್ದಾರೆ. ಕೂತ್ಕೊಂಡಾಗ ನಾನು ಅವರಲ್ಲಿ ಕೇಳಿದೆ, ಯಾರು ತಪ್ಪು ಮಾಡಿದ್ಯಾರ ಅಂತ ಕೇಳಿದೆ. ಆಗ ಅವರೆಲ್ಲ ಅವನು ಅಂತೇಳಿ ಎಲ್ಲ ಕೈ ತೋರಿಸಿದ್ರು. ಎಲ್ಲ ತೋರಿಸಿ ಆದ ನಂತರ ಒಬ್ಬನನ್ನೇ ಟಾರ್ಗೆಟ್ ಮಾಡ್ತಾ ಹೋದ್ರು. 3 ಮಕ್ಕಳು ಒಬ್ಬನನ್ನು ಮಾಡ್ತಾ ಹೋದ್ರು. ತಪ್ಪು 4 ಮಂದಿ ಮಾಡಿದ್ದಾರೆ, ಅಲ್ಲಿ ಏನಾದರೂ ಮಾಡ್ಬೇಕಂತೇಳಿ ಒಬ್ಬನನ್ನು ತೋರಿಸಿದ್ರು. ಆಗ ನಾನು ಜಸ್ಟ್ ಅವರ ಹತ್ರ ಕೇಳ್ತಾ ಹೋದೆ, ಒಬ್ಬನ್ನು ಟಾರ್ಗೆಟ್ ಮಾಡಿದ್ರಲ್ಲ, ಆಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನೊಂದು ಜಸ್ಟ್ ಉದಾಹರಣೆ ಕೊಡ್ತಾ ಹೋದೆ. ನಿಮ್ಮ ಕ್ಲಾಸ್ ರೂಮಲ್ಲಿ ನೀವು 4 ಮಂದಿ ಇದ್ದೀರಾ. 4 ಮಂದಿ ಇದ್ದಾಗ ಯಾರೊಬ್ಬ ಬರ್ತಾನೆ ನಿಮ್ಮ ಕ್ಲಾಸ್ ರೂಮಿಗೆ, ಬಂದು ಅವನ ಕೈ ಹಿಡಿತಾನೆ. ಯಾರನ್ನು ಟಾರ್ಗೆಟ್ ಮಾಡಿದ್ದಾರೆ, ಒಂದು ಹುಡುಗ ಹೇಳಿದೆ ಅಲ್ವಾ, ಅವನ ಕೈ ಹಿಡಿತಾರೆ. ನೀವು 3 ಏನು ಮಾಡ್ತೀರಾ? ಯಾಕಂದ್ರೆ ಈಗಲೇ ನೀವು ಅವನನ್ನು ದೂರ್ತಾ ಇದ್ದೀರಾ, ಏನು ಮಾಡ್ತೀರಾ ನೀವು? ಗ್ಯಾರಂಟಿ ಅವನನ್ನು ಬಿಟ್ಟು ನೀವು ಎದುರಿ ಓಡ್ತೀರಾ, ಅವನ ಎಂತ ಬೇಕಾದ್ರೆ ಆಗ್ಲಿ ಅಂತೇಳಿ ಬಿಟ್ಟು ಹೋಗ್ತೀರಾ ಅಂತ ನನ್ನ ಮನಸ್ಸಲ್ಲಿ ಭಾವನೆ ಬಂತು. ಮೇ ಬಿ ಆ ಥರವೇ ಏನಾದರೂ ಉತ್ತರ ಕೊಡ್ತಾರ ಅಂತೇಳಿ. ಇಷ್ಟೊತ್ತಾಗುವಾಗ ಆ 3 ಮಕ್ಕಳು ಕಣ್ಣಲ್ಲಿ ನೀರು ಬಂತು. ನಾನು ಹೇಳುವ ಸ್ಟೋರಿ ಅವ್ರಿಗೆ ಏನಾಯ್ತು ಅಂತೇಳಿ ತುಂಬಾ ಫೀಲ್ ಆಯ್ತು. ಅಂದ್ರೆ ಅವನು ಟಾರ್ಗೆಟ್ ಮಾಡಿದ್ರು, ಹಿಡಿದ್ರು, ಯಾರೊಬ್ಬ ಬಂದ್ರು, ನಾವೇನು ಮಾಡ್ಲಿಕ್ಕೆ ಆಗ್ತದೆ? ಆಗ ಒಬ್ಬ ಹೇಳಿದ, ನಾವು ಫೈಟ್ ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಕೂಗಿಕೊಂಡೇ ಹೇಳ್ತಾ ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀಯಾ? ಆಗಲೇ ನನ್ನ ಫ್ರೆಂಡ್ ಸರ್ ಅವನು ನಾನು ಹೇಗೆ ಬಿಡ್ಲಿಕ್ಕೆ ಆಗ್ತದೆ ಅಂತೇಳಿ ಆ ಬಾಂಧವ್ಯವನ್ನು ನಾನು ಅಲ್ಲಿ ನೋಡಿದೆ. ನಾನು ಅದಕ್ಕೆ ಕೇಳಿದೆ, ನೀವು ಆ ಫ್ರೆಂಡ್ಶಿಪ್ ಇದ್ರೆ ಯಾಕೆ ನೀವು ಇಲ್ಲಿ ಬಿಟ್ಟು ಕೊಟ್ಟದವನನ್ನಂತ ಕೇಳಿದೆ. ಎಲ್ಲ ನಾವು ಅದು ಒಟ್ಟಿಗೆ ಇದು ಮಾಡುವಾಗ ಯಾರನ್ನಾದ್ರೂ ಒಬ್ಬರನ್ನು ತೋರಿಸ್ಬೇಕಲ್ಲ, ಅದಕ್ಕೆ ನಾವು ತೋರಿಸಿದ್ದೇವೆ ಅಂತ ಹೇಳಿದ್ರು. ನಾನಿಲ್ಲಿ ಕಂಡುಕೊಂಡಂತಹ ಇಲ್ಲಿಯ ಮಕ್ಕಳ ಮುಗ್ಧತೆ, ತುಂಬಾ ಇನ್ನೋಸೆನ್ಸ್ ಮಕ್ಕಳು, ತುಂಬಾ ಮುಗ್ಧತೆ ಇರುವಂತಹ ಮಕ್ಕಳು, ಅದರಲ್ಲೂ ಕೂಡ ನಮ್ಮ ಹಳ್ಳಿ ಮಕ್ಕಳು. ನಮಗೀಗ ಇವರು ಮೇಡಮ್ ಅವರು ಹೇಳಿದ್ರು, ಯಾರು ನಮ್ಮ ವಿದ್ಯಾ ಮ್ಯಾಮ್ ಹೇಳಿದ್ರು, ಮೇಡಮ್ ಅವರು ತುಂಬಾ ಏನು ಆ ಮುಗ್ಧತೆ ನಮ್ಮ ಮುಖ್ಯ ಶಿಕ್ಷಕರ ಮುಖದಲ್ಲಿದೆ. ನಾವು ಬಂದಾಗ ಕೂಡ ನಮ್ಮನ್ನು ಟ್ರೀಟ್ ಮಾಡುವ ರೀತಿ ಇರ್ಬೋದು, ಇಲ್ಲಿಯ ಶಿಕ್ಷಕರ ಒಂದು ಪ್ರೀತಿ ಇರಬಹುದು, ಅದೆಲ್ಲ ನಾವಿಲ್ಲಿ ಕಂಡಿದ್ದೇವೆ. 350 ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಒಂದು ಸ್ಕೌಟ್ ಗೈಡ್ಸ್ ಕಬ್ಬು ಬುಲ್ಬುಲ್ ಸಂಸ್ಥೆಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೀತದೆ. ಈ ಸಲ ನಾನು ಬರ್ಬೇಕಂತೇಳಿ ತುಂಬಾ ಅಭಿಲಾಷೆ ಇಟ್ಟವನು, ಮನಸ್ಸಲ್ಲಿ ಭಾವನೆ ಇಟ್ಟವನು. ನನಗೆ ಸರ್ ಅವರು ನನ್ನನ್ನು ಲಾಸ್ಟ್ ಟೈಮ್ ಮೂಡುಬಿದ್ರೆಯಲ್ಲಿ ಸಿಕ್ಕಿದಾಗ ಸರ್ ಅವರು
ಕರೆದಿದ್ರು ನೀವು ಬರ್ಬೇಕಂತೇಳಿ. ಬಾಲಕೃಷ್ಣ ಸರ್ ಅವರು ಮತ್ತು ಮುಖ್ಯ ಶಿಕ್ಷಕರು ಲಾಸ್ಟ್ ಟೈಮ್ ನಾನು ಶಾಲೆಗೆ ಭೇಟಿ ಕೊಟ್ಟಾಗ ಕೂಡ ನನಗೆ ಆಹ್ವಾನವನ್ನು ನೀಡಿದ್ರು. ಈ ಸಲ ಬರಲೇಬೇಕು, ಸಂಜೆ ಹೊತ್ತು ಈ ಕಾರ್ಯಕ್ರಮ ಒಂದು ಶಿಬಿರಾಗ್ನಿ ಕಾರ್ಯಕ್ರಮ, ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ದೊಡ್ಡ ವೇದಿಕೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ವೇದಿಕೆ ಮಾಡಿ ತುಂಬಾ ಅದ್ಭುತ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರಾ. ಮುಖ್ಯವಾಗಿ ಪೋಷಕರು, ನಿಜವಾಗಿ ನಿಮಗೆಲ್ಲ ಚಿರಋಣಿಯಾಗಿದ್ದೇವೆ ನಾವು. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆಯ ಮೇಲೆ ಇರುವಂತಹ ಗೌರವ, ಸ್ಕೌಟ್ ಗೈಡ್ ಸಂಸ್ಥೆ ಮೇಲೆ ಇರುವ ಗೌರವ ಮತ್ತು ಈ ಸಂಸ್ಥೆಯ ಮೇಲೆ ಇರುವಂತಹ ಗೌರವ ಅದು ನಿಮ್ಮನ್ನು ಎದ್ದು ಕಾಣ್ತದೆ. ಇವತ್ತು ನಿಮ್ಮೆಲ್ಲ ಬಿಸಿ ಶೆಡ್ಯೂಲ್ ಅನ್ನು ಸೈಡ್ ಇಟ್ಟುಕೊಂಡು ಇವತ್ತು ಇಲ್ಲಿ ಬಂದು ಮಕ್ಕಳ ಪ್ರತಿಭೆಯನ್ನು ನೋಡ್ಲಿಕ್ಕೆ ಕುಳಿತುಕೊಂಡಿದ್ದೀರಾ. ನಿಮಗೂ ಕೂಡ ನಾವೆಲ್ಲ ಚಿರಋಣಿಯಾಗಿದ್ದೇವೆ. ಒಳ್ಳೆ ಕಾರ್ಯಕ್ರಮ ಇವತ್ತು ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ತುಂಬಾ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಇವತ್ತು ಬೆಳಿಗಿನಿಂದ ನಾಳೆ ತನಕ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೀಲಿ, ಒಂದೊಳ್ಳೆ ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮ ಆಗಲಿ ಅಂತೇಳಿ ಹೇಳುತ್ತಾ, ಈ ಕಾರ್ಯಕ್ರಮದ ಒಂದು ರೂವಾರಿ ನಮ್ಮ ಬಾಲಕೃಷ್ಣ ಸರ್ ಅವರದ್ದು ನಾನು ಒಬ್ಬ ದೊಡ್ಡ ಅಭಿಮಾನಿ ಅಂದ್ರೆ ಸ್ಕೌಟ್ ವಿಷಯದಲ್ಲಿ ಅಭಿಮಾನಿ ಅಲ್ಲ, ಅವರ ನಿರೂಪಣೆಗೆ ನಾನು ದೊಡ್ಡ ಅಭಿಮಾನಿ. ಅದ್ಭುತ. ನಾನು ಸ್ವಾಗತ ಮಾಡುವಾಗ ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಹೋಗುವಾಗ ನಾನು ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೆ. ಅದರಲ್ಲಿ ನಮ್ಮ ಸರ್ ಅವರು, ಕಮಿಷನರ್ ಅವರು ಇರ್ಬೋದು, ತಹಶೀಲ್ದಾರರು ಇರ್ಬೋದು, ಪ್ರತಿಯೊಬ್ಬರದ್ದು ಹೇಳ್ತಾ ಇರುವಾಗ ಸರ್ ಎಷ್ಟು ಇತಿಹಾಸವನ್ನು ಅವರ ಬಗ್ಗೆ ತಿಳ್ಕೊಂಡಿದ್ದೀರಾ. ಯಾಕಂದ್ರೆ ನಾವು ಮಾತಾಡುವಾಗ ಕೂಡ ಕೆಲವೊಮ್ಮೆ ಚಡಪಡಿಸ್ತೇವೆ. ಅದ್ಭುತ ಸರ್, ದೇವರು ನಿಮಗೆ ಭಾಗ್ಯವನ್ನು ಕರುಣಿಸಿದ್ದಾರೆ. ಮೇಡಮ್ ನೀವು ತುಂಬಾ ಅದೃಷ್ಟವಂತರು, ಯಾಕಂದ್ರೆ ಅಂತ ಒಬ್ಬ ಶಿಕ್ಷಕ ನಿಮ್ಮ ಸಂಸ್ಥೆಯಲ್ಲಿ ಇದ್ದಾರೆ, ಈ ಪುತ್ತೂರು ತಾಲೂಕಲ್ಲಿ ಇದ್ದಾರೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಪುತ್ತೂರು ತಾಲೂಕಲ್ಲಿ ಮೂಡಿ ಬರ್ತಾ ಇದೆ. ವಿದ್ಯಾಗೌರಿ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಕೂಡ ಒಳ್ಳೆ ಕಾರ್ಯಕ್ರಮ ಮೂಡಿ ಬರಲಿ ಅಂತ ಹೇಳುತ್ತಾ, ಈ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆಯ ಪರವಾಗಿ ಶುಭ ಹಾರೈಸುತ್ತಾ, ಕರೆದಂತಹ ಈ ವಿದ್ಯಾಸಂಸ್ಥೆ ಸಮಸ್ತ ಸಹೃದಯ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣದಲ್ಲಿ ಹೇಳಿದ್ದೆ, ಡಾಕ್ಟರ್ ಶ್ರೀಪ್ರಕಾಶ್ ಅವರ ಕನಸನ್ನ ನನಸು ಮಾಡಿದವರು ಅದು ಪ್ರಾರ್ಥನಾ ಬಿ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಸಾಧಕರ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಪ್ರೇಕ್ಷಕ ಬಂಧುಗಳೇ, ನಮ್ಮ ಸಂಸ್ಥೆಯಲ್ಲೂ ಕೂಡ ನೃತ್ಯ ಸಂಯೋಜನೆಯನ್ನ ಮಾಡುವ ಮೂಲಕ ಇಡೀ ಶಾಲೆಗೆ ನೃತ್ಯ ಶಿಕ್ಷಕಿಯಾಗಿಯೂ ಕೂಡ ಬಹಳ ಅದ್ಭುತವಾಗಿ ಇಲ್ಲಿ 1ರಿಂದ 7ನೇ ತರಗತಿ ಓದುವಾಗ ಕೂಡ ಅತ್ಯುತ್ತಮ ಒಂದು ಸಾಕಾರವನ್ನ ಕೊಟ್ಟವರು, ಪ್ರತಿಭಾನ್ವಿತೆ. ಇವತ್ತು ಸಂಗೀತದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನ ಪಡೆದದ್ದು ಅದು ಅದ್ಭುತ ಅಂದ್ರೆ ಅದ್ಭುತ. ಅದು ಆ ಸಣ್ಣ ಮಟ್ಟದ ಸಾಧನೆ ಅಲ್ಲ, ಅದು ಸ್ಕೂಲ್ ಡೇ ಆದ ಬಳಿಕ ಆಗಿತ್ತು. ಈ ಒಂದು ವೇದಿಕೆಯನ್ನ ಬಳಕೆ ಮಾಡಿಕೊಂಡು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಇಲಾಖಾ ವತಿಯಿಂದ ರಾಷ್ಟ್ರ ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆಕೊಂಡು ಊರಿನ ಮನೆಯ ಜೊತೆಗೆ ಶಾಲೆಯ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಪಸರಿಸಿದ ಪ್ರಾರ್ಥನಾ ಬಿ ಇವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಅವರಿಗೆ ಶಾಲು, ಹಾರ, ಪೇಟ, ಫಲ ಪುಷ್ಪವನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಕಿ ಗೌರವಿಸಬೇಕು. ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ ನಮ್ ದೊಡ್ಡ ಕೆಚ್ಚಪ್ಪಾಳಿಯೊಂದಿಗೆ ಪ್ರಾರ್ಥನಾ ಬಿ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು. ಜೊತೆಗೆ ಡಾಕ್ಟರ್ ಶ್ರೀಪ್ರಕಾಶ್ ಇವರನ್ನ ನಾವು ಯಾವತ್ತೂ ಕೂಡ ನೆನಪಿಟ್ಕೊಳ್ಬೇಕು. ನಮ್ಮ ಸಂಸ್ಥೆಗೆ ಹಿರಿಯ ವಿದ್ಯಾರ್ಥಿ, ಜೊತೆಗೆ ಶಾಲೆಗೆ ಮಹಾಪೋಷಕರು, ಜೊತೆಗೆ ಒಬ್ಬ ತಂದೆಯಾಗಿ ಈ ಕ್ಷಣ ಅದು ಸಾರ್ಥಕ್ಯದ ಕ್ಷಣ ಡಾಕ್ಟರ್ ಶ್ರೀಪ್ರಕಾಶ್ ಅವರಿಗೆ. ಅವರು ಕಳೆದ ಹಲವಾರು ವರ್ಷಗಳಿಂದ ಮಗಳಿಗೆ ಕೊಟ್ಟ ತರಬೇತಿ, ಚೆನ್ನೈಗೆ ಹೋದ ನೆನಪು, ಮೊನ್ನೆ ಡೆಲ್ಲಿಯಲ್ಲಿ ನಮ್ಮ ಮಧ್ಯಪ್ರದೇಶದ ಇಂದೋರಲ್ಲಿ ಆ ಬೆಳ್ಳಿಯ ತೃತೀಯ ಸ್ಥಾನದ ಕಂಚಿನ ಪದಕ ಮುಡಿಗೇರಿದಾಗ ಒಬ್ಬ ತಂದೆಯಾಗಿ ಡಾಕ್ಟರ್ ಶ್ರೀಪ್ರಕಾಶ್ ಗೆದ್ದಿದ್ದಾರೆ, ಮಗಳಾಗಿ ಪ್ರಾರ್ಥನಾ ಗೆದ್ದಿದ್ದಾಳೆ. ದೊಡ್ಡ ಚಪ್ಪಾಳೆಯ ಅಭಿನಂದನೆ ನಮ್ಮ ಪ್ರಾರ್ಥನಾ ಬಿ ಇವರಿಗೆ. ಒಂದು ಫೋಟೋ ಸೆಷನ್ ಅಲ್ಲಿ ಎಲ್ಲ ಅತಿಥಿ ಬಂಧುಗಳು ಭಾಗಿಗಳಾಗಬೇಕು ಅನ್ನುವ ಆಶಯದೊಂದಿಗೆ ಮಕ್ಕಳೇ, ಪೋಷಕರೇ, ಇದು ಒಂದು ಚಪ್ಪಾಳೆ, ಕೃತಜ್ಞತೆ ಮತ್ತು ಅಭಿನಂದನೆಯ ಚಪ್ಪಾಳೆ. ಅದು ಪ್ರಾರ್ಥನಾ ಬಿ ಇವರಿಗೆ. ಒಂದು ಫೋಟೋ ಸೆಷನ್ ಆಗಿದೆ.
ಎಲ್ಲ ಪೋಷಕರೇ ನಿಮ್ಮ ಸಹಕಾರ ನಮಗೆ ಬೇಕು. ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು ಒಂದು ಮಾತಿನ ಅಧ್ಯಕ್ಷೀಯ ಮಾತುಗಳನ್ನ ಸಭಾ ಮರ್ಯಾದೆಯ ಹಿನ್ನೆಲೆಯಲ್ಲಿ ಮಾತನಾಡಬೇಕಾಗಿದೆ. ಅದಾದ ನಂತರ ನಮ್ಮ ಕಮಿಷನರ್ ಮತ್ತು ತಹಶೀಲ್ದಾರ್ಗೆ ಇನ್ನೊಂದು ಕಾರ್ಯಕ್ರಮ ಆಗಿದೆ. ಅವರು ನಮ್ಮ ಜೊತೆ ಕೂತಿದ್ದಾರೆ. 5 ನಿಮಿಷದಲ್ಲಿ ಅವರನ್ನ ಬಿಡುವ ಕೆಲಸವನ್ನ ಮಾಡ್ತೇವೆ. ಅಧ್ಯಕ್ಷೀಯ ಮಾತುಗಳು ನಮ್ಮ ಸಂಚಾಲಕರಿಂದ. ಈಗಾಗಲೇ ನನಗೆ ಸೂಚನೆಯನ್ನು ಕೊಟ್ಟಾಯಿತು, ಅರ್ಧ ನಿಮಿಷದಲ್ಲಿ ಮುಗಿಸಿ ಅಂತೇಳಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ವಿದ್ಯಾರ್ಥಿಗಳ ಹೆತ್ತವರೇ, ಪೋಷಕರೇ, ಶಾಲಾ ಅಭಿಮಾನಿಗಳೇ, ಹಿರಿಯ ಶಿಕ್ಷಕ ಶಿಕ್ಷಕಿಯರೇ, ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ಮುದ್ದಿನ ಸ್ಕೌಟ್ ಗೈಡ್ಸ್ ಕಪ್ಸ್ ಬುಲ್ಬುಲ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ವಾರ್ಷಿಕ ಮೇಳದ ಸಂಭ್ರಮದ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರೀತಿಯ ಮಕ್ಕಳೇ, ಈಗಾಗಲೇ ನೀವು ಹಲವಾರು ವಿಷಯಗಳನ್ನು ಕೇಳಿದ್ದೀರಿ. ಇನ್ನು ನಾನು ಹೇಳಲಿಕ್ಕೆ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಹೇಳಿದ್ರೆ ಖಂಡಿತವಾಗಿ ನೀವು ಇನ್ನು ನಿದ್ದೆಗೆ ಹೋಗ್ತೀರಿ. ಅದರಿಂದ ಇವತ್ತು ಬಂದಂತ ಎಲ್ಲ ಅತಿಥಿ ಗಣ್ಯರು ಹೇಳಿದಂತ ವಿಷಯವನ್ನು ತಮ್ಮದಾಗಿಸಿಕೊಳ್ಳಿ. ಅದೇ ರೀತಿ ಬೆಳೆಯಿರಿ. ನಮ್ಮ ಶಾಲೆಯ ಕೀರ್ತಿ ಇಡೀ ದೇಶದ ಕೀರ್ತಿಯನ್ನು ಬಾನಕ್ಕೆತ್ತರ ಹಾರಿಸಿ ಎಂಬುದಾಗಿ ಹೇಳುತ್ತಾ, ಮಗದೊಮ್ಮೆ ನಮ್ಮ ಶಾಲೆಗೆ ಈ ಒಂದು ವಾರ್ಷಿಕ ಮೇಳವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಲು ಇದಕ್ಕೆ ಶ್ರಮಿಸಿದಂತಹ ನಮ್ಮ ಸ್ಕೌಟ್ ಗೈಡ್ಸ್ ಕಬ್ಸ್ ಬುಲ್ಬುಲ್ ಶಿಕ್ಷಕ ಶಿಕ್ಷಕಿಯರಿಗೆ ನನ್ನ ಅಭಿನಂದನೆಗಳನ್ನು ಸೂಚಿಸ್ತೇನೆ. 2 ದಿನಗಳ ಈ ಮೇಳ ಇದು 2 ದಿನ ಮಾತ್ರವಲ್ಲ, ಇಡೀ ವರ್ಷದಲ್ಲಿ ಪ್ರತಿ ತಿಂಗಳಿನಲ್ಲಿ ಬೇರೆ ಬೇರೆ ವಿಷಯಗಳನ್ನು ಚಟುವಟಿಕೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಪರಿಸರ ಪ್ರಜ್ಞೆ ಎಂಬ ವಿಷಯವನ್ನು ನಮ್ಮ ಸ್ಥಳೀಯ ಕಾರ್ಯದರ್ಶಿಗಳು ಹೇಳಿದ್ರು. ಇದರ ಬಗ್ಗೆ ನಮ್ಮ ಶಾಲೆಯ ಸುತ್ತಲೂ ನೀವು ನೋಡಿದರೆ ಖಂಡಿತವಾಗಿಯೂ ಮಕ್ಕಳು ನೆಟ್ಟು ಬೆಳೆಸಿದಂತಹ ಗಿಡಗಳು, ಫಲ ಪುಷ್ಪಗಳು, ಹೂಗಳನ್ನು ನೀಡಿ ಅದರ ಪರಿಮಳ ಸುವಾಸನೆಯನ್ನು ಕೊಡ್ತಾ ಇವೆ. ಮಾತ್ರವಲ್ಲದೆ ಪ್ಲಾಸ್ಟಿಕ್ ಇಲ್ಲದ ತ್ಯಜಿಸಿದಂತ ಈ ಶಾಲಾ ವಾತಾವರಣವನ್ನು ಕೂಡ ನೀವು ನೋಡಬಹುದು. ಪೋಷಕರೇ, ನಿಮ್ಮ ಮಕ್ಕಳಿಗೆ ನೀವು ಪ್ರೋತ್ಸಾಹಿಸಿದ್ದೀರಿ. 350 ಮಕ್ಕಳು ಸ್ಕೌಟ್ ಗೈಡ್ಸ್ ಕಬ್ಸ್ ಬುಲ್ಬುಲ್ಲಿಗೆ ಸೇರಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ಹೆಮ್ಮೆ. ಪ್ರೀತಿಯ ಮಕ್ಕಳೇ, ನಿಮಗೆ ಹೆಮ್ಮೆ ಆಗೋದಿಲ್ವಾ? ನೀವು ಸ್ಕೌಟ್ ಗೈಡ್ಸ್ ಬುಲ್ಬುಲ್ ಕಬ್ಸ್ ಮಕ್ಕಳಂತ ಹೇಳಲಿಕ್ಕೆ ಆಗ್ತದೆ ಇಲ್ವಾ? ಆಗ್ತದೆ. ವೆರಿ ಗುಡ್. ಇದರ ಹಿಂದೆ ನಿಮ್ಮ ಪೋಷಕರ ಶ್ರಮ ಇದೆ. ಇವತ್ತು ಇಷ್ಟು ಸಂಭ್ರಮದಿಂದ ಆಚರಿಸಬೇಕಾದರೆ ಎಲ್ಲರೂ ಮಹದಾನಿಗಳು ಇಲ್ಲಿ ಇದ್ದಾರೆ. ತಮ್ಮ ಉದಾರ ಮನಸ್ಸಿನಿಂದ ನೀವು ಸಹಾಯಹಸ್ತವನ್ನು ನೀಡಿದ್ದೀರಿ. ಖಂಡಿತವಾಗಿಯೂ ನಿಮಗೆ ಭಗವಂತನು ಹರಸಿ ಆಶೀರ್ವದಿಸಲಿ ಎಂಬುದಾಗಿ ಹೇಳುತ್ತಾ, ಮಗದೊಮ್ಮೆ ಈ ಸಂಭ್ರಮಕ್ಕೆ ನಾನು ಶುಭವನ್ನು ಕೋರುತ್ತೇನೆ. ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೂ ಕೂಡ ಶುಭಗಳು. ಥ್ಯಾಂಕ್ ಯು. ನನಗೆ ಅವಕಾಶವನ್ನು ಕೊಟ್ಟದಕ್ಕೆ ಮಗದೊಮ್ಮೆ ಅಭಿನಂದನೆಗಳು. ಸರ್ ಬಾಲಕೃಷ್ಣ ಸರಿಗೆ ಅಭಿನಂದನೆಗಳು, ಕೃತಜ್ಞತೆಗಳು. ಇದೀಗ ಎಲ್ಲ ಮಕ್ಕಳಲ್ಲಿ ತುಂಬಾ ಎನರ್ಜಿ ಇದೆ, ಅದು ಹೊರಗೆ ತೆಗಿಲಿಕ್ಕಿದೆ. ಸಮಯ ಸ್ವಲ್ಪ ವಿಳಂಬ ಆಗಿದೆ. ಅದೇ ಕಾರ್ಯಕ್ರಮದ ಒಂದು ಕ್ರಮ ಈ ರೀತಿ ಹೋಗ್ಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ತಾಳ್ಮೆಯ ಸಹಕಾರ ಕಡೆಯ ತನಕ ಇರತ್ತೆ ಅಂತ ಹೇಳುತ್ತಾ 1,500 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಸೊ ದಯವಿಟ್ಟು ಕಡೆಯ ತನಕ ನೀವು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಸ್ಕೌಟ್ ಗೈಡ್ ಅಲ್ಲಿ ಅತ್ಯಂತ ಆಕರ್ಷಣೆಯ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಭವ್ಯ ಶಿಬಿರ. ನಿಯಮದಂತೆ ನಿಯಮಕ್ಕೆ ಲೋಪ ಆಗದ ರೀತಿಯಲ್ಲಿ ಸ್ವಲ್ಪ ವೆರೈಟಿಯಲ್ಲಿ ಈ ಕಾರ್ಯಕ್ರಮವನ್ನ ಇವತ್ತು ನಾವು ನಡೆಸಿಕೊಡ್ತಾ ಇದ್ದೇವೆ. ಇದೀಗ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದಲ್ಲಿ ಬೇಡರ ನೃತ್ಯ ನಮ್ಮ ಸಂಸ್ಥೆಯ 32 ವಿದ್ಯಾರ್ಥಿನಿಯರಿಂದ ದೊಡ್ಡ ಚಪ್ಪಾಳೆ ಬಂದ್ರೆ ಈಗ ಸ್ಟಾರ್ಟ್ ಮಾಡ್ತೇವೆ. ಜೋರು ಬರಬೇಕು. ಎಸ್, ಕೃತಜ್ಞತೆಗಳು. ಇದೀಗ ಬೇಡರ ನೃತ್ಯ ನಿಮ್ಮ ಮುಂದೆ. ಮಾರಲ ತೊಟ್ಟಲ ಕಟ್ಟೆ, ಹಳೆ ಹಂಬಲು ಉಯ್ಯಲ ಎಡೆ, ಮುತ್ತಗಳ್ಳಲ ಬೊಚ್ಚೆ ಕಟ್ಟೆ, ಸೇಬ ಹಳ್ಳಲ ಸೊಟ್ಟೆ ಕಟ್ಟೆ, ಕಟ್ಟಲ ಮಾರಲ ತೊಟ್ಟಲ ಕಟ್ಟೆ, ಹಳೆ
ಹೊಟಲ ಮಾರಲ ತೊಟ್ಟಲ ಕಟ್ಟೆ ಅಲೆ ಹಂಬಲ ಉಯ್ಯಲ ಯಾಡೆ ಮುತ್ತಗಾಲಲ ಬುತ್ತಿ ಕಟ್ಟೆ ಸೇಬ ಹಳ್ಳಲ ಸೊಟ್ಟೆ ಕಟ್ಟೆ ಸೊಟ್ಟೆ ಹಣ್ಣಿನ ಗುಡಿಸಿ ತಿಂದೆ ನೇರಳ ಹಣ್ಣಿನ ಹರಿಕೆ ತಿಂದೆ ಸೊಟ್ಟೆ ಹಣ್ಣಿನ ಗುಡಿಸಿ ತಿಂದೆ ನೇರಳ ಹಣ್ಣಿನ ಹರಿಕೆ ತಿಂದೆ ಬೇಪುರ ಹಣ್ಣಿನ ಹತ್ತಿಗೆದೆ ಹೊಟಲ ಮಾರಲ ತೊಟ್ಟಲ ಕಟ್ಟೆ ಹಳೆ ಹಂಬಲ ಉಯ್ಯಲ ಯಾಡೆ ಮುತ್ತಗಾಲಲ ಬುತ್ತಿ ಕಟ್ಟೆ ಸೇಬ ಹಳ್ಳಲ ಸೊಟ್ಟೆ ಕಟ್ಟೆ ಬಿದಿರು ತರತೆ ಕತ್ತಿರೆ ಮಾಡಿ ಕಾಡೊಳಗೆ ಒಡ್ಡುನ ಬಿದಿರು ತರತೆ ಕತ್ತಿರೆ ಮಾಡಿ ಕಾಡೊಳಗೆ ಒಡ್ಡುನ ಬಿದಿರು ತರತೆ ಕತ್ತಿರೆ ಮಾಡಿ ಕಾಡೊಳಗೆ ಒಡ್ಡುನ ಹೊಟಲ ಮಾರಲ ತೊಟ್ಟಲ ಕಟ್ಟೆ ಹಳೆ ಹಂಬಲ ಉಯ್ಯಲ ಯಾಡೆ ಮುತ್ತಗಾಲಲ ಬುತ್ತಿ ಕಟ್ಟೆ ಸೇಬ ಹಳ್ಳಲ ಸೊಟ್ಟೆ ಕಟ್ಟೆ ಗಣೆ ಮತ್ತಿಗೆ ಮಟ್ಟಿ ಬಿದ್ದು ಜೇನು ಮರಗು ಕೊಕ್ಕೆ ಹಾಕಿ ಗಣೆ ಮತ್ತಿಗೆ ಮಟ್ಟಿ ಬಿದ್ದು ಜೇನು ಮರಗು ಕೊಕ್ಕೆ ಹಾಕಿ ಗಣೆ ಮತ್ತಿಗೆ ಮಟ್ಟಿ ಬಿದ್ದು ಜೇನು ಮರಗು ಕೊಕ್ಕೆ ಹಾಕಿ ಹೊಟಲ ಮಾರಲ ತೊಟ್ಟಲ ಕಟ್ಟೆ ಹಳೆ ಹಂಬಲ ಉಯ್ಯಲ ಯಾಡೆ ಮುತ್ತಗಾಲಲ ಬುತ್ತಿ ಕಟ್ಟೆ ಸೇಬ ಹಳ್ಳಲ ಸೊಟ್ಟೆ ಕಟ್ಟೆ ಪೂರ್ಣಿ ಪತ್ರ ಹಳ್ಳಕ ಬುಟಕ ಸೀಳ ಬೊಟ್ಟು ಕರುದನ ಪೂರ್ಣಿ ಪತ್ರ ಹಳ್ಳಕ ಬುಟಕ ಸೀಳ ಬೊಟ್ಟು ಕರುದನ ಪೂರ್ಣಿ ಪತ್ರ ಹಳ್ಳಕ ಬುಟಕ ಸೀಳ ಬೊಟ್ಟು ಕರುದನ ಒಳ್ಳೆ ತೊಡಲು ಹಾನೆ ಕಣ್ಣ ಮ್ಯಾನ್ನ ತಿನ್ನಲೆ ಬತ್ತದೆ ಕಣ್ ಒಳ್ಳೆ ತೊಡಲು ಹಾನೆ ಕಣ್ಣ ಮ್ಯಾನ್ನ ತಿನ್ನಲೆ ಬತ್ತದೆ ಕಣ್ ಒಳ್ಳೆ ತೊಡಲು ಹಾನೆ ಕಣ್ಣ ಮ್ಯಾನ್ನ ತಿನ್ನಲೆ ಬತ್ತದೆ ಕಣ್ಣ ಬಿಲ್ಲು ಜೊಳಿಗೆ ಎತ್ತನ ಒಂದರೆ ಹಳತಿ ಹಿಡ್ಡನ ಬಿಲ್ಲು ಜೊಳಿಗೆ ಎತ್ತನ ಒಂದರೆ ಹಳತಿ ಹಿಡ್ಡನ ಬಿಲ್ಲು ಜೊಳಿಗೆ ಎತ್ತನ ಒಂದರೆ ಹಳತಿ ಹಿಡ್ಡನ ಬಿಲ್ಲು ಜೊಳಿಗೆ ಎತ್ತನ ಬಿಲ್ಲು ಜೊಳಿಗೆ ಎತ್ತನ ಒಂದರೆ ಹಳತಿ ಹಿಡ್ಡನ ಬಿಲ್ಲು ಜೊಳಿಗೆ ಎತ್ತನ ಒಂದರೆ ಹಳತಿ ಹಿಡ್ಡನ ಜಿಂಗಲಿಯ ಚಿತ್ರ ಕೊಳ್ಳಿ ಸಿಲುಕುರಾಳೆ ಜಿಂಗಲಿಯ ಚಿತ್ರ ಕೊಳ್ಳ ತಲಕರಾನೆ ಆದ್ದರಿಂದ ಇದೀಗ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಝೂಲೋಗಳ ಆಗಮನ. ಎಸ್ ಜುಂಬಾಲೆ ಜುಂಬಾಲೆ
ಜುಂಬಾ ಜುಂಬಾ ಜುಂಬಾಲೆ 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 ಜುಂಬಾ ಜುಂಬಾ ಜುಂಬಾಲೆ ಊ ಹಾ 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 ಜುಂಬಾಲೆ ಜುಂಬಾಲೆ ಜುಂಬಾ ಜುಂಬಾ ಜುಂಬಾಲೆ 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 ಊ ಹಾ 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 ದಳಬಳ ದಳಬಳ ಹೋಂಕು ನಕ್ಕ ಊ ಹಾ ಊ ಊ ಹಾ ಊ ಹಾ. ಇದೀಗ ಭವ್ಯ ಶಿಬಿರಾಗ್ನಿಯ ಉದ್ಘಾಟನೆಯತ್ತ ಸಾಗುತ್ತಿದ್ದೇವೆ. ದಳಬಳ ದಳಬಳ ಹೋಂಕು ನಕ್ಕ ದಳಬಳ ದಳಬಳ ಹೋಂಕು ನಕ್ಕ ದಳಬಳ ದಳಬಳ ಹೋಂಕು ನಕ್ಕ ದಳಬಳ ದಳಬಳ ಹೋಂಕು ನಕ್ಕ ಊ ಹಾ ಊ ಹಾ ಊ ಹಾ ಊ ಹಾ. ಎಸ್ ಎಸ್ ಇದೀಗ ಭವ್ಯ ಶಿಬಿರಾಗ್ನಿಯನ್ನ ಉದ್ಘಾಟಿಸುವುದಕ್ಕಾಗಿ ಮಾನ್ಯ ತಹಶೀಲ್ದಾರ್ ಅವರು ಕೆಳಭಾಗಕ್ಕೆ ಬರಬೇಕು. ಅದೇ ರೀತಿ ಮಾನ್ಯ ಕಮಿಷನರ್ ಅವರು ಕೆಳಭಾಗಕ್ಕೆ ಬರಬೇಕು. ಅದೇ ರೀತಿ ಎಲ್ಲ ಅತಿಥಿಗಳು ಕೂಡ 4 ಬೇಡರ ಜೊತೆ ಹಂಚಿಕೊಂಡು ನಿಂತು ಈ ಶಿಬಿರಾಗ್ನಿ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು. ರಜಾಕ್ BH, ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದ ರೂಲಿಂಗ್ ಟ್ರೋಫಿಯ ಸಂಸ್ಥಾಪಕರು, ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಮಿಸಿದ್ದಾರೆ. ಸರ್, ತಮ್ಮನ್ನ ಸ್ವಾಗತಿಸಿದ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಆಗಬೇಕು. ಸರ್ವರು ಕೂಡ 4 ಕಡೆ ನಿಂತು ಈ ಶಿಬಿರಾಗ್ನಿ ಉದ್ಘಾಟನೆಯನ್ನ ನಡೆಸಿಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ ಡಾಕ್ಟರ್ ಶಿವಪ್ರಕಾಶ್ ಪ್ರಾರ್ಥನಾ. ಎಲ್ಲರೂ ಕೂಡ ನಮ್ಮ ಜೊತೆ ಸೇರಿಕೊಳ್ಬೇಕು. ಆ ಕಡೆಗೆ ನಮ್ಮ ದಕ್ಷಿಣ ದಿಕ್ಕಿನ ಕಡೆಗೆ ಒಂದಿಬ್ಬರು ಹೋಗಬೇಕು. ಪೂರ್ವ ದಿಕ್ಕಿನ ಕಡೆಗೆ ಡಾಕ್ಟರ್ ಸೀತಾರಾಮ್ ಕಲ್ಲಮ್ಮ ಮತ್ತು ಶ್ರೀನಿವಾಸ್ ಸರ್, ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಕಮಿಷನರ್, ತಹಶೀಲ್ದಾರ್ ಇವರೆಲ್ಲ ನಮ್ಮ ಉತ್ತರ ದಿಕ್ಕಿನಲ್ಲಿದ್ದಾರೆ. ಸೊ ದಯವಿಟ್ಟು ಉತ್ತರ ದಿಕ್ಕಿನಲ್ಲಿ ನಿಂತಿದ್ದಾರೆ. ಸಂಚಾಲಕರ ಜೊತೆ ಒಂದಿಬ್ಬರು ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಇದೀಗ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ತಹಶೀಲ್ದಾರ್ ಒಳಗೊಂಡ ಎಲ್ಲ ಅತಿಥಿ ಬಂಧುಗಳಿಂದ ಬೇಡರು ಹತ್ರ ಹೋಗಬೇಕು. ಅತಿಥಿಗಳು ಕೂಡ ಅವರ ಜೊತೆ ಆ ಕೋಲನ್ನ ಮುಟ್ಟಿ ಉದ್ಘಾಟಿಸಬೇಕು. ಸಡನ್ನ ಬೆಂಕಿ ಬರುತ್ತೆ, ಜಾಗೃತೆಯಿಂದ ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು. ಅತಿಥಿಗಳು ಎಸ್ ಕೋಲಿನ ಜೊತೆ ಕೈಯನ್ನ ಜೋಡಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಮತ್ತೆ ಒಮ್ಮೆ ಬೆಂಕಿ ಹಿಡಿದ ನಂತರ ಬೇಡರು ಮಾತ್ರ ಕೋಲನ್ನ ಹಿಡ್ಕೊಳ್ತಾರೆ. ಸೊ ದಯವಿಟ್ಟು ಎಸ್ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಭವ್ಯ ಶಿಬಿರಾಗ್ನಿ ಉದ್ಘಾಟನೆ. ಎಸ್ ಎಲ್ಲ ಅತಿಥಿ ಬಂಧುಗಳು ಮೇಲ್ಭಾಗಕ್ಕೆ ಬರಬೇಕು. ನಿಮ್ಮನ್ನ 2 ನಿಮಿಷದಲ್ಲಿ ಬಿಡುತ್ತೇವೆ. ಎಸ್ ಮೊಳಗಲಿ ಶಿಬಿರಾಗ್ನಿ ಗೀತೆ. ನಮ್ಮ ಜೀವನ ಧ್ಯೇಯ ಗಳಿಸಲೆ ಎತ್ತರ ಕೇರಲಿ, ಎತ್ತರೆತ್ತರ ಕೇರಲಿ, ಎತ್ತರೆತ್ತರ ಕೇರಲಿ. ಕೆಂಪೇರಿ ಹೊಳೆಯುವ ಕೆಂಡಗಳಂತೆ ನಮ್ಮ ಸಾಹಸ ಬೆಳಗಲಿ,
ಬಿಳುಪೇದ ಕೆಂಡಗಳಾಗುವಂತೆ ನಮ್ಮ ದೋಷಗಳಳಿಯಲಿ. ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾವು ಮೇಲೆ ನೆಗೆಯುವ ತೆರದಲ್ಲಿ ನಮ್ಮ ಜೀವನ ಧ್ಯೇಯಗಳು ಸೆಲೆ ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ. ಇಂತಹ ದಿವ್ಯಾಗ್ನಿಯನ್ನು ಬಳಸಿದ ಬಾಲರಿಗೆ ಇದು ಚೇತನ. ನಮ್ಮ ದಿವ್ಯ ದರ್ಶನಗಳ ಸೆಲೆ ಜಗಕ್ಕೆ ನಿತ್ಯ ವಿನೂತನ. ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾವು ಮೇಲೆ ನೆಗೆಯುವ ತೆರದಲ್ಲಿ ನಮ್ಮ ಜೀವನ ಧ್ಯೇಯಗಳು ಸೆಲೆ ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ. ನಾವು ಸ್ಕೌಟ್ ಗೈಡ್, ನಾವು ಕಬ್ಬುಲ್ ಸದಾ ಸಿದ್ಧ ಧ್ಯೇಯವಾಕ್ಯವು ಓ ದೇವರಿಗೆ ಮತ್ತು ದೇಶಕ್ಕೆ ಕರ್ತವ್ಯ ಸಲ್ಲಿಸಿದೆ ನಮ್ಮ ಪ್ರತಿನಿಧಿಗೆ. ಓ ದೇವರಿಗೆ ಮತ್ತು ದೇಶಕ್ಕೆ ಕರ್ತವ್ಯ ಸಲ್ಲಿಸಿದೆ ನಮ್ಮ ಪ್ರತಿನಿಧಿಗೆ. ನಾವು ವಿಶ್ವಾಸವಂತರು, ವಿಶ್ವಾಸವೀರರು, ನಾವು ಸಭ್ಯರು ಮತ್ತು ಧೈರ್ಯವಂತರು, ನಾವು ಶಿಸ್ತುಬದ್ಧರು, ಪ್ರಾಣಿ ಮಿತ್ರರು, ಕಾಯ ವಾಚ ಮನಸ ಪರಿಶುದ್ಧರು. ನಾವು ಶಿಸ್ತುಬದ್ಧರು, ಪ್ರಾಣಿ ಮಿತ್ರರು, ಕಾಯ ವಾಚ ಮನಸ ಪರಿಶುದ್ಧರು. ಎಸ್, ಇದು ನಮ್ಮ ಮುಖ್ಯ ಶಿಕ್ಷಕಿಯವರು ಬರೆದ ಪದ್ಯ. ಬಹಳ ಅದ್ಭುತವಾಗಿ ಪ್ರತಿ ವರ್ಷ ಒಂದೊಂದು ಪದ್ಯವನ್ನ ಅವರು ಕ್ಯಾಂಪಿಗೋಸ್ಕರ ಸಮರ್ಪಣೆ ಮಾಡುವಂತದ್ದು. ಒಟ್ಟಿಗೆ 3 ಪದ್ಯಗಳಿದೆ. ಸಮಯದ ಅಭಾವದಿಂದ ಒಂದನ್ನ ಮಾತ್ರ ಪ್ರಸ್ತುತಪಡಿಸಿದ್ದೇವೆ. ಅತಿಥಿ ಬಂಧುಗಳ ಜೊತೆ ಒಂದು ವಿನಂತಿ. ಇವತ್ತು ನಮ್ಮ ಸಂಸ್ಥೆಯ ಇನ್ನೊಂದು ಭಾಗ ಬೆತ್ತನಿ ಪ್ರೌಢಶಾಲೆ. ಈ ಸಂಸ್ಥೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಸ್ಕೌಟ್ ಗೈಡ್ ಅಲ್ಲಿ ದಕ್ಷಿಣ ಕೊರಿಯಾದವರೆಗೆ ಹೋಗಿ ಮಕ್ಕಳನ್ನ ಬೆಳೆಸಿದವರು, ರಾಜ್ಯ ರಾಷ್ಟ್ರಪತಿ ಪುರಸ್ಕಾರದವರೆಗೂ ಕೂಡ ಮಕ್ಕಳನ್ನ ರೆಡಿ ಮಾಡಿದಂತಹ ನಮ್ಮ ಮೈತ್ರಿ ಮೇಡಮ್ ಅವರಿಗೆ ತಹಶೀಲ್ದಾರ್ ಅವರು ಒಂದು ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಹಾಕಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇತ್ತೀಚೆಗೆ ಹಿಮಾಲಯ ವುಡ್ ಬ್ಯಾಜ್ ಅನ್ನ ಪಡೆಕೊಂಡವರು ಮೈತ್ರಿ ಮೇಡಮ್ ಅವರು. ಪುತ್ತೂರಿನ ವಿಜಯ ಶಾಮಿಯಾನ ಸರ್ವಿಸ್ ಅವರ ಭಟ್ರ ಧರ್ಮಪತ್ನಿ. ಇವತ್ತು ಗೈಡ್ ವಿಭಾಗದಲ್ಲಿ ಹಿಮಾಲಯ ವುಡ್ ಬ್ಯಾಜ್ ಅನ್ನ ಪಡೆಕೊಂಡಿದ್ದಾರೆ. ಅವರಿಗೆ ಒಂದು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ಸಂಸ್ಥೆಯ ವತಿಯಿಂದ ನೀಡಿ ಗೌರವಿಸಬೇಕು. ಪ್ರೇಕ್ಷಕ ಬಂಧುಗಳೇ, ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಸಂಸ್ಥೆಯ ಬೆತ್ತನಿ ಪ್ರೌಢಶಾಲೆಯ ಶಿಕ್ಷಕಿ ಶ್ರೀಮತಿ ಮೈತ್ರಿ ಮೇಡಮ್ ಅವರಿಗೆ ಎಲ್ಲ ಮಕ್ಕಳು ಮತ್ತು ಪೋಷಕರು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ನೀವೆಲ್ಲ ಕಾತರದಿಂದ ಕಾಯುವ ಡ್ಯಾನ್ಸ್ ಆರಂಭ ಆಗುತ್ತೆ. 2 ರಿಂದ 3 ನಿಮಿಷಗಳಲ್ಲಿ ಪ್ರಥಮ ನೃತ್ಯವನ್ನ ಸ್ಟೇಜಿಗೆ ತರ್ತೇವೆ, ಇದು ಪ್ರಾಮಿಸ್. ಇದೀಗ ಮಾನ್ಯ ತಹಶೀಲ್ದಾರ್ ಅವರಿಗೆ ಮಾನ್ಯ ನಮ್ಮ ಸಂಚಾಲಕರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಅದೇ ರೀತಿ ಮಾನ್ಯ ಕಮಿಷನರ್ ಅವರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ವಿದ್ಯಾ ಆರ್ ಗೌರಿ, ನಮ್ಮ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳು ಮೇಡಮ್ ಇವರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನ ನೀಡಬೇಕು. ರಾಜ್ಯ ಸಂಘಟನಾ ಆಯುಕ್ತರಾಗಿರುವಂತಹ ಶ್ರೀಯುತ ಭರತ್ ರಾಜ್ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್, ತಮಗೂ ಕೂಡ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಎಲ್ಲ ಅತಿಥಿ ಬಂಧುಗಳಿಗೂ ಕೂಡ ಒಂದೇ ಮಾತಿನ ಧನ್ಯವಾದಗಳೊಂದಿಗೆ ಈ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಕೃತಜ್ಞತೆಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಎಲ್ಲ ಪೋಷಕರ ತಾಳ್ಮೆಗೆ ಒಂದು ದೊಡ್ಡ ಜೈ. ಥ್ಯಾಂಕ್ ಯು. ಇಲ್ಲಿಗೆ ಸಭಾ ಕಾರ್ಯಕ್ರಮ. ನಮ್ಮ ವಾಲಂಟಿಯರ್ಸ್ ಪ್ಲೀಸ್ ಬನ್ನಿ, ರಪ್ಪ 2 ನಿಮಿಷದಲ್ಲಿ ಸ್ಟೇಜ್ ಕ್ಲಿಯರ್ ಆಗ್ಬೇಕು. ಸರ್, ಇಷ್ಟೊತ್ತು ನಿಂತದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಹಲೋ ಪ್ರೇಕ್ಷಕ ಬಂಧುಗಳೇ, ನೀವೆಲ್ಲ ಕಾತುರದಿಂದ ಕಾಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಆರಂಭಗೊಳ್ಳುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಿರೂಪಿಸುವುದಕ್ಕೆ ಚಂದನ್ ಕೃಷ್ಣ ಮತ್ತು ಈ ಕಾರ್ಯಕ್ರಮವನ್ನ ನಿರೂಪಿಸುವುದಕ್ಕಾಗಿ ಚಂದನ್ ಕೃಷ್ಣ ಮಾತಿನ ಮಳ್ಳಿ ವೀಕ್ಷ ಇವರನ್ನ ವೇದಿಕೆಗೆ ಸ್ವಾಗತಿಸಿದ ಮೊದಲನೆಯ ನೃತ್ಯ, ನೀವೆಲ್ಲ ಕಾತುರದಿಂದ ಕಾಯುತ್ತಿರುವ ನೃತ್ಯ ಅದು ಬುಲ್ಬುಲ್ ಮಕ್ಕಳಿಂದ. ಕಾರ್ಯಕ್ರಮದ ನಿರೂಪಣೆಯನ್ನ ನೇರವಾಗಿ ಚಂದನ್ ಕೃಷ್ಣ ಮತ್ತು ನಮ್ಮ ವೀಕ್ಷಾ ಇವರಿಗೆ ಹ್ಯಾಂಡ್ ಓವರ್ ಮಾಡುತ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ಇದೀಗ ನೀವೆಲ್ಲ ಕಾತುರದಿಂದ ಕಾಯುತ್ತಿರುವ ಸಮಯ ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ಚಂದ ಮಾಡಿ ಹೇಳಿ ಆಯ್ತಾ, ಸೂಪರ್ ಆಗಬೇಕು. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಜನಪದ ಸಾಹಿತ್ಯವು ಜನ ಸಂಸ್ಕೃತಿಯ ಒಂದು ಭಾಗ. ಇದು ಯಾವುದೇ ವರ್ಗ, ವರ್ಣ, ಜಾತಿಗೆ ಸೇರದೆ ಕತೆ, ಸಾಹಿತ್ಯ, ಸಂಗೀತ ಮುಂತಾದವುಗಳಿಗೆ ಸೇರಿದ್ದಾಗಿದೆ. ಜನರ ಬದುಕು ನಂಬಿಕೆಗಳನ್ನು ಬಹು ಎತ್ತರಕ್ಕೆ ಕೊಂಡೊಯ್ದು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲ್ಪಟ್ಟದ್ದು. ಸಂಸ್ಕೃತಿಯನ್ನು ಉಳಿಸಿಕೊಂಡು ಬರುತ್ತಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇಂತಹ ಒಂದು ಸುಂದರ ಜನಪದ ಸಾಹಿತ್ಯ ನಿಂಬೆಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಎನ್ನುತ್ತಾ ನೃತ್ಯದ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಬುಲ್ಬುಲ್ ವಿದ್ಯಾರ್ಥಿನಿಯರು. ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಇರುವೋಳೆ ಓಲ್ಗಾದ ಸದ್ದಿಗೆ ಒದಗೋಳೆ ಒದಗೋಳೆ ಓಲ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಗೆ ನಮ್ಮ ನಾಲಿಗೆ ತೊಡರ ನೀ ಗಪ್ಪ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ
ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಎಸ್, ಅಭಿನಂದನೆಗಳು ಮಕ್ಕಳೇ. ಈಗ ನಿದ್ದೆ ಮಾಡ್ಲಿಲ್ಲಲ್ಲ? ಎಸ್, ರೆಡಿಯಾ? ಏನಕ್ಕೆ ರೆಡಿ? ಒಂದು ರಾಕೆಟ್ ಬಿಡುವಲ್ಲ? ಬಿಡುವಾ? ಎಸ್, ಇದೀಗ ನಾನು ಹೆಸರು ಮಾತ್ರ ಹೇಳುತ್ತೇನೆ, ನೀವು ಮಾಡಬೇಕು. ಒಮ್ಮೆ ಕ್ಯಾಮರಾವನ್ನು ಅಲ್ಲಿ ಇಡಬೇಕಾಯ್ತು. ಸುದ್ದಿಯವರು ಅವರ ರಾಕೆಟ್ ಹೇಗೆ ಬಿಡ್ತಾರೆ ನೋಡ್ಬೇಕು. ಎಸ್ ಮಕ್ಕಳೇ, ರಾಕೆಟ್ ಕ್ಲಾಪ್ ಗೋ. ಎಸ್, ರಾಕೆಟ್ ಬಿಟ್ಟಾಗಿದೆ. ಅಭಿನಂದನೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಮುಂದಿನ ನೃತ್ಯ ರಾಷ್ಟ್ರವನ್ನು ಹೆಚ್ಚಿಸುವ ರಾಷ್ಟ್ರೀಯ ಸಂಕೇತ ನಮ್ಮ ದೇಶದ ತ್ರಿವರ್ಣ ಧ್ವಜ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ ಎಂದು ನಾವು ಹೆಮ್ಮೆಯಿಂದ ಹಾಡಿಕೊಳ್ಳುತ್ತೇವೆ. ನಮ್ಮ ಪವಿತ್ರ ಭಾರತಾಂಬೆಯ ಕೀರ್ತಿ ಬಾನೆತ್ತರಕ್ಕೆ ಹಾರಲಿ ಎಂಬ ಆಶಯದೊಂದಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ ಶಾಲಾ ಕಪ್ಸ್ ವಿದ್ಯಾರ್ಥಿಗಳು. घर में है लोहे का बंदा, जिस पे उमर मिटे लहरा वो झंडा। हर गली घर में है लोहे का बंदा, झंडा लोहा लाठी टूटी चीता योद्धा धुआं शोले, उजले शोले उजलते शोले, जिगरा शोले शोले, जल जल शोले शोले, धरती हिला देंगे हर सीमा तोड़े। जिस पे उमर मिटे लहरा वो झंडा, हर गली घर में है लोहे का बंदा। जिस पे उमर मिटे लहरा वो झंडा, हर गली घर में है लोहे का बंदा। हमदम एक हम बने, दिल में खुशी गूंजी है धड़कने, झुके नहीं कभी भी ये पलटने, अरे सुबह हुई तोड़ी सभी बंदिशें, अपने तो मन में अब भड़ के है शोला, दम है किसी का कर मुकाबला। लोहा ज्वाला गोला भाला जागा बेटा बोलो शोले, कर्मठ शोले कलकत्ता शोले, उज्जवल शोले गुजराती शोले, क्रांति शोले शोले, वीर सतेज जो तिरतल बेटी शोले। जिस पे उमर मिटे लहरा वो झंडा, हर गली घर में है लोहे का बंदा। छुटे नहीं मिलकर ये हाथ रे, सर पे कफन बांधा है जाट ने, जब भी बिगुल बाजेगा जीत का, मन नाच उठेगा और दिल झूमेगा। छुटा है अंधेरा खुद पे रख तू भरोसा, साथ हमेशा मिले दिल को दिलासा। आजा राजा बाजा जीता जागा ज्वाला ऊंचे शोले, प्रबल ये शोले पंजाबी शोले, भगन ये शोले अंगूरी शोले।
बजे नगाड़ा धरा ही ले गाओ यूं मित्रा साथी हमारा आया पीटो ढिंडोरा नाच गाए साथ और झूमे जमाना अभी अभी चक्का स्वाद फतेगा तारों में चमके चिंता तेरे मेरे दिल पे अब लिखा है नाम इनका जिस पे उम्र मिटे लहरा वो झंडा हर गली घर में है लोहे का बंदा जिस पे उम्र मिटे लहरा वो झंडा हर गली घर में है लोहे का बंदा जिस पे उम्र मिटे लहरा वो झंडा हर गली घर में है लोहे का बंदा जिस पे उम्र मिटे लहरा वो झंडा हर गली घर में है लोहे का बंदा ಪ್ರಕೃತಿ ಮನುಷ್ಯನೊಬ್ಬನ ಸ್ವತ್ತಲ್ಲ, ಬದಲಾಗಿ ಸಕಲ ಜೀವರಾಶಿಗಳ ಆಶ್ರಯ ತಾಣ. ಈ ಸುಂದರ ಪ್ರಕೃತಿಯ ಮಡಿಲಲ್ಲಿ ಆಶ್ರಯ ಪಡೆಯುತ್ತಿರುವ ನಾವೆಲ್ಲ ಪ್ರಕೃತಿ ಮಾತೆಗೆ ತಲೆಬಾಗಿ ನಮಸ್ಕರಿಸೋಣ. ದಿನನಿತ್ಯ ನಮಗೆ ಉಸಿರಾಡಲು ಅವಕಾಶ ಮಾಡಿಕೊಡುತ್ತಿರುವ ಮರ ಗಿಡಗಳನ್ನು ಪೋಷಿಸಿ ಸಂರಕ್ಷಿಸೋಣ. ಹಚ್ಚ ಹಸಿರಿನ ಪರಿಸರ ನಮ್ಮದಾಗಲಿ ಎಂಬ ಜಾಗೃತಿಯೊಂದಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ ಶಾಲಾ ಗೈಡ್ಸ್ ವಿದ್ಯಾರ್ಥಿನಿಯರು. दोस्तों तुमको बताएं हम पर्यावरण के बारे में। आओ दोस्तों तुमको बताएं हम पर्यावरण के बारे में। अगर चाहिए स्वच्छ हवा तो हरियाली बढ़ाओ आंगन में। चाहिए स्वच्छ हवा तो हरियाली बढ़ाओ आंगन में। कह रही है ये धरती फूल खिला दो मेरे आंचल में। आओ दोस्तों तुमको बताएं हम पर्यावरण के बारे में। आओ दोस्तों तुमको बताएं हम पर्यावरण के बारे में। सुंदर छोटा हो घर हमारा जिसमें लगा हो वृक्ष हरा। फूल लतर से दीवारें सजी हो आंगन लगे तब हरा भरा। छोटा सा एक घर बनाओ हर आंगन में वृक्ष लगाओ। स्वच्छ निर्मल हवा मिलेगी हर जीवन को खुशहाल बनाओ। दोहन किया प्रकृति को हमने अब ना हम खिलवाड़ करेंगे। दोहन किया प्रकृति को हमने अब ना हम खिलवाड़ करेंगे। वृक्षारोपण करके हम अपनी भूल सुधारेंगे।
कह रही है ये धरती फूल खिला दो मेरे आंचल में। आओ दोस्तों तुमको बताएं हम पर्यावरण के बारे में। आओ दोस्तों तुमको बताएं हम पर्यावरण के बारे में। धरती का ये सुंदर वस्त्र ऋतुओं के संग जो लाए। आओ सींचे इन सब को हम हर आंगन हर एक राह लगाए। आओ कर ले ये वादा हम हर जन जन एक वृक्ष लगाए। हरा भरा हो देश हमारा सुंदर सा तब सब बन जाए। रोको इनको कट जाने से हरियाली बिन क्या जीवन ये। रोको इनको कट जाने से हरियाली बिन क्या जीवन ये। हरा भरा संसार है सुंदर सोचो कैसे बिना वृक्ष लगे ये। कह रही है ये धरती फूल खिला दो मेरे आंचल में। आओ दोस्तों तुमको बताएं हम पर्यावरण के बारे में। आओ दोस्तों तुमको बताएं हम पर्यावरण के बारे में। अगर चाहिए स्वच्छ हवा तो हरियाली बढ़ाओ आंगन में। चाहिए स्वच्छ हवा तो हरियाली बढ़ाओ आंगन में। कह रही है ये धरती फूल खिला दो मेरे आंचल में। आओ दोस्तों तुमको बताएं हम पर्यावरण के बारे में। आओ दोस्तों तुमको बताएं हम पर्यावरण के बारे में। ಭಾರತ ಮಾತೆ ನಮ್ಮೆಲ್ಲರ ಜನ್ಮದಾತೆ. ತಾಯ್ನಾಡಿನ ಬಗೆಗೆ ಹೆಮ್ಮೆ, ಭಕ್ತಿ, ಬಾಂಧವ್ಯ ನಮ್ಮೆಲ್ಲರನ್ನು ಪ್ರೀತಿಯಿಂದ ಒಗ್ಗೂಡಿಸುತ್ತದೆ. ದೇಶ ಪ್ರೇಮ, ರಾಷ್ಟ್ರಾಭಿಮಾನ, ಏಕತಾ ಭಾವ ನಮ್ಮೆಲ್ಲರ ಅಸ್ತ್ರವಾಗಲಿ. ಜಸ್ಟೇ ಭಾರತ್ ಎಂಬ ದೇಶಭಕ್ತಿ ಮೂಡಿಸುವ ಹಾಡಿಗೆ ನೃತ್ಯ ಪ್ರದರ್ಶನ ನೀಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಕಪ್ಸ್ ವಿದ್ಯಾರ್ಥಿಗಳು. जश्न है भारत, रग रग में है जीत की आदत। ऐसा हुनर दुश्मन भी सलामी दे। तू सूरज हम तेरे उजाले, तुझसे जुदा नहीं होने वाले। आखिर तक हम सफर तिरंगे के। जय हिंद जो नस नस में है, हर बाजी फिर बस में है। जिद जान के हिंदुस्तान बोले। सुजलाम सुफलाम मलयज शीतलाम सस्य श्यामलाम वंदे मातरम। सुजलाम सुफलाम मलयज शीतलाम सस्य श्यामलाम वंदे मातरम। ना ही ज़मीन आसमानों में, है दो जहानों में। जज्बे इरादे और ये जुनून बनते हैं दिल के कारखानों में। पहुंच गए अंबर से आगे, धरती से फिर भी बंधे हैं धागे। रहते वतन की मिट्टी से जुड़ के।
सुफलां मलयज शीतलां सस्यश्यामलां वन्दे मातरम् सुजलां सुफलां मलयज शीतलां सस्यश्यामलां वन्दे मातरम् ಸಂಗೀತದ ಲಯಕ್ಕೆ ತಕ್ಕಂತೆ ನೃತ್ಯ ಚಲನೆ ಮಾಡುತ್ತಾ ದೈಹಿಕ ಚಟುವಟಿಕೆಯ ಮೂಲಕ ವ್ಯಾಯಾಮವನ್ನು ಪ್ರದರ್ಶಿಸುವ ಏರೋಬಿಕ್ ಡ್ಯಾನ್ಸ್ ಸ್ಕೌಟ್ ವಿದ್ಯಾರ್ಥಿಗಳಿಂದ ಇದೀಗ ತಮ್ಮ ಮುಂದೆ
ಮತ್ತು ನೃತ್ಯ ಬೆರೆತಿರುವ ಒಂದು ಸುಂದರ ಸಾಂಸ್ಕೃತಿಕ ಕಲೆಯೇ ಕೋಲಾಟ. ಗೋಕುಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಜನನವಾದಾಗ ಯಾದವರು ಬಣ್ಣ ಬಣ್ಣದ ಕೋಲುಗಳನ್ನು ಹಿಡಿದು ಸುಂದರ ಹೆಜ್ಜೆ ಹಾಕುತ್ತಾ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರಂತೆ. ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣನೊಂದಿಗೆ ಕೋಲಾಟಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸುತ್ತಿದ್ದರಂತೆ. ಹಾಗಾದರೆ ನಮ್ಮ ಶಾಲೆಯ ಬುಲ್ಬುಲ್ ವಿದ್ಯಾರ್ಥಿನಿಯರು ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಂದು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಬರುತ್ತಿದ್ದಾರೆ ಇದೀಗ ತಮ್ಮ ಮುಂದೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ನಿನ್ನಾಣೆ ನಿನ್ನ ಕೊಡದಾಣೆ ನಿಲ್ಲು ನಿಲ್ಲೆನ್ನವಳೆ ಕರೆದಾವೆ ಕೈಯ ಬಳೆ ಬಿರಿದಾವೆ ನಿನ್ನ ನಗೆ ಮುಗುಳೆ ಬಿರಿದಾವೆ ನಿನ್ನ ನಗೆ ಮುಗುಳೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ಯಾಕೆ ನನ್ನ ಜಾಣೆ ಸಿಡಿಲು ಬಡ್ದರು ನಿನ್ನ ಕಡಗಾದ ಕೈಯ ಬಿಡಲಾರೆ ಕಡಗಾದ ಕೈಯ ಬಿಡಲಾರೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ಬಂಗಾರ ಬೆಳ್ಳಿಯೊಡವೆ ಸಿಂಗಾರ ಮಾಡಿಸುವೆ ಹೆಂಗಾರ ಒಪ್ಪಿಕೊಳ್ಳೆ ಎಲೆ ಚಲುವೆ ಹೆಂಗಾರ ಒಪ್ಪಿಕೊಳ್ಳೆ ಎಲೆ ಚಲುವೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ಬಳ್ಳಿ ನಾನಾದೆ ಮರವಿಲ್ಲಿ ಸುತ್ತಿಕೊಳ್ಳೆ ನನ್ನ ಸೊಗದಲ್ಲಿ ಸುತ್ತಿಕೊಳ್ಳೆ ನನ್ನ ಸೊಗದಲ್ಲಿ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ನೂರು ಕೊಟ್ಟರು ಸರಿಯೇ ನಾರಿ ನಿನ್ನ ಬಿಟ್ಟು ಇರಲಾರೆ ನಾರಿ ನಿನ್ನ ಬಿಟ್ಟು ಇರಲಾರೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. चलवो तानी चंदना चिन्माया रूपे कोलण्ण कोले चिन्माया रूपे कोलण्ण कोले.
ಮ್ಯಾಗಲ್ ಜಲ್ಲೆ ಬಿದ್ರು ಬೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಚಿನ್ಮಾಯ ರೂಪೇ ಕೋಲನ ಕೋಲೆ ನಮ್ಮ ಕೇರಿ ಬಂದರೀಗ ಕರಿಯ ಕಂಬ್ಳಿ ಗದ್ಗೆ ನೋಡಿ ತಂದು ಕೊಡುವೆನ್ ಗಂಧದಿಳಿಯವ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಗಂಧನಾದ್ರೂ ಪೂಸಿಕೊಳ್ಳಿ ವೀಳ್ಯನಾದ್ರೂ ಮೆದ್ದುಕೊಳ್ಳಿ ಬಂದ ಕಾರ್ಯ ಹೇಳಿದಮ್ಮಯ್ಯ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಚಿನ್ಮಾಯ ರೂಪೇ ಕೋಲನ ಕೋಲೆ ಆಗದೋನೆ ಭೋಗದೋನೆ ನಾಗರ ನಡು ಕಟ್ಟಿದೋನೆ ಕೋಗಿಲಂಗೆ ಕೂಗುತ್ತೀಯಲ್ಲೋ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ನನ್ನ ನಿನ್ನ ಮನೆಯ ಮುಂದೆ ಸಣ್ಣದೊಂದು ಬೇವಿನ ಮರ ಸಂಜೆ ಮುಂಜಾಲ್ ಬಂದು ಹೋಗಯ್ಯ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಚಿನ್ಮಾಯ ರೂಪೇ ಕೋಲನ ಕೋಲೆ ಎತ್ತಿಗಂತ ನೀನು ಬಾರೋ ಎಮ್ಮೆಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಚಿನ್ಮಾಯ ರೂಪೇ ಕೋಲನ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಚಿನ್ಮಾಯ ರೂಪೇ ಕೋಲನ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಚಿನ್ಮಾಯ ರೂಪೇ ಕೋಲನ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಚಿನ್ಮಾಯ ರೂಪೇ ಕೋಲನ ಎಸ್, ಇಲ್ಲಿಗೆ ಇನ್ನೆರಡು ನೃತ್ಯ ಇದೆ. ಆ ಬಳಿಕ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. 10 ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನ ಮುಗಿಸ್ತೇವೆ. ಆಮೇಲೆ ಒಂದು ದೊಡ್ಡ ನೃತ್ಯ ಇದೆ ನನ್ನನ್ನ ಬಿಟ್ಟು, ಅದರಲ್ಲಿ ಎಲ್ಲರೂ ಸೇರಿಕೊಂಡಿಲಿಕ್ಕೆ. ಅರ್ಥ ಆಯ್ತಲ್ಲ? ಅದೊಂದು ನೃತ್ಯ ಮಾಡುವ ಮುಂಚೆ ಚೀಟಿ ಹಾಕಿದವರು ಮತ್ತೆ ನನಗೆ ಬೈಬಾರದು. ಮೇಡಮ್ ಕೂಡ ಅಲ್ಲಿಂದ ಸಿಗ್ನಲ್ ಕೊಡ್ತಾ ಇದ್ದಾರೆ. ಎಸ್, ಆದ್ರಿಂದ ನೀವೆಲ್ಲ ಒಂದು ದೊಡ್ಡ ಸಹಕಾರವನ್ನ ಕೊಟ್ಟಿದ್ದೀರಿ. ಸಂಜೆ 5:15 ಬ್ಯಾಂಕ್ ಆಫ್ ಬರೋಡದ ವತಿಯಿಂದ ಸೋಷಿಯಲ್ ಮೀಡಿಯಾದ ಪ್ರಚಾರ, ಐ ಆಮ್ ಸೋಷಿಯಲ್ ಅನ್ನುವಂತ ಒಂದು ವಿಶೇಷ ಕಾನ್ಸೆಪ್ಟಿನೊಂದಿಗೆ ನಿಮ್ಮ ಹತ್ತಿರ ಬ್ಯಾಂಕ್ ಆಫ್ ಬರೋಡ ಬರ್ತಾ ಇದೆ ಅನ್ನುವುದನ್ನ ಸಾಂಕೇತಿಕರಿಸುವುದಕ್ಕೋಸ್ಕರ ಈ ವರ್ಷದ ಕಾರ್ಯಕ್ರಮದ ಈ ಫುಲ್ಲು ಬ್ಯಾನರ್ ನ ಪ್ರಾಯೋಜಕರು, ಜೊತೆಗೆ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಪ್ರಾಯೋಜಕತ್ವವನ್ನ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಯ ಜೊತೆ ಕೈ ಜೋಡಿಸಿದವರು ಮಮತಾ ಮೇಡಮ್, ಬ್ಯಾಂಕ್ ಆಫ್ ಬರೋಡದ ಹಿರಿಯ ಪ್ರಬಂಧಕರು. ಮೇಲ್ಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಅವರ ಹಸ್ಬೆಂಡ್ ಅವರು ಕೂಡ ಬ್ಯಾಂಕ್ ಆಫ್ ಬರೋಡದ ಉದ್ಯೋಗಿ, ಆಸ್ಟ್ರೇಲಿಯಾದಲ್ಲೂ ಕೂಡ ಬ್ಯಾಂಕ್ ಆಫ್ ಬರೋಡದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದವರು. ಅವರು ಬರದೆ ಮಮತಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮ ಸಂಚಾಲಕರು ಹೊರಟಾಗಿದೆ. ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ್ಮ ಮತ್ತು ಉಪಾಧ್ಯಕ್ಷರು ಮತ್ತು ಡಾಕ್ಟರ್ ಶಿವಪ್ರಕಾಶ್ ಅವರು ಒಮ್ಮೆ ವೇದಿಕೆಗೆ ಬಂದು ಈ ಒಂದು ಡ್ರಾವನ್ನ ನಡೆಸಿಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಮೇಡಮ್ಗೆ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸಂಜೆಯಿಂದ ನೀವು ಚೀಟಿಯನ್ನ ಬರೆದಾಕಿದ್ದೀರಿ. ಅತ್ಯುತ್ತಮವಾದಂತಹ ಬಹುಮಾನಗಳನ್ನ ಕೂಡ
ಇವತ್ತು ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ನೀಡಲಾಗ್ತಾ ಇದೆ. ಈ ಒಂದು ಡ್ರಾವ್ ಅನ್ನ ನಡೆಸಿಕೊಡುವರೆ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ್ಮ. ಇಷ್ಟು ಹೊತ್ತಾದ್ರೂ ಕೂಡ ಕಾರ್ಯಕ್ರಮವನ್ನು ಅವರು ಬಿಟ್ಟು ಹೋಗ್ಲಿಲ್ಲ, ಅದು ನಮಗೆ ಸಂತೋಷ. ಡಾಕ್ಟರ್ ಪ್ರಕಾಶ್ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ, ಉಪಾಧ್ಯಕ್ಷರು ಕೂಡ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮ ಹೇಗಿತ್ತು? ಮಕ್ಕಳು ಹೇಳಿದ್ರೆ ಹೇಗೆ? ಕಾರ್ಯಕ್ರಮ ಹೇಗಿತ್ತು? ಸೂಪರ್ ಇತ್ತಲ್ವಾ? ಇನ್ನು 10 ನಿಮಿಷ ನಮ್ ಜೊತೆ ಇರಿ. ಎಸ್, ಕೃತಜ್ಞತೆಗಳು. ನೇರವಾಗಿ ಡ್ರಾದ ಕಡೆಗೆ ಹೋಗ್ತಾ ಇದ್ದಾವೆ. ಸರಿಯಾಗಿ ಮಿಕ್ಸ್ ಮಾಡಿದ್ದೇನೆ, ಇನ್ನೊಮ್ಮೆ ಮಿಕ್ಸ್ ಮಾಡ್ತೇನೆ. ಎಸ್, ಇದೀಗ ಬ್ಯಾಂಕ್ ಆಫ್ ಬರೋಡಾದ ವತಿಯಿಂದ ಐ ಆಮ್ ಸೋಷಿಯಲ್ 2.0 ಇದರ ಪ್ರಥಮ ಬಹುಮಾನದ ವಿಜೇತರು ಯಾರು ತೀರ್ಮಾನ ಮಾಡ್ತಾರೆ ಡಾಕ್ಟರ್ ಸೀತಾರಾಮ್ ಭಟ್ ಕಲ್ಲಮ್ಮ. ಸರ್, ಮೊದಲ ಎಸ್ ಬರ್ತಾ ಇದೆ. ಆ ಪ್ರೈಸ್ಗೆ ಕೂಡ ನಮ್ಮ ಕಾಂಪೌಂಡ್ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಅದರ ಅರ್ಥ ಏನು? ಇಲ್ಲ ಯಾರೋ ಇದ್ದಾರೆ ಅಂತ. ಎಸ್, ಬರ್ತಾ ಇದೆ ಹಣ 1ನೇ ತರಗತಿ 7624899464. ಯಾರಾದ್ರೂ ವಿಜೇತರು ಇಲ್ಲಿ ಇದ್ದೀರಾ? ಅಲ್ಲ, ಹಾಕಿ ಮನೆಗೆ ಹೋಗಿದ್ದಾರೆ. ಎಸ್, ಇದ್ರೆ ಕೂಡಲೇ ಬನ್ನಿ. ಎಸ್, ಹಣ ಈ ಒಂದು ಹಿಂದಿನ ಡ್ಯಾನ್ಸ್ ಅಲ್ಲಿ ಒಂದು ಅಟ್ರಾಕ್ಷನ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದವಳು ಅಂತ ಹೇಳಿದ್ರೆ ನಮ್ಮ ಪುಟ್ಟ ಬಾಲಕಿ ಹಣ. ನಮ್ಮ ಅವಳ ಡ್ಯಾನ್ಸ್ ಅನ್ನೇ ನೋಡಿ ಬಾಕಿ ಅವಳಿಗೆ ಬಂದಿದೆ. ನೋಡಿ, ನಮ್ಮ ಕಬ್ಬಲ್ಲಿ ಬುಲ್ಬುಲ್ ಅಲ್ಲಿ 1ನೇ ಕ್ಲಾಸಿನ ಮಕ್ಕಳು ಇದ್ದಾರೆ. ಇವತ್ತು ಅದೃಷ್ಟ ಕೂಡ ನಮ್ಮ ಹಣ ಇವರಿಗೆ ಬಂದಿದೆ. ಸೀತಾರಾಮ್ ಭಟ್ ಕಲ್ಲಮ್ಮ ಇವರೇ ಬಹುಮಾನವನ್ನ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಎಸ್, ದೊಡ್ಡ ಚಪ್ಪಾಳೆ 1ನೇ ತರಗತಿಯ ಹಣ. ಎಸ್, ಪವಿತ್ರ ಮುಗ್ಧ ಹೃದಯದ ಮಗುವಿಗೆ ಬಂದಿದೆ. ನಮ್ಗಂತೂ ಖುಷಿಯಾಗಿದೆ, ಮೇಡಮ್ಗೂ ಖುಷಿಯಾಗಿರ್ಬೋದು ಅಂತ ಹೇಳುತ್ತಾ 2ನೇ ಬಹುಮಾನವನ್ನ ನಿರ್ಧಾರ ಮಾಡುವರೆ ಮಿಸ್ಟರ್ ಪರ್ಫೆಕ್ಟ್ ಡಾಕ್ಟರ್ ಶ್ರೀಪ್ರಕಾಶ್. ಈ ಚೀಟಿಯಲ್ಲಿ ಬರೆದವರು ಇಂಚೆತ್ತಿನ ಎನ್ನೆಲ್ಲಡೆಗೆ ಮುಟ್ಟೋಡು ಅಂತೇಳಿ 2 ನಂಬರ್ ಹಾಕಿದ್ದಾರೆ. ಕರೆ ಮಾಡಿ ಕರಿಬೇಕಾ ಅಲ್ಲ ಮೈಕದಲ್ಲೇ ಕರಿಬೇಕಾ? ಬರ್ಲಿ ಭವಾನಿ ಅಕ್ಕ, ಓಲರಕ್ಕ ಬಲೆ. ಎಸ್, ಭವಾನಿ ಇವರು ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಭವಾನಿ ಅಕ್ಕನ ಸುಮಾರು ತರಂದ ಬುಕ್ಕ ಗೃಹಲಕ್ಷ್ಮಿ ತಲೆಕಾವು ಅಂಚೆ ಬೊಡ್ಚಿ 9663353439 ಉಲ್ಲರಕ್ಕ ನನಂಜಿ ಬನ್ಪೆ 9449392351. ಆಹಾ, ಭವಾನಿ ಅಕ್ಕನ ಮಗಳು ಬರ್ತಾ ಇದ್ದಾರೆ. ಎಸ್, ಅಭಿನಂದನೆಗಳು. ಎಸ್, ಬರ್ತಾ ಇದ್ದಾರೆ. ಎಸ್, ಭವಾನಿ ಅಕ್ಕನ ಮಗಳು ಬಂದಿದ್ದಾಳೆ. ಎಸ್, ಅಭಿನಂದನೆಗಳು. ಮುಂದಿನ ಬಹುಮಾನವನ್ನ ಡಾಕ್ಟರ್ ಶಿವಪ್ರಕಾಶ್ ಅವರೇ ನೀಡಬೇಕು. ಚಪ್ಪಾಳೆ ಒಂದು ತಡ್ತೀರಾ? ಎಸ್, ದೊಡ್ಡ ಚಪ್ಪಾಳೆ ಭವಾನಿ ಅಕ್ಕನ ಮಗಳಿಗೆ. ಇದು ಕೂಡ ಲಿಟಲ್ ಫ್ಲವರ್ ಅನ್ನ ಬಿಟ್ಟು ಹೋಗ್ಲಿಲ್ಲ ನಮ್ಮಲ್ಲೇ. ಎಸ್, ಥ್ಯಾಂಕ್ ಯು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ 3ನೇ ಬಹುಮಾನವನ್ನ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಉಪಾಧ್ಯಕ್ಷರು ತೆಗಿಬೇಕು, ಚಪ್ಪಾಳೆ ತಟ್ಟಬೇಕು. ಎಸ್, ದೊಡ್ಡ ಚಪ್ಪಾಳೆಯೊಂದಿಗೆ ಎರಡು ಲಿಟಲ್ ಫ್ಲವರ್ ಅಲ್ಲೇ ಉಳಿದಿದೆ. ಇನ್ನೊಂದು ಉಳಿಬೋದಲ್ಲ ಜಾಸ್ಲಿನ್ ಟೀಚರ್ ಹೇಳ್ತಾರೆ ಅವನಮ್ಮಕ್ಕೆ ಅಂತ. ಹೇಗೆ? ಅದು ನಮ್ಮದೇ ಅಂತ. ಎಸ್, ಇದು ಯಾರಿಗೆ ಹೋಗಿದೆ? ಫೋನ್ ಮಾಡಿ ರಿಂಗ್ ಮಾಡಿದ್ರೆ ಗೊತ್ತಾಗ್ಬೋದಾ? ಅಷ್ಟು ಪುರ್ಸೋತಿಲ್ಲ, ಇಲ್ಲದ್ರೆ ಫೋನ್ ಮಾಡಿ ರಿಂಗ್ ಮಾಡಿ ನಿಮ್ಮನ್ನ ಕರೀತಿದ್ದೆ. ಎಸ್, ಕೃತಜ್ಞತೆಗಳು ಬರ್ತಾ ಇದೆ. ಯಾರಿಗೆ? ಸರಿತಕ್ಕನಿಗೆ, ಪಕ್ಕದ ಮನೆ ಆಂಟಿ ಬನ್ನಿ. ಎಸ್, ಸರಿತಕ್ಕ 7019
725-01115. ಉಳ್ಳರಕ್ಕ ಸರಿತಕ್ಕ. ಇನ್ನೊಮ್ಮೆ ನಂಬರ್ ಹೇಳ್ತೇನೆ, 7019250115. ಅಕ್ಕ ಬತ್ತೇರ ಅಂದಿಯ ಸಾರೆ ಯಾರೇ ಇಲ್ಲ ನೇರ ಬೆತ್ರಾಳಗೆ ಮೂಜಿಲ ನಮ್ಮವಲೆ ಜಾಸ್ಲಿನ್ ಟೀಚರ್ ಪಕ್ಕದ ಅಂಗಡಿ ಓಪನ್ ಇದೆ, ಜ್ಯೋತಿಷ್ಯ ಕೇಂದ್ರ ನಾಳೆಯಿಂದ. ಎಸ್, ನಮ್ಮ ಗಹನ ಅವರಿಗೆ ಬಂದಿದೆ, ಸರಿತಕ್ಕನಿಗೆ ಬಂದಿದೆ, ಅಭಿನಂದನೆಗಳು. ಅಮ್ಮನ ನಂಬರ್ ನೆನಪಿತ್ತ? ಇತ್ತಂತೆ, ಅದಕ್ಕೆ ಮಗಳು ಬಂದಿದ್ದಾಳೆ. ಎಸ್, ಗಹನ ಅವರಿಗೆ ಅಭಿನಂದನೆ. 3 ಪ್ರೈಸ್ ಕೂಡ ನಮ್ದೇ. ಎಸ್, ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಪೋರ್ಟ್ ಜೊತೆಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು 3 ಪ್ರೈಸ್ ಅನ್ನ ಕೊಟ್ಟು ನಮ್ಮ ಪೋಷಕರಿಗೂ ಕೂಡ ಒಂದು ಖುಷಿಯನ್ನ ಉಣಬಡಿಸಿದ ನಮ್ಮ ಮಮತಾ ಮೇಡಮ್ ಅವರಿಗೆ ನಮ್ಮ ರಾಮಚಂದ್ರ ಭಟ್ ಅವರು ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡ್ಬೇಕು. ಮೇಡಮ್ ಸ್ವೀಕಾರ ಮಾಡಬೇಕು. ಚಪ್ಪಾಳೆ ತಟ್ಟಬೇಕಲ್ಲ, ದೊಡ್ಡ ಚಪ್ಪಾಳೆ ತಟ್ಟಬೇಕು. ಕೇಳದೆ ಕೊಡುವ ದೊಡ್ಡ ಹೃದಯ ನಮ್ಮ ಮಮತಾ ಮೇಡಮ್ ಅವರದು. ಅವರ ಹಸ್ಬೆಂಡ್ ಬ್ಯಾಂಕ್ ಬರೋಡದ ಪ್ರತಿನಿಧಿ ಮೇಡಮ್ ಸರ್, ತಮಗೂ ಕೂಡ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಇನ್ನು 2 ಡ್ಯಾನ್ಸ್ ಇದೆ. ಒಂದು ಡ್ಯಾನ್ಸ್ ಮಕ್ಕಳದೇ, ಇನ್ನೊಂದು ಡ್ಯಾನ್ಸ್ ಮಕ್ಕಳದೇ, ಮತ್ತೊಂದು ಮಕ್ಕಳನ್ನ ಕುಣಿಸಿದ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಗಪಿ ಗರೀಯಸೆ, ಅಂದರೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ತಿಳಿದವರು ನಾವು. ಮಾತೃಭೂಮಿಗೆ ಪೂಜ್ಯ ನಮಸ್ಕಾರವನ್ನು ಮಾಡುತ್ತಾ ಭಾರತದ ಪ್ರಕೃತಿ ಸೌಂದರ್ಯ, ಸಾಂಸ್ಕೃತಿಕ ಶ್ರೀಮಂತಿಕೆ ಹಾಗೂ ತಾಯಿಯ ಗುಣಗಳನ್ನು ಬಿಂಬಿಸುವ ವಂದೇ ಮಾತರಂ ಎಂಬ ಸುಮಧುರ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಶಾಲಾ ಗೈಡ್ಸ್ ವಿದ್ಯಾರ್ಥಿನಿಯರು. सुफलं मलयज शीतलं स्वस्य श्यामलं मातरं वन्दे मातरं। झर झर नदियाँ सर सर चलती पवन शुभ करे मौसम वन्दे मातरं। जंगल जंगल डाली डाली चांदनी पर से सपनों वाली, तेरे चरणों का चुंबन ले हम, शीतल मुस्कान तेरा करम वंदे मातरम वंदे मातरम। करता तेरी आरती, ऐसी तेरी भक्ति हो, तेरे रूप साक्षात है, तेरे करोड़ों साथ हैं, तेरे करोड़ों हाथ हैं, जिनमें तेरी शक्ति
सारे ही सागरों के तट पर है तेरी प्रशंसा, तेरा हर हर क्षेत्र है गगन सा। शीतलं शस्य श्यामलं मातरं वन्दे मातरं। सुफलां मलयज शीतलं शस्य श्यामलं मातरं वन्दे मातरं, वन्दे मातरं। ರೈತ ಹಾಗೂ ಸೈನಿಕ ದೇಹಕ್ಕೆ ಎರಡು ಕಣ್ಣುಗಳಿದ್ದಂತೆ. ರೈತ ದೇಶದ ಬೆನ್ನೆಲುಬಾದರೆ ಸೈನಿಕ ರಾಷ್ಟ್ರ ರಕ್ಷಕ, ದೇಶದ ಶ್ರೇಷ್ಠ ಆಸ್ತಿ. ತನ್ನ ವೈಯಕ್ತಿಕ ಹಿತಾಸಕ್ತಿಗಿಂತ ದೇಶದ ಹಿತಾಸಕ್ತಿಯ ಬಗ್ಗೆ ಹಗಲಿರುಳು ನಿಸ್ವಾರ್ಥ ಸೇವೆಗೈಯುವ ಮಿಲಿಟರಿ ಪಡೆಗೊಂದು ನಮ್ಮ ನಿಮ್ಮೆಲ್ಲರ ಗೌರವಪೂರ್ವಕ ಸಲಾಂ. ದೇಶದ ಗೌರವ ಕಾಪಾಡುವ ದೇಶ ಪ್ರೇಮಿ ಸೈನಿಕರ ನೃತ್ಯದೊಂದಿಗೆ ನಮ್ಮೆಲ್ಲರಿಗೂ ಸೈನಿಕರ ಮಹತ್ವವನ್ನು ಬಿಂಬಿಸಲಿದ್ದಾರೆ ನಮ್ಮ ಶಾಲಾ ಸ್ಕೌಟ್ ವಿದ್ಯಾರ್ಥಿಗಳು. जय हिंद कैप्टन, आपकी छुट्टी रद्द की गई है। आपको जल्द से जल्द सरहद पर रिपोर्ट करना होगा। यस सर। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। निकले हैं मैदान में हम जहाँ हथेली पर लेकर, अब देखो दम लेंगे हम जाके अपनी मंजिल पर। खतरों से हंस के खेलना इतनी तो हमें हिम्मत है, मोड़े कलाई मौत की इतनी तो हम में ताकत है। हम सरहदों के वास्ते लोहे की एक दीवार है, हम दुश्मनों के वास्ते होशियार हैं तैयार हैं। हर रास्ते ने हर वादी ने हर पर्वत ने सदा दी, हम जीतेंगे हम जीतेंगे हम जीतेंगे हर बार। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। ये आवाज है एक शहीद फौजी की। मेरे जवान दोस्तों,
मेरे शहीद होने के बाद जब तुम मुझे मेरे गांव लेकर जाओगे तो ये बताओ, क्या मेरी मां का सामना कर पाओगे? मेरा दिल ये बता रहा है, वो खड़ी होगी घर के चौखट में, उसे पता होगा उसका बेटा आ रहा है। घर की दहलीज में पहुंचते ही मुझे कंधे से उतार देना और मेरी मां के निकट जाके पूछना उनके आंसू और सीने से लिपट जाना। कहना जाते जाते उसके बेटे ने कई दिनों में इनकलाब की भावनाओं का बीज बोला है, खुश हो जाना, आज तेरा बेटा पहली बार वक्त पे सोया। मां को रोका सुन पिताजी भी बाहर आएंगे, देखकर अपने बेटे को ऐसा, वो भी बिखर जाएंगे। तब जाकर कहना उनसे कि मैंने ये इसलिए किया ताकि हमेशा ऊंचा मेरे देश का मान रहे, मैं उनके बुढ़ापे का सहारा, ताकि देश मेरा जवान रहे। मेरे छोटे भाई से कहना कि मां को संभाल ले वो, पर ये बात भी जहन में डाल दे वो कि एक मां यहां आंसू बहा रही है तो दूसरी मां उसे सरहद पे बुला रही है। उसे एक मां के दूध का कर्ज भी चुकाना है और दूसरे मां के फर्ज भी निभाना है। मेरी बीवी सहमी से बैठी होगी, उसे कहना कि करवा चौथ हर साल रखे और तब तक रखे जब तक आसमान में चंदा है। तो क्या हुआ, उसका पति जिंदा है, देश तो जिंदा है। हो सके तो मेरे पड़ोसी, मेरे मोहल्ले वालों को भी बुला लेना, वो देख ले मुझे, फिर मुझे जला देना। लेकिन मुझे जलता देख कोई आंसू मत बहा। नहीं, एक सिपाही आंसुओं से डरता नहीं, लेकिन आंसुओं को क्यों बहाना जब एक सिपाही कभी मरता नहीं है। जलकर इस देश की मिट्टी में मिल जाऊंगा मैं, शहीद देश प्रेम का फूल बनकर दोबारा खिल जाऊंगा मैं। ऐ मेरे दोस्तों, एक आखिरी बात आज की युवाओं से जरूर करना, डॉक्टर, लॉयर, इंजीनियर बेशक बनो, लेकिन दिल में देश का नाम हमेशा रखना। कर सको तो कुछ ऐसा करना जिससे देश पे आने वाली हर मुश्किल की शिकस्त हो। पूरे साल तिरंगा कुछ यूं लहराए मानो हर दिन 26 जनवरी और 15 अगस्त हो। तलवारों पे सरवार दिए, अंगारों में जिस्म जलाया है, तब जाके कहीं हमने सर पे ये केसरी रंग सजाया है। है मेरी जमीन अफसोस नहीं, जो तेरे लिए सौ दर्द सहे, महफूज रहे तेरी आन सदा, चाहे जान मेरी ये रहे ना रहे। मेरी जमीन महबूब मेरी, मेरी नस नस में तेरा इश्क बहे, फीका ना पड़े कभी रंग तेरा, जिस्मों से निकल के खून कहे। ओ माई मेरी क्या फिक्र तुझे, क्यों आंख से दरिया बहता है। तू कहती थी तेरा चांद हूँ मैं, और चांद हमेशा रहता है। तेरी मिट्टी में मिल
जावा गुल बन के, मैं खिल जावा इतनी सी है दिल की आरज़ू। तेरी नदियों में बह जावा, तेरी फसलों में लहरावा इतनी सी है दिल की आरज़ू। तेरी मिट्टी में मिल जावा गुल बन के, मैं खिल जावा इतनी सी है दिल की आरज़ू। केसरी वंदे एहसास थोड़ा तो जगाए अपने दिलों में हम। एहसास थोड़ा तो जगाए, क्या नाम है अपना जहां में, एक नई सुबह जगाए। हर इंतजार है जहां को। ಇಲ್ಲಿಯವರೆಗೆ ನಮ್ಮ ಶಾಲೆಯ ಸ್ಕೌಟ್ ಗೈಡ್ ಕಪಲ್ ಮಕ್ಕಳಿಂದ ನೃತ್ಯ ಪ್ರದರ್ಶಿಸಲಾಯಿತು. ಇದೀಗ ನಮ್ಮ ಶಾಲೆಯ ಸ್ಕೌಟ್ ಗೈಡ್ ಕಪಲ್ ಶಿಕ್ಷಕರಿಂದ ನೃತ್ಯ ನೋಡಲು ನಿಮಗೆಲ್ಲರಿಗೂ ಆಸಕ್ತಿ ಇದೆಯಾ? ಹಾಗಾದರೆ ಇದೀಗ ನಮ್ಮ ಶಾಲೆಯ ಸ್ಕೌಟ್ ಗೈಡ್ ಕಪಲ್ ಶಿಕ್ಷಕರಿಂದ ನೃತ್ಯ. ನಾರಿ ಮನಸೊತ್ತಳು, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೊತ್ತಳು, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೊತ್ತಳು. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ.
ಹೋಗಬಹುದೇ ಕಳ್ಳಾಡ್ತ ಜೋಗಿ ಕೂಡಿ ಹೋಗಬಹುದೇ ಎಸ್ 7 ಗಂಟೆಯಿಂದ 9:30 ಗಂಟೆ ತನಕ ಬೆವರಲಿಲ್ಲ. ಈ ವೇಷ ಹಾಕಿ ನನ್ನನ್ನು ದೂಡಿ ಹಾಕಿದ್ದಾರೆ. ಅಂತೂ ಇಂತೂ 2024-25ನೇ ಸಾಲಿನ ಲಿಟಲ್ ಫ್ಲವರ್ ಶಾಲೆಯ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳ ಈ ವರ್ಷಕ್ಕೆ ಅಂತ್ಯವನ್ನ ಕಂಡಿದೆ. 2026ಕ್ಕೆ ಮುನ್ನುಡಿಯನ್ನ ಬರೆದಿದೆ. ಕಾರ್ಯಕ್ರಮ ಹೇಗಿತ್ತು? ಕಾರ್ಯಕ್ರಮ ಹೇಗಿತ್ತು? ಒಂದು ನಿಮಿಷದ ಕಾರ್ಯಕ್ರಮ ಇದೆ, ಬರ್ತೇನೆ. ಈ ಜೋಗಯ್ಯ ಆಗಿ ಚಿಕ್ಕಲಿಗೆ ಸ್ವಲ್ಪ ಕಷ್ಟ ಆಯ್ತು. ಇದೀಗ ಇದು ಖಾಸಗಿ ಕಾರ್ಯಕ್ರಮ. ಇದೇನು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಖ ನೋಡದೆ ಹೇಳಿದ್ರೆ ಅದು ಪಾಪ ಆದಿತ್ತು. ಆ ಕಾರಣಕ್ಕೋಸ್ಕರ ಇವತ್ತು ಲಿಟಲ್ ಫ್ಲವರ್ ಶಾಲೆ ದರ್ಬೆಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ ವಾರ್ಷಿಕ ಮೇಳ 2 ದಿನ ಅದ್ದೂರಿಯಾಗಿ ನಡೆದಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಬ್ಯಾಕ್ ಬೋನ್ ಪೋಷಕರು. ನಾನು ಉಲ್ಲೇಖ ಮಾಡಬೇಕಾಗಿದೆ, ಸಮಯ ಮೀರಿದ್ರು ಕೂಡ ಮೊನ್ನೆ ಕಾರ್ಯಕ್ರಮ ಬಜೆಟ್ ಸ್ವಲ್ಪ ಮೀರ್ತದೆ ಅಂತ ಹೇಳುವಾಗ ನಾವು ಪೋಷಕರಲ್ಲಿ ಸ್ವಲ್ಪ ಬಟಾಣಿ ಕೊಡಿ, ಸ್ವಲ್ಪ ಬಟಾಟೆ ಕೊಡಿ, ಸ್ವಲ್ಪ ತರಕಾರಿ ಕೊಡಿ ಇಂತ ಒಂದು ಮೆಸೇಜ್ ಅನ್ನ ಹಾಕಿದ್ದೆವು. ಮಕ್ಕಳ ಹತ್ರ ಕೂಡ ತುಂಬಾ 100 ಗ್ರಾಮ್ 50 ಗ್ರಾಮಿಗಿಂತಲೂ ಕೂಡ ನಾವು ಕೇಳಿದ್ದೆವು. ನೀವೆಲ್ಲರೂ ಒಟ್ಟಾಗಿ ಸೇರಿದ್ರೆ ದೊಡ್ಡ ಒಂದು ಕೊಡುಗೆ ಆಗತ್ತೆ ಅಂತ. ಬಹುಶಃ 4 ದಿನದ ಕಾರ್ಯಕ್ರಮದಲ್ಲಿ 30 ಕೆಜಿ ಬೇಕಿದ್ದ ಬಟಾಟೆ 115 ಕೆಜಿ ಬಂದಿದೆ. 20-25 ಕೆಜಿ ಬೇಕಾದ ಬಟಾಣಿ 35 ಕೆಜಿ ಬಂದಿದೆ. ಡಾಕ್ಟರ್ ಶಿವಪ್ರಕಾಶ್ ಕೊಟ್ಟ ದುಡ್ಡನ್ನ ಮಕ್ಕಳಿಗೆ ಆರೆಂಜ್ ಕೊಟ್ಟು ಅದನ್ನು ಖುಷಿಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೆ 1,500 ಜನರಿಗೆ ಇವತ್ತು ಊಟ ಹಾಕ್ತೇವೆ. ಆ ಎಲ್ಲ ಊಟದ ಪ್ರಾಯೋಜಕರು ನಮ್ಮ ಪೋಷಕರು, ಅದು ನಮ್ಮ ಹೆಮ್ಮೆ. ನೀವು ಕೊಟ್ಟ ಅಕ್ಕಿ, ನೀವು ಕೊಟ್ಟ ತರಕಾರಿ, ನೀವು ಕೊಟ್ಟ ಬೇಳೆ, ನೀವು ಕೊಟ್ಟ ಬಟಾಣಿ, ನೀವು ಕೊಟ್ಟ ಬಟಾಟೆಯಿಂದ ಇವತ್ತು ನಮ್ಮ ಕಾರ್ಯಕ್ರಮ ಸಕ್ಸಸ್ ಅನ್ನ ಕಂಡಿದೆ. ಇವತ್ತು ಶಾಲೆ ಹೆಸರು ಕೂಡ ಉನ್ನತ ಮಟ್ಟಕ್ಕೆ ಏರಿದೆ. ಅದರ ಹಿಂದೆ ಮಹಾಪೋಷಕರಾಗಿ ನೀವು ಕರ್ತವ್ಯವನ್ನ ಕೊಟ್ಟಿದ್ದೀರಿ. 50 ಗ್ರಾಂ ಬಟಾಣಿಯಿಂದ ಕೊಟ್ಟದ್ದಿಂದ 5,000 8,000ದವರೆಗೂ ಕೂಡ ಕೊಡುಗೆಯನ್ನ ಕೊಟ್ಟ ಎಲ್ಲರನ್ನ ಕೂಡ ನೆನಪಿಸ್ತೇವೆ. ಒಂದು ಮಗು, ನಮ್ಮ ಮಕ್ಕಳಿಗೆ ನಾನು ಉದಾಹರಣೆ ಕೊಟ್ಟೆ. ಒಂದು ಮಗು 1 ಟೊಮೆಟೊ 5 ಕಾಯಿ ಮೆಣಸು ತಂದಿತ್ತು. ಒಂದೇ ಟೊಮೆಟೊ 5 ಕಾಯಿ ಮೆಣಸು ಒಂದು ಪೇಪರ್ ಅಲ್ಲಿ ಸುತ್ತಿ ಬಂದಿತ್ತು. ಆ ಮಗನ್ನ ಕರೆದು ನಾವು ತೋರಿಸಿದ್ದೇವೆ. ಕೊಡಬೇಕು ಅಂತ ಮನಸ್ಸಿದ್ರೆ 1 ಕಾಯಿ ಮೆಣಸು ತಂದ್ರು ಕೂಡ ದೊಡ್ಡ ಮಟ್ಟದ ಕೊಡುಗೆ ಅಂತ, ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನ ಇವತ್ತು ನಮ್ಮ ಪೋಷಕರು ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳೇ ಒಂದು ಥ್ಯಾಂಕ್ ಯು ಕ್ಲಾಪ್ಸ್ ಗೋ, ಅದು ನಮ್ಮ ಪೋಷಕರಿಗೆ. ಆದ್ರಿಂದ ಎಲ್ಲರನ್ನ ವೇದಿಕೆಗೆ ಕರೆದ್ರೆ ಇನ್ನೊಂದು ಸ್ಟೇಜ್ ಕಟ್ಟಬೇಕಾದಿತ್ತು ಪ್ರಶಾಂತ್ ಅಸಿಸ್ಟೆಂಟ್. ಆದ್ರೆ ಅದರಲ್ಲಿ 1,000ಕ್ಕಿಂತ ಮಿಕ್ಕಿದ ಕೊಡುಗೆಯನ್ನ ಕೊಟ್ಟ 15 ಜನರನ್ನ ಇವತ್ತು
ವೇದಿಕೆಗೆ ಕರೆದು ಒಂದು ಗುಲಾಬಿ ಕೊಟ್ಟು ಕೃತಜ್ಞತೆಯನ್ನ ಕೊಡುವಂತದ್ದು ನಮ್ಮ ಕರ್ತವ್ಯ ಅನ್ನುವ ಹಿನ್ನೆಲೆಯಲ್ಲಿ ಡಾಕ್ಟರ್ ಶ್ರೀಪ್ರಕಾಶ್ ಅವರು ವೇದಿಕೆಗೆ ಬರಬೇಕು. ಶ್ರೀಯುತ ರಾಮಚಂದ್ರ ಭಟ್ ಅವರು ವೇದಿಕೆಗೆ ಬರಬೇಕು. ಶ್ರೀಮತಿ ಮಮತಾ ಶ್ರೀವಾಸ್ತವ್ ಅವರು ವೇದಿಕೆಗೆ ಬರಬೇಕು. ಚೇತನ್ ಸರ್ ಆ ವೇದಿಕೆಗೆ ಬರಬೇಕು. ಆನಂದ ಜೋಗಿ ಇವರು ವೇದಿಕೆಗೆ ಬರಬೇಕು. ಡಾಕ್ಟರ್ ಡಿಂಪಲ್ ಫರ್ನಾಂಡಿಸ್ ವೇದಿಕೆಗೆ ಬರಬೇಕು. ಶ್ರೀಯುತ ಪ್ರವೀಣ್ ಕುಮಾರ್ ವೇದಿಕೆಗೆ ಬರಬೇಕು. ಪ್ರದೀಪ್ ಇಂಪನವರ ತಂದೆ, ಅಶ್ವಿನಿ ಜೋಗಿ, ವಿಶ್ವನಾಥ ಗೌಡ, ಡೋರತಿ ಮೇರಿ ಡಿಸೋಜಾ, ಮೇಬಲ್ ಡಿಸೋಜಾ, ಫ್ರಾಂಕಿ ಲಿಡಿಯಾ ರಸ್ಕಿನಾ, ನಿಖಿತ್ ಕುಮಾರ್ ಬಿ, ಭಾಗ್ಯಶ್ರೀ, ಈ ಎಲ್ಲ ಪೋಷಕರು ಒಮ್ಮೆ ಮೇಲಕ್ಕೆ ಬಂದು ನಮ್ಮ ಪ್ರೀತಿಯ ಒಂದು ಗುಲಾಬಿಯನ್ನ ಕೊಟ್ಟು ನೀವು ಸಹಕಾರವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಮಕ್ಕಳು ಇಲ್ಲೇ ಕುಳಿತಿರಬೇಕು. ಮೇಲೆ ಊಟದ ಕೌಂಟರ್ ಓಪನ್ ಆಗಿದೆ. ಪೋಷಕರು ಊಟವನ್ನ ಮಾಡಿದ ಬಳಿಕ ಮಕ್ಕಳ ಜೊತೆ ನಾವು ಮೇಲೆ ಬರ್ತೇವೆ. ಏಕಕಾಲದಲ್ಲಿ ರಶ್ ಆಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಭಗಿನಿ ಪ್ರಶಾಂತಿ BS ಅವರು ನಮ್ಮ ಸಂಚಾಲಕರು ಎಲ್ಲರಿಗೆ ಹೂ ಕೊಟ್ಟು ಅವರಿಗೆ ಒಂದು ಕೃತಜ್ಞತೆಯನ್ನ ಸಮರ್ಪಣೆ ಮಾಡಬೇಕು. ಡಾಕ್ಟರ್ ಸೀತಾರಾಮ ಭಟ್ ಕಲ್ಲಮೆ ಅವರು ಕೂಡ ಅವರ ಮನೆಗೆ ಹೋದಾಗ ಕೂಡ ಒಂದು ದೊಡ್ಡ ಮೊತ್ತದ ಸಹಕಾರವನ್ನ ನಮ್ಮ ಸ್ಯಾಲರಿ ಫಂಡ್ಗೆ ಕೊಟ್ಟಿದ್ರು. ಇದೀಗ ನನ್ನ ಲೆಕ್ಕದಿಂದ ಕ್ಯಾಂಪಿಗೆ 5,000 ರೂಪಾಯಿಯನ್ನ ನಾನು ಕೊಡ್ತೇನೆ ಅಂತ ಘೋಷಣೆಯನ್ನ ಕೂಡ ಇದೀಗ ಮಾಡಿದ್ದಾರೆ. ಅದರಿಂದ ಅವರಿಗೂ ಕೂಡ ಒಂದು ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸಿದ ಸಂಚಾಲಕರು ಪ್ರೀತಿಯ ಕಾಣಿಕೆ ಹೂ ಆಗಂತ ಹೇಳಿ ಯಾರೆಲ್ಲ ನಮಗೆ ಸಹಕಾರವನ್ನ ಕೊಟ್ಟಿದ್ದೀರಿ ನಿಮ್ಮೆಲ್ಲರನ್ನ ನಾವು ಸ್ಮರಿಸುವಂತ ಕೆಲಸವನ್ನ ಮಾಡ್ತೇವೆ. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ಮುಂದೆಯೂ ಕೂಡ ಈ ಕಾರ್ಯಕ್ರಮಕ್ಕೆ ಇರಲಿ ಅಂತ ಹೇಳಿ ಸಂಚಾಲಕರು ಹೂವನ್ನ ನೀಡಿ ಅಭಿನಂದಿಸಬೇಕು. ಮಕ್ಕಳ ನೀವೇನ್ ಮಾಡಬಹುದು? ಥ್ಯಾಂಕ್ ಯು. ಕ್ಲಾಪ್ಸ್ ಗೋ. ಶ್ರೀಯುತ ಆನಂದ ಜೋಗಿ ಅವರು ಕೂಡ ವೇದಿಕೆಗೆ ಬರಬೇಕು. ಆನಂದ ಜೋಗಿ ಅವರು, ಡಾಕ್ಟರ್ ಡಿಂಪಲ್ ಫರ್ನಾಂಡಿಸ್, ಶ್ರೀಯುತ ಪ್ರವೀಣ್ ಕುಮಾರ್, ವಿಶ್ವನಾಥ ಗೌಡ, ಅಶ್ವಿನಿ ಜೋಗಿ, ಪ್ರದೀಪ್, ಡೋರತಿ ಮೇರಿ, ಮೇಬಲ್, ಫ್ರಾಂಕಿ ಲಿಡಿಯಾ, ನಿಖಿತ್ ಕುಮಾರ್ ಬಿ, ಭಾಗ್ಯಶ್ರೀ ಮೇಡಮ್ ಅವರು ದಯವಿಟ್ಟು ಉಪಸ್ಥಿತರಿದ್ರೆ ಒಂದು ಹೂವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ನಮಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಒಂದು ದೊಡ್ಡ ಮೊತ್ತದ ಸಹಕಾರವನ್ನ ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾಳೆ ಮಧ್ಯಾಹ್ನದ ತನಕ ನಿರಂತರವಾಗಿ ಕಾರ್ಯಕ್ರಮ ಸಾಗತ್ತೆ. ದಯವಿಟ್ಟು ಮಕ್ಕಳು ಬಂದು ಸ್ವೀಕಾರ ಮಾಡಿ. ಅದೇ ರೀತಿ ನಮ್ಮ ರಾಯ್ಸ್ಟನ್ ಅವರನ್ನ ನಮ್ಮ ಹೆಸರು ಬಿಟ್ಟಿದೆ. ರಾಯ್ಸ್ಟನ್ ರೆಬೆಲ್ಲೋ ರಾಯ್ ಅರೇಂಜರ್ಸ್ ಪುತ್ತೂರು ವತಿಯಿಂದ ಇವತ್ತು ಸಂಜೆಗೆ ನಮಗೆ ಪಬ್ಸ್ ಸಮೋಸವನ್ನ ಅರೇಂಜ್ ಮಾಡಿದ್ದಾರೆ. ಎಲ್ಲ ಮಕ್ಕಳೇ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ರಾಯ್ ಅರೇಂಜರ್ಸ್ ಇದ್ರ ಮಾಲಕರಾಗುವ ನಮ್ಮ ಹಿರಿಯ ವಿದ್ಯಾರ್ಥಿ ರಾಯ್ಸ್ಟನ್ ರೆಬೆಲ್ಲೋ ಇವತ್ತು ಸೌಂಡ್ಸ್, ಲೈಟಿಂಗ್ಸ್ ಎಲ್ಲವನ್ನ ಕೂಡ ಅತ್ಯುತ್ತಮವಾಗಿ ಮಾಡಿಕೊಟ್ಟ ರಾಯ್ ಅರೇಂಜರ್ಸ್ ಇದರ ಮಾಲಕರಾಗಿರುವ ನಮ್ಮ ಹಿರಿಯ ವಿದ್ಯಾರ್ಥಿ ಸ್ಕೂಲಿಗೆ ಕೂಡ ಭಾರಿ ಚಂದ ಮಾಡಿಕೊಟ್ಟಿದ್ದಾರೆ. ಕ್ಯಾಂಪಿನ ನೇತೃತ್ವವನ್ನ ಕೂಡ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಪೋಷಕರೇ ಮತ್ತು ಪ್ರೇಕ್ಷಕರೇ, ಮಕ್ಕಳೇ, ಅದೇ ರೀತಿ ನಮ್ಮ ವಿಶ್ವನಾಥ ಗೌಡಿಯವರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ಯಾರಾದ್ರೂ ಕಣ್ತಪ್ಪಿನಿಂದ ಅಥವಾ ಸಮಯದ ಅಭಾವದಿಂದ ಬಿಟ್ಟು ಹೋದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಬಂದಿರುವ ಎಲ್ರಿಗೂ ಕೂಡ ಮಕ್ಕಳೇ ಥ್ಯಾಂಕ್ ಯು. ಕ್ಲಾಪ್ಸ್ ಗೋ. ಗಟ್ಟಿಯಾಗಬೇಕು. ಡಿಜೆ ಇದೆ, ಡಿಜೆ ಇದೆ, ಡಿಜೆ ಇದೆ, ಡಿಜೆ ಇದೆ ಅಂತ ಈಗ ಥ್ಯಾಂಕ್ ಯು. ಕ್ಲಾಪ್ಸ್ ಗೋ. ಡಿಜೆ ಇಲ್ಲ. ಎಸ್, ಮಕ್ಕಳು ಇಲ್ಲೇ ಕುಳಿತಿರ್ಬೇಕು. ಪೋಷಕರು ಮೊದಲು ಊಟವನ್ನ ಮಾಡಿ, ಎಟ್ಟೆ ಟೈಮ್ ಹೋದ್ರೆ ರಶ್ ಆಗತ್ತೆ. ಮಕ್ಕಳು ಒಂದು 10 ನಿಮಿಷ ಲೇಟ್ ಊಟ ಮಾಡುವನಾ? ನಿಮ್ಮನ್ನ ಸುಮ್ಮನೆ ಕೂತ್ಕೊಳಿಸಿದಿಲ್ಲ. ರಾಯ್ಸ್ಟನ್ ಅಣ್ಣ ಹೇಳಿದ್ದಾನೆ ಈ ಸ್ಟೇಜ್ ಅದರುವಂತ ಮ್ಯೂಸಿಕ್ ಆಗ್ತೇನೆ ಅಂತ. ಎಲ್ಲರೂ ಒಟ್ಟಿಗೆ ಬಂದ್ರೆ ಸ್ಟೇಜ್ ನಾಳೆ ಹೊಸತ್ತು ಕಟ್ಟಬೇಕಾದಿತ್ತು. ಫಸ್ಟಿಗೆ ನಮ್ಮ ಕಬ್ಬು ಮಕ್ಕಳಿಗೆ ಟೀಚರೇ ಕರ್ಕೊಂಡು ಬರ್ಬೇಕು. ಟೀಚರೇ ಅಂಚ ಬೆಲ್ಟ್ ನಾವೊಂದು ಬೆಂಕಿ ಇದೆ ಅಲ್ಲಿ, ಆ ಕಡೆಯಿಂದ ಟೀಚರ್ ಒಂದೊಂದೇ 4 ಟ್ರೂಪ್ ಕುಣಿಯುವಾಗ ಅಲ್ಲಿ ಊಟ ಪೋಷಕರದ್ದು ಆಗಿರ್ತದೆ. ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ಕೃತಜ್ಞತೆ.